ಎಸ್, ಕಂಪ್ಲೀಟ್ ಆಗಿ ಸೆಷನ್ ಅನ್ನ ತಪ್ಪದೆ ಎಕ್ಸಿಟ್ ಆಗದೆ ವಾಚ್ ಮಾಡಿ. ಯಾಕೆ ವಾಚ್ ಮಾಡಿ ಅಂತಂದ್ರೆ ಮಿಡ್ಲ್ ಅಲ್ಲಿ ಏನಾದ್ರು ನಿಮ್ಮ ಫೋಕಸ್ ಬೇರೆ ಕಡೆ ಇತ್ತು, ಡೈವರ್ಟ್ ಆಗ್ತಾ ಇದೆ ಮೈಂಡ್ ಅಂತಂದ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಆಲ್ರೆಡಿ ನಾನು ನಿಮಗೆ ಬಿಫೋರ್ ಸೆಷನ್ ಅಲ್ಲಿ ಹೌ ಟು ಕ್ರಿಯೇಟ್ ಯುವರ್ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್, ಹೌ ಟು ಕ್ರಿಯೇಟ್ ಯುವರ್ ಅಫಿಷಿಯಲ್ ಫೇಸ್ಬುಕ್ ಪೇಜ್, ಹೌ ಟು ಕ್ರಿಯೇಟ್ ಕ್ಯಾನ್ವಾ ಡಿಸೈನ್ ಫಾರ್ ಯುವರ್ ಫೇಸ್ಬುಕ್ ಪ್ರೊಫೈಲ್ ಇರಬಹುದು, ಪೇಜಸ್ ಇರ್ಬೋದು, ಕವರ್ ಪಿಕ್ಚರ್ಸ್ ಇರ್ಬೋದು. ಅಗೇನ್ ನಿಮ್ಮ ಮೆಟಾ ಬಿಸ್ನೆಸ್ ಸೂಟ್ ನ ಆಡ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡೋದು ಕೂಡ ತಿಳಿಸ್ಕೊಟ್ಟಿದೆ. ಯಾರು ಮಿಸ್ ಮಾಡ್ಕೊಂಡಿದ್ರಿ, ಯಾರಿಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ, ನನ್ನ ಪ್ರೀವಿಯಸ್ ವಿಡಿಯೋಸ್ ಅನ್ನ ವಾಚ್ ಮಾಡಿ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನಾನು ನಿಮಗೆ ಇಷ್ಟ ಹೇಳ್ತೀನಿ. ಸೊ ನೀವೆಲ್ಲರೂ ಕೂಡ ಬಿಸ್ನೆಸ್ ಮಾಡ್ಲಿಕ್ಕೆ ಬಂದಿದ್ದೀರಾ, ಆದ್ರೆ ನಿಮಗೆ ಬಿಸ್ನೆಸ್ ಸ್ಟ್ರಾಟಜಿ ಗೊತ್ತಿಲ್ಲ, ಬಿಸ್ನೆಸ್ ಐಡಿಯಾಸ್ ಗೊತ್ತಿಲ್ಲ. ನೀವೇನಾದ್ರೂ ಇದನ್ನ ಇಂಟ್ರೆಸ್ಟ್ ಕೊಟ್ಟು ಕಲ್ತು ಇಂಪ್ಲಿಮೆಂಟ್ ಮಾಡಿದ್ರೆ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ. ನಾನು ನಿಮ್ಗೆ ಎರಡು ರೀತಿಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದು ಆಡ್ ರನ್ ಮಾಡೋ ಮುಖಾಂತರ, ಇನ್ನೊಂದು ನೀವು ಸ್ಲೋಲಿ ಕಂಟೆಂಟ್ ಕ್ರಿಯೇಟ್ ಮಾಡಿ ನಿಮ್ಮ ಆರ್ಗ್ಯಾನಿಕ್ ಲೀಡ್ಸ್ ಅನ್ನ ಕೂಡ ಫೋಕಸ್ ಮಾಡ್ಬೋದು. ನಿಮಗೆ ಬೇಗ ಕಸ್ಟಮರ್ ಸಿಗ್ಬೇಕು, ನಿಮ್ಗೆ ಪ್ರಾಡಕ್ಟ್ ಅನ್ನ ರೀಚ್ ಮಾಡಿಸ್ಬೇಕು, ಬರೀ ನನಗೆ ಕಸ್ಟಮರ್ ಥ್ರೂವೇ ಬಿಸ್ನೆಸ್ ಬರಬೇಕು ಅನ್ನೋರು ಆಡ್ ರನ್ ಅನ್ನ ಪ್ರಾಪರ್ ಆಗಿ ಕಲೀರಿ. ಇದೇನು ಅರ್ಥ ಆಗದಿರೋ ಕಾನ್ಸೆಪ್ಟ್ ಅಲ್ಲ. ನೀವು 100% ಇಂಟ್ರೆಸ್ಟ್ ಕೊಟ್ಟು ಕಲ್ತ್ರೆ ಡೆಫಿನೆಟ್ಲಿ ಅರ್ಥ ಆಗುತ್ತೆ. ಸೊ ನಿಮ್ಗೆ ಒಂದಿಷ್ಟು ಲೈವ್ ರಿಸಲ್ಟ್ ಅನ್ನ ತೋರಿಸ್ತೀನಿ. ಆಲ್ರೆಡಿ ನಾನು ಇವಾಗ ಒಂದು ಪ್ರಾಡಕ್ಟ್ ಬಗ್ಗೆ ರನ್ ಮಾಡ್ತಾ ಇದ್ದೀನಿ ನೋಡಿ. ಇವತ್ತು ನನಗೆ ಸಿಕ್ಕಿರುವಂತ ಆರ್ಡರ್ ರಿಸೀವ್ಡ್ ಇದು. ಸೊ ನಾನು ಎಲ್ಲೂ ಹೋಗಿಲ್ಲ, ಯಾರಿಗೋಗಿ ಪ್ರಾಡಕ್ಟ್ ಕೊಟ್ಟಿಲ್ಲ, ಜಸ್ಟ್ ಬಂದ ಎನ್ಕ್ವೈರಿಯನ್ನ ಫಾಲೋ ಅಪ್ ಮಾಡಿದೆ, ಪ್ರಾಡಕ್ಟ್ ಇನ್ಫಾರ್ಮೇಶನ್ ಕೊಟ್ಟೆ, ಕ್ಲೋಸಿಂಗ್ ಮಾಡಿದೆ. ನಾನು ಮಿನಿಮಮ್ ಆಡಿಗೆ ಸ್ಪೆಂಡ್ ಮಾಡಿರೋದು ಮಿನಿಮಮ್ ಅಮೌಂಟು, ಬಟ್ ನನಗೆ ಬಿಸ್ನೆಸ್ ಜಾಸ್ತಿ ಬಂತು. ಸೊ ಈಗಲೂ ಕೂಡ ನನಗೆ ನೋಡಿ ಇನ್ನೊಂದು ವಾಟ್ಸಪ್ ನಂಬರ್ಗೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಕಾಣಿಸ್ತಾ ಇರ್ಬೋದು ನೋಡಿ. ಹೌ ಕ್ಯಾನ್ ಐ ಗೆಟ್ ಇನ್ಫೋ ಫಾರ್ ದಿಸ್? ನೋಡಿ ಡಿಯರ್ ಫ್ರೆಂಡ್ಸ್, ನೀವು ಮಾಡ್ತೀರಾ ಬಿಡ್ತೀರಾ ಗೊತ್ತಿಲ್ಲ, ಜನರಿಗಂತೂ ಬಿಸ್ನೆಸ್ ಬೇಡದಿದ್ರು ಪ್ರಾಡಕ್ಟ್ ನ ನೆಸೆಸಿಟಿ ಇದ್ದೇ ಇರುತ್ತೆ, ಡೆಫಿನೆಟ್ಲಿ ಇದ್ದೇ ಇರುತ್ತೆ. ನೀವೆಷ್ಟು ಇಂಟ್ರೆಸ್ಟ್ ತಗೊಂಡು, ಎಷ್ಟು ಡೆಡಿಕೇಶನ್ ಆಗಿ, ಎಷ್ಟು ಫೋಕಸ್ ಮೈಂಡ್ ಆಗಿ ಇದನ್ನ ಕಲಿತೀರಾ, ಅದರ ಮೇಲೆ ನಿಮಗೆ ಸಕ್ಸಸ್ ರಿಸಲ್ಟ್ ಸಿಗುತ್ತೆ. ಓಕೆ, ಗೆಟ್ ರೆಡಿ. ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಬರುತ್ತೆ, ಸಿಕ್ಕಾಪಟ್ಟೆ ಲೀಡ್ಸ್ ಬರುತ್ತೆ ನೀವು ಪ್ರಾಪರ್ ಆಗಿ ಇದನ್ನ ಕಲ್ತ್ರೆ. ಸೊ ನೀವು ನಿಮ್ಮ ಕಡಿಮೆ ಸಮಯದಲ್ಲಿ ಜಾಸ್ತಿ ಜನರನ್ನ ಫೋಕಸ್ ಮಾಡ್ಬೋದು. ಓಕೆ, ಸೊ ಮಧ್ಯದಲ್ಲಿ ಇದನ್ನ ಸ್ಕಿಪ್ ಮಾಡದೆ, ಎಕ್ಸಿಟ್ ಆಗದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಲೇಟರ್ ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ, ಕ್ಲಾರಿಟಿ ಇದ್ರೆ, ಫರ್ದರ್ ಡೀಟೇಲ್ಸ್ ಬೇಕಾದ್ರೆ ನಾನು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕಳೆದ 2 ಸೆಷನ್ ಅಲ್ಲಿ ನಾನು ಆಡ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡೋದನ್ನ ತೋರಿಸಿದ್ದೀನಿ. ನೀವು ಪ್ರಾಪರ್ ಆಗಿ ಒಂದು ಫೇಸ್ಬುಕ್ ಅಲ್ಲಿ ಆಡ್ ರನ್ ಮಾಡಬೇಕು ಅಂತಿದ್ರೆ ನಿಮ್ಮ ಹತ್ರ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಇರಬೇಕು, ಫೇಸ್ಬುಕ್ ಪೇಜ್ ಇರಬೇಕು, ಅದನ್ನು ಕ್ರಿಯೇಟ್ ಮಾಡೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಯಾರಿಗೆ ಅರ್ಥ ಆಗಿಲ್ಲ ಇನ್ನೊಂದ್ಸರ್ತಿ ಅದನ್ನು ವಾಚ್ ಮಾಡಿ. ನೆಕ್ಸ್ಟ್ ಮೆಟಾ ಬಿಸ್ನೆಸ್ ಸೂಟ್ ಅಲ್ಲಿ ನಿಮ್ಮ ಬಿಸ್ನೆಸ್ ಪೋರ್ಟ್ಫೋಲಿಯೋವನ್ನ ಕ್ರಿಯೇಟ್ ಮಾಡೋದು ಯಾವ ರೀತಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ಒನ್ಸ್ ಅಗೇನ್ ವಾಚ್ ಮಾಡಿ. ಅದರ ಸ್ಟೆಪ್ ಪ್ರಕಾರ ನೀವು ಕ್ರಿಯೇಟ್ ಮಾಡ್ತಾ ಬನ್ನಿ. ಸಿಸ್ಟಮ್ ಅಲ್ಲೂ ಮಾಡ್ಬೋದು, ಮೊಬೈಲ್ ಅಲ್ಲೂ ಮಾಡ್ಬೋದು, ಸೇಮ್ ಪ್ರೊಸೀಜರ್. ಅಗೇನ್ ನಿಮ್ಮ ಆಡ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡೋದು ಕೂಡ ನಾನು ನಿಮ್ಗೆ ಅದರಲ್ಲಿ ತೋರಿಸಿದ್ದೀನಿ. ಇಷ್ಟು ಮಾಡಿ ನಂತರ ಆಡ್ ರನ್ ಮಾಡೋದು ಹೇಗಂತ ಕಂಪ್ಲೀಟ್ ಆಗಿ ನಿಮಗೆ 1 by 1 ಸ್ಟೆಪ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಮತ್ತೆ ನಾನು ನಿಮ್ಗೆ ಹೇಳ್ತೀನಿ, ನಿಮ್ಮ ಫೋಕಸ್ ಮೈಂಡ್ ಇಲ್ಲಿ ಇತ್ತು, ಸ್ಕ್ರೀನ್ ಮೇಲೆ ಇತ್ತು, ಕಂಪ್ಲೀಟ್ ಆಗಿ ಒಂದು 1 hour ನೀವು ಕಂಪ್ಲೀಟ್ ಫೋಕಸ್ ಆಗಿ ಕೇಳ್ತೀರಾ ಅಂತಂದ್ರೆ ನಿಮಗೆ ನಾನು ಯಾವ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ತೀನಿ, ಎಲ್ಲಿ ಹೋಗ್ತೀನಿ, ಪ್ರತಿಯೊಂದು ಅರ್ಥ ಆಗುತ್ತೆ. ಬಿಫೋರ್ ದ್ಯಾಟ್ ಹಾಗಾದ್ರೆ ಮಾರ್ಕೆಟ್ ಅಲ್ಲಿ ಯಾವ್ಯಾವ ಪ್ರಾಡಕ್ಟ್ ಇವತ್ತು ಟ್ರೆಂಡಿಂಗ್ ಇದೆ, ಯಾವ ಪ್ರಾಡಕ್ಟ್ ಬಗ್ಗೆ ಎಲ್ಲ ಜಾಸ್ತಿ ಹ್ಯಾಡ್ ರನ್ ಮಾಡ್ತಾ ಇದ್ದಾರೆ, ಇದನ್ನ ಫೈಂಡ್ ಔಟ್ ಮಾಡೋದು ಯಾವ ರೀತಿ ಅಂತಂದ್ರೆ ವೆರಿ ಸಿಂಪಲ್. ಸೊ ನಿಮ್ಮ ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ ಹೋಗಿ ಫೇಸ್ಬುಕ್ ಆಡ್ ಲೈಬ್ರರಿ ಅಂತ ಸರ್ಚ್ ಮಾಡಿ, ಆಡ್ಸ್ ಲೈಬ್ರರಿ ಅಂತ ಸರ್ಚ್ ಮಾಡಿ, ನೋಟ್ ಮಾಡ್ಕೊಳ್ಳಿ. ಫೇಸ್ಬುಕ್ ಆಡ್ಸ್ ಲೈಬ್ರರಿ ಅಂತ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ಗೆ ಹೋಗಿ ಸರ್ಚ್ ಮಾಡಿ. ನೋಡಿ, ಇಲ್ಲಿ ಆಡ್ ಲೈಬ್ರರಿ ಫೇಸ್ಬುಕ್ ಅಂತ ಬಂತು. ಅದಕ್ಕೆ ಕ್ಲಿಕ್ ಮಾಡಿದಾಗ ಇದು ಯಾಕಂದ್ರೆ ನಿಮಗೆ ಇವಾಗ ಒಂದ್ ಸ್ವಲ್ಪ ಮಾರ್ಕೆಟ್ ಅನ್ನ ರಿಸರ್ಚ್ ಮಾಡ್ಲಿಕ್ಕೆ, ಅಂದ್ರೆ ಸ್ವಲ್ಪ ಸರ್ವೆ ಮಾಡ್ಲಿಕ್ಕೆ, ಯಾವ ಪ್ರಾಡಕ್ಟ್ ಇವತ್ತು ಟ್ರೆಂಡಿಂಗ್ ಅಲ್ಲಿ ಇದೆ, ಯಾವ ಪ್ರಾಡಕ್ಟ್ ಬಗ್ಗೆ ಜನ ಜಾಸ್ತಿ ಆಡ್ ಅನ್ನ ರನ್ ಮಾಡ್ತಾ ಇದ್ದಾರೆ, ಇದನ್ನ ಸ್ವಲ್ಪ ನೀವು ಸ್ಟಡಿ ಮಾಡ್ಕೊಂಡ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಪರ್ಟಿಕ್ಯುಲರ್ ಆಗಿ ನೀವು ಒಂದೇ ಪ್ರಾಡಕ್ಟ್ ಬಗ್ಗೆ ಬೇಕಾದ್ರೆ ಆಡ್ ರನ್ ಮಾಡ್ಬೋದು. ಈಗ ಪ್ರೆಸೆಂಟ್ ನಾನೀಗ ಆಡ್ ರನ್ ಮಾಡ್ತಿರೋದು ಶಿಲಾಜಿತ್ ಓಜಸ್ ಪ್ರಾಡಕ್ಟ್. ಯಾಕಂದ್ರೆ ಇವತ್ತು ತುಂಬಾ ಜನರಿಗೆ ಇರುವಂತ ಒಂದು ಕಾಮನ್ ಪ್ರಾಬ್ಲಮ್, ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ನನಗೆ ರೆಸ್ಪಾನ್ಸ್ ಬರ್ತಾ ಇದೆ.
ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದ ಬರ್ತಾ ಇದೆ. ಅದನ್ನ ಹೇಗೆ ನೀವು ಟಾರ್ಗೆಟ್ ಮಾಡೋದು ಅಂತ ತೋರಿಸ್ತೀನಿ. ನೆಕ್ಸ್ಟ್ ನಿಮಗೆ ಕರೆಕ್ಟ್ ಆಗಿ ನೀವು ಪ್ರಾಡಕ್ಟ್ ನಾಲೆಜ್ ಪಡ್ಕೊಂಡ್ರೆ ಸ್ಕಿನ್ ಕೇರ್ ಅಲ್ಲೇ ಬಿಸ್ನೆಸ್ ತೆಗಿಬಹುದು. ಇವತ್ತು ಸ್ಕಿನ್ ಕೇರ್ ಅಲ್ಲಿ ಸಾಕಷ್ಟು ಜನರಿಗೆ ಪ್ರಾಬ್ಲಮ್ ಇದೆ, ಆಕ್ನೆ ಪ್ರಾಬ್ಲಮ್ ಇದೆ, ಡಾರ್ಕ್ ಸರ್ಕಲ್ ಇದೆ, ಪಿಗ್ಮೆಂಟೇಷನ್ ಇದೆ, ಸ್ಕಿನ್ ಅಲರ್ಜೀಸ್ ಇದೆ. ನೀವು ಅಗ್ರಿಕಲ್ಚರ್ ಮಾಡ್ತೀರಾ, ಅಗ್ರಿಕಲ್ಚರ್ಗೆ ಬೇಕಾದ ಅಗ್ರಿಕಲ್ಚರ್ ಫಾರ್ಮರ್ಸ್ ಅನ್ನ ಫೋಕಸ್ ಮಾಡ್ಬೋದು. ಕಾಸ್ಮೆಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ, ಕಾಸ್ಮೆಟಿಕ್ಸ್ ಬಗ್ಗೆ ಸ್ಟಡಿ ಮಾಡಿ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ ಬಗ್ಗೆನೇ ಪ್ರಮೋಟ್ ಮಾಡಬಹುದು. ಹೆಲ್ತ್ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ನಾಲೆಜ್ ಇದೆಯಾ, ಹೆಲ್ತ್ ಪ್ರಾಡಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ, ಬರೇ ಒಂದು ಪ್ರಾಡಕ್ಟ್ ಅಲ್ಲಿ ಶುಗರ್ ಇರ್ಬೋದು, BP ಇರ್ಬೋದು, ಮಂಡಿ ನೋವು ಇರ್ಬೋದು, ಥೈರಾಯ್ಡ್ ಇರ್ಬೋದು, ಲೇಡೀಸ್ ಪ್ರಾಬ್ಲಮ್ ಇರ್ಬೋದು, ಅದಕ್ಕೆ ತಕ್ಕಂತ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡಿ ಬರೇ ನೀವು ಒಂದೊಂದು ಪ್ರಾಡಕ್ಟ್ ಅಲ್ಲೇ ಬೇಕಾದ್ರೆ ಬಿಸ್ನೆಸ್ ತೆಗಿಬಹುದು. ಎಲ್ಲಾ ಪ್ರಾಡಕ್ಟ್ ನೆಸೆಸಿಟಿ ಇರೋದಿಲ್ಲ. ನೋಡಿ, ನಿಮ್ಮ ಫೇಸ್ಬುಕ್ ಆಡ್ಸ್ ಲೈಬ್ರರಿ ಹೋಗಿ ಸರ್ಚ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಯಾರೆಲ್ಲ ಜಾಸ್ತಿ ಯಾವ್ಯಾವ ರಿಲೇಟೆಡ್ ಆಡ್ಸ್ ರನ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ. ನೀವು ಕೂಡ ರಿಸರ್ಚ್ ಮಾಡ್ಬೋದು. ಇಲ್ಲಿ ಇಂಡಿಯಾ ಬೇರೆ ಬೇರೆ ಕಂಟ್ರಿ ಕೂಡ ನೋಡ್ಬೋದು. ನಮ್ದು ಇಂಡಿಯಾದ್ರಿಂದ ಇಂಡಿಯಾ ಕ್ಲಿಕ್ ಮಾಡಿ ಇಲ್ಲಿ ಆಡ್ ಕ್ಯಾಟಗರಿಗೆ ಬಂದಾಗ ಆಲ್ ಆಡ್ಸ್ ಅನ್ನ ಕೊಡಿ. ಓಕೆ, ನೆಕ್ಸ್ಟ್ ಇಲ್ಲಿ ಸರ್ಚ್ ಅಂತ ಇದೆ. ಓಕೆ, ನಾನು ಒಂದಿಷ್ಟು ಇಲ್ಲಿ ನಿಮ್ಮ ಮುಂದೆ ಸರ್ಚ್ ಮಾಡಿ ನೋಡಿ. ನಾನು ಒಂದಿಷ್ಟು ಸರ್ಚ್ ಮಾಡಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಸರ್ಚ್ ಮಾಡ್ಲಿಕ್ಕೆ ಒಂದು ಐಡಿಯಾ ಕೊಡ್ತೀನಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಕೀವರ್ಡ್ ಅನ್ನು ಹಾಕ್ಬೋದು. ಓಕೆ, ಈಗ ವೈಟ್ ಲಾಸ್ ನೋಡೋಣ. ನಾನೀಗ ವೈಟ್ ಲಾಸ್ ಅಂತ ಹಾಕಿದ್ದೀನಿ ನೋಡಿ. ಇಲ್ಲಿ ವೈಟ್ ಲಾಸ್ ಬಗ್ಗೆ ಯಾರಾದ್ರೂ ಆಡ್ ರನ್ ಮಾಡ್ತಾ ಇದ್ದಾರಾ? ಪ್ರೆಸೆಂಟ್ ಇವಾಗ ಬೇರೆ ಅಂದ್ರೆ ಬೇರೆ ಬೇರೆ ಪ್ರಾಡಕ್ಟ್ ಇರುತ್ತೆ ಮಾರ್ಕೆಟ್ ಅಲ್ಲಿ, ಅದ್ರ ಬಗ್ಗೆ ಆಡ್ ರನ್ ಮಾಡ್ತಾ ಇದ್ದಾರಾ? ಯಾಕಂತಂದ್ರೆ ಅದನ್ನ ತುಂಬಾ ಜನ ನೋಡೋದ್ರಿಂದ ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಸೊ ನಮ್ಮ ಪ್ರಾಡಕ್ಟ್ ಗುಡ್ ಇದೆ, ರಿಸಲ್ಟ್ ಇದೆ ಅಂತಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ನೋಡಿ, ಬೇರೆ ಬೇರೆ ಬ್ರ್ಯಾಂಡ್ ಕಂಪನಿ ಅವರು ಅವ್ರಿಗೆ ತಕ್ಕಂತೆ ಅವ್ರು ಏನ್ ಮಾಡ್ತಿದ್ದಾರೆ ನೋಡಿ, ತುಂಬಾ ಆಡ್ಸ್ ಅನ್ನ ರನ್ ಮಾಡ್ತಾ ಇದ್ದಾರೆ. ಇಲ್ಲಿ ಡೇಟ್ ಕೂಡ ಬರುತ್ತೆ ನೋಡಿ. ಇದು ನವೆಂಬರ್ 15 ಅಂತಂದ್ರೆ ಇವತ್ತು ರನ್ ಮಾಡಿರುತ್ತೆ. ಇಲ್ಲಿ ನಿಮ್ಗೆ ಪ್ರತಿಯೊಂದು ಡೇಟಾ ಸಿಗುತ್ತೆ. ಓಕೆ ನೋಡಿ, ಅದಾಯ್ತಾ? ಮತ್ತೆ ನಿಮಗೆ ಬೇರೆ ಪ್ರಾಡಕ್ಟ್ ಬೇಕಾದ್ರೆ ಈಗ ನಿಮಗೆ ಸ್ವಲ್ಪ ರಿಸರ್ಚ್ ಮಾಡ್ಲಿಕ್ಕೆ ನೆಕ್ಸ್ಟ್ ನೆಕ್ಸ್ಟ್ ನೋಡೋಣ. ಅಶ್ವಗಂಧ ನೋಡ್ತೀನಿ ನಾನು ಇವಾಗ ಹೆಲ್ತ್ ಪ್ರಾಡಕ್ಟ್ ಅಲ್ಲಿ. ನೋಡಿ, ಬೇರೆ ಬೇರೆ ಮಾರ್ಕೆಟಿನ ಅಶ್ವಗಂಧ ಇದೆ ನೋಡಿ. ಸೊ ನಾವ್ ಹೇಳ್ತೀವಿ ರೇಟ್ ಜಾಸ್ತಿ ಹಾಗೆ ಹೀಗೆ ಅಂತ. ಇದಕ್ಕಿಂತ ಡಬಲ್ ರೇಟ್ ಇದ್ದವರು ಕೂಡ ನಾವು ಯಾವ ರೀತಿ ಪ್ರಮೋಟ್ ಮಾಡ್ತೀವಿ, ಯಾವ ರೀತಿ ಕಸ್ಟಮರಿಗೆ ನಾವು ಸರ್ವಿಸ್ ಕೊಡ್ತೀವಿ, ಯಾವ ರೀತಿ ಕಸ್ಟಮರಿಗೆ ನಾವು ಬಿಲೀಫ್ ಕೊಡ್ತೀವಿ, ಅದರ ಮೇಲೆ ನಮಗೆ ಸೇಲ್ಸ್ ಅನ್ನೋದು ಈಸಿಯೆಸ್ಟ್ ಮಾಡ್ಬೋದು. ದೊಡ್ಡ ವಿಷಯನಲ್ಲ. ನೆಕ್ಸ್ಟ್ ಈಗ ನೋಡೋಣ ಬೇರೆ. ಈಗ ಸ್ಕಿನ್ ಇದು ನೋಡ್ತೀನಿ. ಈ ತರ ನೀವು ಡಿಫ್ರೆಂಟ್ ಕೀವರ್ಡ್ ಅನ್ನ ಹಾಕಿ ಸರ್ಚ್ ಮಾಡಿ. ಅವಾಗ ಏನಾಗುತ್ತೆ, ನಿಮ್ಗೆ ಅದರ ತಕ್ಕಂತೆ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆಯವರು ಆಡ್ ರನ್ ಮಾಡ್ತಾನೆ ಇರ್ತಾರೆ. ಸೊ ಇವಾಗ ಏನಾಗುತ್ತೆ, ಜನ ರಿಸರ್ಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಂದ್ರೆ ಸರ್ಚ್ ಜಾಸ್ತಿ ಮಾಡ್ತಾರೆ. ಸೊ ಅವಾಗ ನಿಮ್ಮ ಆಡ್ ಅನ್ನೋದು ಪರ್ಟಿಕ್ಯುಲರ್ ಕ್ಯಾಟಗರಿ ವೈಸ್ಗೆ ನೀವು ಫೋಕಸ್ ಮಾಡಿದಾಗ ಸೊ ತುಂಬಾ ಜನರಿಗೆ ಏನಾಗುತ್ತೆ, ಆಡ್ ಸಜೆಸ್ಟ್ ಮಾಡ್ತಾನೆ ಇರುತ್ತೆ, ನಿಮಗೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ನೋಡಿ, ಇಲ್ಲಿ ನೋಡಿ, ಸ್ಕಿನ್ ಕೇರ್ಗೆ ತಕ್ಕಂತ ಬೇರೆ ಬೇರೆ ಬ್ರ್ಯಾಂಡ್ ಕಂಪನಿ ಅವರು ನೋಡಿ ಚೆನ್ನಾಗಿ ಅದರ ಪೋಸ್ಟರ್ ಡಿಸೈನ್ ಕ್ರಿಯೇಟ್ ಮಾಡಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ಅ ವೆರಿ ಸಿಂಪಲ್ ಮೆಥಡ್. ಗೆಟಿಂಗ್ ಮೈ ಪಾಯಿಂಟ್? ಅರ್ಥ ಆಗ್ತಿದ್ಯಾ? ಐ ಆಮ್ ಕ್ಲಿಯರ್? ನೋಡೋಣ, ಇಲ್ಲಿ ನೆಕ್ಸ್ಟ್ ನೋನಿ ಅಂತ ಹಾಕ್ತೀನಿ. ಈ ತರ ನೀವು ಡಿಫ್ರೆಂಟ್ ಕೀವರ್ಡ್ ಹಾಕಿ ಸರ್ಚ್ ಮಾಡಿ ಫಸ್ಟಿಗೆ. ನೋಡಿ, ಬೇರೆ ಬೇರೆ ಕಂಪನಿಯ ನೋನಿ ಪ್ರಾಡಕ್ಟ್ ಇಲ್ಲಿ ಆಡ್ ರನ್ ಮಾಡ್ತಾ ಇದ್ದಾರೆ ನೋಡಿ. ಸೊ ಅವಾಗ ನೀವು ಅನ್ಕೊಳ್ಬಹುದು, ಸೊ ಎಷ್ಟು ಜನ ತಮ್ಮ ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಡೇಟ್ ಸಿಗುತ್ತೆ ನೋಡಿ, ಇದು ರೀಸೆಂಟ್ ಆಗಿ ಆಡ್ ರನ್ ಮಾಡಿರೋದು. ಆಮ್ಲ ಜ್ಯೂಸ್ ನೋಡ್ತೀನಿ, ನೋಡೋಣ. ಈ ತರ ಡಿಫ್ರೆಂಟ್ ಸ್ವಲ್ಪ ಕೀವರ್ಡ್ ಅನ್ನ ಚೇಂಜ್ ಮಾಡಿ ಪ್ರತಿಯೊಂದು ನೀವು ಸ್ಟಡಿ ಸರ್ಚ್ ಮಾಡಿದಾಗ ನೋಡಿ, ಆಮ್ಲ ಜ್ಯೂಸ್ ತಕ್ಕಂತೆ ತುಂಬಾ ಬಂತು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಹೆಲ್ತ್ ಇಶ್ಯೂಸ್, ಕರಳ ಜಾಮೂನ್ ಇದೆ. ನೆಕ್ಸ್ಟ್ ನಾನು ಗಮ್ಮಿ ಅಂತ ಹಾಕ್ತೀನಿ, ನೋಡೋಣ. ಸೊ ಈ ತರ ನಿಮಗೊಂದು ಐಡಿಯಾಸ್ ಕೊಡ್ತಾ ಇರೋದು ನಾನು, ಯಾವ ರೀತಿ ರಿಸರ್ಚ್ ಮಾಡಬೇಕು, ಯಾರೆಲ್ಲ ಈ ತರ ರಿಲೇಟೆಡ್ ಪ್ರಾಡಕ್ಟ್ ಗಳನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಅಂತ. ಸೊ ನೋಡಿ, ಇಲ್ಲಿ ಬೇರೆ ಬೇರೆ ಕಂಪನಿಯ ಗಮ್ಮಿಸ್ ಕೂಡ ಪ್ರಮೋಟ್ ಮಾಡ್ತಾ ಇದ್ದಾರೆ. ಅವಾಗ ಏನಾಗುತ್ತೆ, ಜನ ನೋಡ್ತಾರೆ, ಸರ್ಚ್ ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ, ಚೆನ್ನಾಗಿದೆ ಬ್ರ್ಯಾಂಡ್ ಅಂತ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಇವತ್ತು ತಮ್ಮ ಬಿಸ್ನೆಸ್ ಅನ್ನ ಎಲ್ಲಾ ಬಿಸ್ನೆಸ್ ಕ್ಯಾಟಗರಿ ಪರ್ಸನ್ಸ್ ಏನ್ ಮಾಡ್ತಿದ್ದಾರೆ, ತಮ್ಮ ಆಡ್ ಅನ್ನ ರನ್ ಮಾಡೋ ಮುಖಾಂತರ, ಪ್ರಾಪರ್ ಆಗಿ ರನ್ ಮಾಡೋ ಮುಖಾಂತರ ಇಲ್ಲಿ ನೀವು ಟಾರ್ಗೆಟೆಡ್ ಆಡಿಯನ್ಸ್ ಅನ್ನ ರೀಚ್ ಮಾಡಬಹುದು. ಕ್ಲಿಯರ್? ಸೊ ನೆಕ್ಸ್ಟ್ ಇವಾಗ ಅಗ್ರಿಕಲ್ಚರ್ ನೋಡೋಣ. ಅಗ್ರಿಕಲ್ಚರ್ ಬಗ್ಗೆ ಯಾರಾದ್ರೂ ಆಲ್ರೆಡಿ ಬೇರೆ ಬೇರೆ ಕಂಪನಿಯವರು ಪ್ರಮೋಟ್ ಮಾಡ್ತಾ ಇದ್ದಾರಾ ಅಗ್ರಿ ಪ್ರಾಡಕ್ಟ್ ಅಂತ ಸರ್ಚ್ ಮಾಡಿ ನೋಡ್ತೀನಿ.
ಏನ್ ಮಾಡ್ಬೇಕು, ಗೂಗಲ್ ಅಲ್ಲಿ ಹೋಗಿ ಫೇಸ್ಬುಕ್ ಆಡ್ಸ್ ಲೈಬ್ರರಿ ಅಂತ ಸರ್ಚ್ ಮಾಡಿ, ಅಲ್ಲಿ ಹೋಗಿ ನೀವು ಇಂಡಿಯಾ ಆಲ್ ಆಡ್ಸ್ ಕೊಟ್ಟು ಇಲ್ಲಿ ಸರ್ಚ್ ಅಲ್ಲಿ ಕೊಟ್ರೆ ನೋಡಿ, ಅಗ್ರಿಕಲ್ಚರ್, ಬೇರೆ ಬೇರೆ ಅಗ್ರಿಕಲ್ಚರ್ ಕಂಪನಿಯವರು ನೋಡಿ, ಬೇರೆ ಬೇರೆ ಲ್ಯಾಂಗ್ವೇಜ್, ಕನ್ನಡದವರು, ತಮಿಳು, ತೆಲುಗು, ಹಿಂದಿ, ಎಲ್ಲ ಲ್ಯಾಂಗ್ವೇಜ್ ಇದ್ದವರು ಕೂಡ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಅವಾಗ ನಾವು ಥಿಂಕ್ ಮಾಡಿ ನಾವೆಷ್ಟು ಇದನ್ನ ಸೀರಿಯಸ್ ತಗೊಂಡಿದೀವಿ, ಎಷ್ಟು ನಾವು ಇದನ್ನ ಪ್ರಾಪರ್ ಆಗಿ ಕಲ್ತ್ರೆ ಎಷ್ಟು ಬಿಸ್ನೆಸ್ ಕಟ್ಬೋದು. ನಿಮಗೆ ಎರಡು ರೀತಿ ಬೆನಿಫಿಟ್ ಇರುತ್ತೆ. ಒಂದು, ಆಸ್ ವೆಲ್ ಆಸ್ ನಿಮ್ಗೆ ಲೀಡ್ಸ್ ಸಿಗುತ್ತೆ, ಆಸ್ ವೆಲ್ ಆಸ್ ನಿಮ್ಗೆ ಪ್ರಾಡಕ್ಟ್ ಕೂಡ ಪ್ರಮೋಟ್ ಮಾಡಬಹುದು. ಸೊ ನೀವೇಗೂ ಹೋಗಿ ಪ್ರಾಡಕ್ಟ್ ಕೊಡ್ಬೇಕಂತ ಅವಶ್ಯಕತೆ ಇಲ್ಲ. ಮೈ ಮೋದಿ ಕೇರ್ ಇದೆ, ನಾರ್ಮಲ್ ಶಾಪ್ ಇದೆ, ಗೂಗಲ್ ಪೇ, ಫೋನ್ ಪೇ, ಅಮೌಂಟ್ ಕಲೆಕ್ಟ್ ಮಾಡೋದು, ಅಡ್ರೆಸ್ ಕಲೆಕ್ಟ್ ಮಾಡೋದು, ಕಸ್ಟಮರ್ ಹತ್ರ ಸ್ವಲ್ಪ ಮಾತಾಡಿ ಅವ್ರಿಗೆ ಕಾನ್ಫಿಡೆಂಟ್ ಕೊಟ್ರೆ, ಬಿಲೀಫ್ ಕೊಟ್ರೆ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ. ಕಸ್ಟಮರ್ ಬಿಹೇವಿಯರ್ ಹೇಗಿರುತ್ತೆ ಅಂತ ಗೊತ್ತಾಗಲ್ಲ. ನೀವು ಕಂಟಿನ್ಯೂಸ್ಲಿ ಫಾಲೋ ಅಪ್ ಬಿಟ್ರೆ ಡೆಫಿನೆಟ್ ರಿಸಲ್ಟ್ ಸಿಗುತ್ತೆ. ಕ್ಲಿಯರ್? ಇದಿಷ್ಟು ಕ್ಲಿಯರ್ ಆದ್ರೆ ಮೆನ್ಷನ್ ಮಾಡಿ. ಫಸ್ಟ್ ನಿಮಗೆ ಒಂದು ಐಡಿಯಾ ಕೊಟ್ಟಿರೋದು ನಾನು ರಿಸರ್ಚ್ ಮಾಡ್ಲಿಕ್ಕೆ ಪ್ರಾಡಕ್ಟ್ ಬಗ್ಗೆ. ಸೊ ಫೇಸ್ಬುಕ್ ಆಡ್ ರನ್ ಕಲ್ತೇನು ಅಂತಂದ್ರೆ, ನಿಮಗೆ ಫೇಸ್ಬುಕ್ ಕಂಪನಿಯವರೇ ನಿಮಗೆ ಆಡಿಯನ್ಸ್ ಅನ್ನ ಕೊಡ್ತಾರೆ. ಅಂದ್ರೆ ನಿಮ್ಗೆ ಯಾವ ಏಜ್ ಕ್ಯಾಟಗರಿ ಬೇಕು, ಯಾವ ಏರಿಯಾ ವೈಸ್ ಬೇಕು ಅಂತ ನೀವೇನ್ ಸೆಟ್ ಮಾಡ್ತೀರಾ ಆಡ್ ರನ್ ಮಾಡುವಾಗ, ಅಂತ ಕ್ಯಾಟಗರಿ ಪರ್ಸನ್ಗೆ ಅದು ಸಜೆಸ್ಟ್ ಮಾಡುತ್ತೆ. ಅವಾಗ ನಿಮ್ಗೆ ಏನಾಗುತ್ತೆ, ನೀವು ಆಡ್ಗೆ ಅಮೌಂಟ್ ಅನ್ನ ಸ್ಪೆಂಡ್ ಮಾಡ್ತಿರಲ್ವಾ, ಅದಕ್ಕೆ ತಕ್ಕಂತೆ ಗುಡ್ ರಿಸಲ್ಟ್ ಅನ್ನ ಪಡ್ಕೊಳ್ಬಹುದು. ಸರ್, ಈಗ ನಾನು ನಿಮ್ ಮುಂದೆ ಒಂದು ಪ್ರಾಡಕ್ಟ್ ಬಗ್ಗೆ ಲೈವ್ ಆಗಿ ಆಡ್ ಅನ್ನ ರನ್ ಮಾಡಿ ತೋರಿಸ್ತೀನಿ. ಬಿಫೋರ್ ದ್ಯಾಟ್ ನಿಮ್ಮ ಹತ್ರ ಆಡ್ ಅಕೌಂಟ್ ಇರಬೇಕು. ಆಡ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡೋದು ಕೂಡ ನಾನು ಆಲ್ರೆಡಿ ತೋರಿಸಿದ್ದೀನಿ. ಅದನ್ನ ಒನ್ಸ್ ವಾಚ್ ಮಾಡಿ, ಅವಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇದೆಲ್ಲ ಆಯ್ತು ನಿಮಗೆ. ನಂತರ ನೀವು ಒಂದು ಪ್ರಾಡಕ್ಟ್ ಬಗ್ಗೆ ಸ್ಟಡಿ ಮಾಡಿ, ಆ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಅದ್ರ ಬಗ್ಗೆ ಕಂಟೆಂಟ್ ಮಾಡಿ. ಸೊ ನೀವು 100% ಇಂಟ್ರೆಸ್ಟ್ ಕೊಟ್ಟು ಕಲ್ತ್ರೆ, ಸೊ ಮೊಬೈಲ್ ಬಗ್ಗೆ ನಾಲೆಜ್ ಎಲ್ರಿಗಿದೆ, ಸ್ವಲ್ಪ ಬೇಸಿಕ್ ಎಲ್ಲ ನೀವು ಕಲ್ತಾ ಬಂದ್ರೆ ನಿಮಗೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಸುಲಭ ಆಗುತ್ತೆ. ಈಗ ನಾನು ನಿಮ್ಮ ಮುಂದೆ ಒಂದು ಪ್ರಾಡಕ್ಟ್ ಬಗ್ಗೆ ಲೈವ್ ಆಗಿ ಪ್ರಮೋಟ್ ಮಾಡ್ತೀನಿ. ಯಾವ ಪ್ರಾಡಕ್ಟ್ ಅಂತಂದ್ರೆ, ಎಸ್ ನೋಡೋಣ, ಅಶ್ವಗಂಧ ಪ್ರಾಡಕ್ಟ್ ಬಗ್ಗೆ ನಾನು ಟ್ರೈ ಮಾಡ್ತೀನಿ. ನನ್ನ ಹತ್ರ ಅಶ್ವಗಂಧ ಪ್ರಾಡಕ್ಟ್ ಬಗ್ಗೆ ಆಲ್ರೆಡಿ ಫಸ್ಟಿಗೆ ನೀವೇನ್ ಮಾಡಿ ಗೊತ್ತಾ, ಕಂಟೆಂಟ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿರಿ. ನಿಮಗೆ ಯಾವ್ಯಾವ ಪ್ರಾಡಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ನೋಡ್ಕೊಂಡು ಅದಕ್ಕೆ ತಕ್ಕಂತಹ ಪೋಸ್ಟರ್, ಅದಕ್ಕೆ ತಕ್ಕಂತ ಕಂಟೆಂಟ್, ಇದೆಲ್ಲ ನೀವು ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ತಕೊಂಡು ಕಲಿಬೇಕಾಗತ್ತೆ. ನೀವು ಕಲ್ತ್ರೆ ನಿಮಗೆ ಈಸಿಯಾಗಿ ಎಲ್ಲವನ್ನು ಕೂಡ ಈಸಿಯೆಸ್ಟ್ ಆಗಿ ಪ್ರಮೋಟ್ ಮಾಡ್ಬೋದು. ಓಕೆ, ಎಸ್. ಈಗ ನನ್ನ ಹತ್ರ ಒಂದು ಆಲ್ರೆಡಿ ಪ್ರಾಡಕ್ಟ್ ಇದೆ ನೋಡಿ, ಅಶ್ವಗಂಧ ಅಂತ. ಇದಕ್ಕೆ ತಕ್ಕಂತ ಪೋಸ್ಟರ್ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದೀನಿ ನೋಡಿ. ಈ ತರ ನೀವು ಸ್ವಲ್ಪ ಟೈಮ್ ಕೊಡ್ಬೇಕಾಗತ್ತೆ. ಸ್ವಲ್ಪ ನೀವು ನಿಜವಾಗ್ಲೂ ಬಿಸ್ನೆಸ್ ಮಾಡ್ಲೇಬೇಕು ಅಂತ ಯಾರಿಗೆ ಇಂಟ್ರೆಸ್ಟ್ ಇದೆ, ಮೊಬೈಲ್ ಅಲ್ಲಿ ಏನು ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇದ್ದೀರಾ, ರೀಲ್ಸ್ ನೋಡೋದು, ಸ್ಟೇಟಸ್ ನೋಡೋದು, ಲೈಕ್ ಕೊಡೋದು, ಕಮೆಂಟ್ ಕೊಡೋದು, ಯಾರಾದ್ರೂ ಸ್ಟೇಟಸ್ ಶೇರ್ ಮಾಡೋದಕ್ಕಿಂತ ಸ್ವಲ್ಪ ಬೇರೆಯವರ ಪೇಜಸ್ಗೆಲ್ಲ ವಿಸಿಟ್ ಮಾಡಿ, ಸ್ವಲ್ಪ ಕಂಟೆಂಟ್ ಅನ್ನು ರಿಸರ್ಚ್ ಮಾಡಿ, ಸ್ಟಡಿ ಮಾಡಿ, ಅದಕ್ಕೆ ತಕ್ಕಂತ ಒಂದು ಪೋಸ್ಟರ್ ಕಂಟೆಂಟ್ ಅನ್ನು ರೆಡಿ ಮಾಡಿ ಇಟ್ರೆ ನಿಮಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ನಾನು ಇಲ್ಲಿ ಏನ್ ಮಾಡಿದ್ದೀನಿ ನೋಡಿ, ಅಶ್ವಗಂಧ ಬಗ್ಗೆ ಒಂದು ಕಂಟೆಂಟ್ ಇಲ್ಲಿ ಬರ್ದಿದ್ದೀನಿ. ಇದ್ರ ಬಗ್ಗೆ ನಾನು ಇವಾಗ ಆಡ್ ರನ್ ಮಾಡ್ಬೇಕು, ಅದನ್ನ ಲೈವ್ ಆಗಿ ತೋರಿಸ್ತೀನಿ ನೋಡಿ. ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ ಬಗ್ಗೆ ನೀವೇನ್ ಮಾಡ್ಬೋದು, ಫ್ರೀ ಇದ್ದಾಗ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಮಾಡ್ಬೋದು ನೋಡಿ. ಇದು ಇವತ್ತು ನನಗೆ ಸಿಕ್ಕಂತ ಆರ್ಡರ್, ಮಧ್ಯಾಹ್ನ 1 ಗಂಟೆ ಅಮೌಂಟ್ ಕಳಿಸಿದ್ದಾರೆ. ಅದಕ್ಕಿಂತ ರೀಸೆಂಟ್ ನಿಮ್ಮ ಇದೆಲ್ಲ ಕಲ್ತ್ರೆ ನಿಮ್ಗೆ ಕಡಿಮೆ ಬಜೆಟ್ ಅಲ್ಲಿ ಜಾಸ್ತಿ ಬಿಸ್ನೆಸ್ ಮಾಡ್ಬೋದು. ಪರ್ಸನಲ್ ಬಿವಿಗೆ ಹೆಲ್ಪ್ ಆಗುತ್ತೆ, ಪರ್ಸನಲ್ ಬಿಸ್ನೆಸ್ ಹೆಲ್ಪ್ ಆಗುತ್ತೆ. ಅದೇ ನೆಕ್ಸ್ಟ್ ನಿಮ್ಗೆ ಲೀಡ್ಸ್ ಆಗಿ ಕೂಡ ಕನ್ವರ್ಟ್ ಆಗುತ್ತೆ. ಓಕೆ, ಕ್ಲಿಯರ್? ಇದಿಷ್ಟು ಫಸ್ಟ್ ಮಾಡ್ಕೊಂಡು ಅದರ ಕಂಟೆಂಟ್ ಎಲ್ಲ ಬರ್ದಿಟ್ಕೊಂಡು ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡಿದ ನಂತರ ನೀವು ಏನ್ ಮಾಡಿ, ಆಡ್ ರನ್ ಕಡೆ ಫೋಕಸ್ ಮಾಡಿ. ಒನ್ಸ್ ಅಗೇನ್ ನಾನು ರಿಪೀಟ್ ಮಾಡ್ತೀನಿ, ಆಡ್ ಅಕೌಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಗೊತ್ತಾಗಿಲ್ಲ ಅಂತಂದ್ರೆ ಬಿಫೋರ್ ದಟ್ ನಿಮ್ಮ ಹತ್ರ ಪೇಜ್ ಇರ್ಬೇಕಾಗತ್ತೆ. ನಿಮ್ಮ ಗೂಗಲ್ ಅಲ್ಲಿ ಅಥವಾ ಇದ್ರಲ್ಲಿ ಹೋಗಿ ಮೆಟಾ ಬಿಸ್ನೆಸ್ ಸೂಟ್ ಅಂತ ಸರ್ಚ್ ಮಾಡಿ, ಇಲ್ಲ ನಿಮ್ಮ ಮೆಟಾ ಬಿಸ್ನೆಸ್ ಸೂಟ್ ಅಂತ ಮೊಬೈಲ್ ಅಲ್ಲಿ ಮಾಡೋದಾದ್ರೆ ಅಪ್ಲಿಕೇಶನ್ ಇದೆ, ಇದಕ್ಕೆ ಕ್ಲಿಕ್ ಮಾಡಿ.
ಕ್ಲಿಕ್ ಮಾಡಿದಾಗ ನೀವೇನ್ ಪೇಜ್ ಕ್ರಿಯೇಟ್ ಮಾಡ್ತಿರಲ್ಲ ನೋಡಿ, ನಂದೀಗ ರೀಸೆಂಟ್ ಆಗಿ ಕ್ರಿಯೇಟ್ ಮಾಡಿರುವಂತ ಪೇಜ್ ಯಾವ್ದು, ಡ್ರೀಮ್ ಟು ಬಿಲೀವ್. ನೀವು ನಿಮ್ಮ ಫೇಸ್ಬುಕ್ ಪೇಜಿಗೆ, ಇನ್ಸ್ಟಾಗ್ರಾಮ್ ಪೇಜಿಗೆ ಕನೆಕ್ಟ್ ಮಾಡಿದ್ರೆ ನೀವೆಲ್ಲವೂ ಕೂಡ ನಿಮ್ಮ ಬಿಸ್ನೆಸ್ ಸೂಟ್, ಇದು ನಿಮ್ಮ ಓವರ್ ಆಲ್ ನಿಮ್ಮ ಹ್ಯಾಂಡಲ್ ಅಲ್ಲಿ ಇರುತ್ತೆ. ನೀವು ಇಲ್ಲೇ ಬಂದು ನೀವು ಇನ್ಸ್ಟಾಗ್ರಾಮಿಗೆ ಮತ್ತೆ ಫೇಸ್ಬುಕ್ ಹೋಗಿ ಸಪ್ರೇಟ್ ರೀಲ್ಸ್ ಮಾಡ್ಬೇಕಂತ ಅವಶ್ಯಕತೆ, ಇಲ್ಲೇ ರೀಲ್ಸ್ ಕ್ರಿಯೇಟ್ ಮಾಡ್ಬೋದು, ಇಲ್ಲೇ ಸ್ಟೋರಿ ಕ್ರಿಯೇಟ್ ಮಾಡ್ಬೋದು, ಅಲ್ಲೂ ಎರಡರಲ್ಲಿ ಅಪ್ಲೋಡ್ ಆಗುತ್ತೆ ಅದು. ಮತ್ತೆ ನೋಡಿ ಇಲ್ಲಿ ಫೇಸ್ಬುಕ್ ಫಾಲೋವರ್ಸ್ ಎಷ್ಟು ಬಂದಿದ್ದಾರೆ, ಇನ್ಸ್ಟಾಗ್ರಾಮ್ ಎಷ್ಟು ಫಾಲೋವರ್ಸ್ ಇದ್ದಾರೆ, ಎಲ್ಲ ನೀವು ಡೇಟಾವನ್ನು ಚೆಕ್ ಮಾಡ್ಬೋದು. ಪ್ರತಿಯೊಂದು ಕೂಡ ಡೇಟಾ ಸಿಗುತ್ತೆ. ಓಕೆ, ನೆಕ್ಸ್ಟ್ ನೀವು ಸ್ಟಾರ್ಟಿಂಗ್ ಮಾಡಬೇಕಾಗಿರೋದು ಏನಂತಂದ್ರೆ, ಫಸ್ಟಿಗೆ ಮೆಟಾ ಬಿಸ್ನೆಸ್ ಸೂಟಿಗೆ ಕನೆಕ್ಟ್ ಆಗ್ತಿರಲ್ವಾ, ನಿಮ್ಮ ಒಂದು ಬಿಸ್ನೆಸ್ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡ್ಬೇಕು. ಅದು ಹೇಗಂತ ಪ್ರೀವಿಯಸ್ ಸೆಷನ್ ಅಲ್ಲಿ ತಿಳಿಸಿದ್ದೀನಿ, ಅದನ್ನ ಒಂದ್ಸರಿ ವಾಚ್ ಮಾಡಿ. ಕ್ರಿಯೇಟ್ ಮಾಡಿ ಒಂದು ಬಿಸ್ನೆಸ್ ಪೋರ್ಟ್ಫೋಲಿಯೋಗೆ ಒಂದು ನೇಮ್ ಕೊಡಿ. ಈ ತರ ಕ್ಲಿಕ್ ಮಾಡಿದಾಗ ಒಂದು ನೇಮ್ ಬರುತ್ತೆ, ನಿಮ್ ನೇಮ್ ಕೊಡ್ಬೋದು ಅಥವಾ ನಿಮ್ಮ ಅಕೌಂಟ್ ಪೇಜ್ ನೇಮ್ ಕೂಡ ಕೊಡ್ಬೋದು. ಫಸ್ಟ್ ನೇಮ್ ಲಾಸ್ಟ್ ನೇಮ್ ಕೊಟ್ಟು ಇಮೇಲ್ ಐಡಿ ಹಾಕಿ ಕ್ರಿಯೇಟ್ ಕೊಟ್ರೆ ಕ್ರಿಯೇಟ್ ಆಗುತ್ತೆ. ನಿಮ್ದು ಆಲ್ರೆಡಿ ತುಂಬಾ ಬಿಸ್ನೆಸ್ ಪೋರ್ಟ್ಫೋಲಿಯೋ ಇದೆ. ಅಂದ್ರೆ ಒಂದು ಅಕೌಂಟಿಗೆ 4 ಬಿಸ್ನೆಸ್ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ಲಿಕ್ಕೆ ಆಗೋದು. ಅಂದ್ರೆ ಬಿಸ್ನೆಸ್ ಪೋರ್ಟ್ಫೋಲಿಯೋ ಅಂದ್ರೆ ವೆರಿ ಸಿಂಪಲ್. ಈಗ ನಿಮ್ಮ ಹತ್ರ ಮಲ್ಟಿಪಲ್ ಬಿಸ್ನೆಸ್ ಇದೆ, ಆ ಒಂದೊಂದು ಬಿಸ್ನೆಸ್ಸಿಗೆ ನೀವು ಆಡ್ ಅಕೌಂಟ್ ಮಾಡಬೇಕು ಅಂತಿದ್ರೆ ಇದು ಬಿಸ್ನೆಸ್ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡುವಂಥದ್ದು. ಪ್ರತಿಯೊಬ್ಬರ ಫೇಸ್ಬುಕ್ ಅಕೌಂಟಿಗೂ ಕೂಡ ಒಂದು ಆಡ್ ಅಕೌಂಟ್ ಅನ್ನ ಫೇಸ್ಬುಕ್ ಕಂಪನಿಯಿಂದ ಕೊಟ್ಟಿರ್ತಾರೆ. ನಿಮಗೆ ಮಲ್ಟಿಪಲ್ ಆಡ್ ಅಕೌಂಟ್ ಬೇಕು, ಬೇರೆ ಬೇರೆ ಪೇಜಸ್ಸಿಗೆ ನನಗೆ ಆಡ್ ಅಕೌಂಟ್ ಬೇಕು ಅಂದ್ರೆ ಫಸ್ಟಿಗೆ ನೀವು ಬಿಸ್ನೆಸ್ ಪೋರ್ಟ್ಫೋಲಿಯೋವನ್ನ ಕ್ರಿಯೇಟ್ ಮಾಡಿ. ಕ್ರಿಯೇಟ್ ಮಾಡೋದು ವೆರಿ ಸಿಂಪಲ್. ನಂತರ ನೀವು ಯಾವ ಬಿಸ್ನೆಸ್ ಪೋರ್ಟ್ಫೋಲಿಯೋಗೆ ನೇಮ್ ಕೊಡ್ತೀರಾ, ಆ ಬಿಸ್ನೆಸ್ ಪೋರ್ಟ್ಫೋಲಿಯೋಗೆ ನಿಮ್ಮ ಪೇಜ್ ಅನ್ನ ಕನೆಕ್ಟ್ ಮಾಡಿ. ಅದರಲ್ಲಿ ಆಪ್ಷನ್ಸ್ ಬರುತ್ತೆ. ಅದಾದ ನಂತರ ಇಲ್ಲೇ ಸೆಟ್ಟಿಂಗ್ ಹೋಗಿ ನೋಡಿ, ಇಲ್ಲಿ ಪಕ್ಕದಲ್ಲಿ ಸೆಟ್ಟಿಂಗ್ ಇದೆಲ್ಲ, ಸೆಟ್ಟಿಂಗ್ ಹೋಗಿ ಸೆಟ್ಟಿಂಗ್ ಹೋದಾಗ ನೋಡಿ, ಇಲ್ಲಿ ಕೆಳಗಡೆ ಸೆಟ್ಟಿಂಗ್ ಇದೆಯಲ್ಲ, ಸೆಟ್ಟಿಂಗ್ ಕ್ಲಿಕ್ ಮಾಡಿದಾಗ ಇಲ್ಲಿ ಅಕೌಂಟ್ಸ್ ಆಪ್ಷನ್ ಅಲ್ಲಿ ಆಡ್ ಅಕೌಂಟ್ ಅಂತ ಬರುತ್ತೆ. ಓಕೆ, ನಂದು ಈಗ ಆಲ್ರೆಡಿ ಆಡ್ ಅಕೌಂಟ್ ಕ್ರಿಯೇಟ್ ಆಗಿದೆ. ಆಡ್ ಅಂತ ಅಕೌಂಟ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಆಪ್ಷನ್ಸ್ ಇದೆ ನೋಡಿ, ಆಡ್ ಅಂತ ಬರುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಿದಾಗ ಕ್ರಿಯೇಟ್ ಎ ನ್ಯೂ ಆಡ್ ಅಕೌಂಟ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ. ಎಕ್ಸಿಸ್ಟಿಂಗ್ ಅಂದ್ರೆ ಆಲ್ರೆಡಿ ಇನ್ನೊಂದು ಆಡ್ ಅಕೌಂಟ್ ಇತ್ತು ಅಂತಂದ್ರೆ ಅದನ್ನೇ ನೀವು ವಾಪಸ್ ಕ್ಲೈಮ್ ಮಾಡಬಹುದು. ರಿಕ್ವೆಸ್ಟ್ ಟು ಶೇರ್ ಆಡ್ ಅಕೌಂಟ್ ಅಂದ್ರೆ ನೀವು ಬೇರೆಯವರ ಪೇಜ್ ಇದ್ದ ಆಡ್ ಅಕೌಂಟ್ ಅನ್ನ ನೀವು ಕೂಡ ಆಕ್ಸೆಸ್ ಅನ್ನ ಪಡ್ಕೊಳ್ಬಹುದು. ಈ ತರ ತುಂಬಾ ಜನ ಮಾಡ್ತಾರೆ. ಓಕೆ, ಇದು ಕೂಡ ಆಪ್ಷನ್ಸ್ ಇದೆ. ನೆಕ್ಸ್ಟ್ ಪೇಜ್ ಅಕೌಂಟ್ ಕ್ರಿಯೇಟ್ ಆದ ನಂತರ ಅಸೈನ್ ಪೀಪಲ್ ಹೋಗಿ ಇಲ್ಲಿ ನಾನೇ ಕಂಟ್ರೋಲ್ ಮಾಡ್ತೀನಿ ಅಂತ ಇಲ್ಲಿ ಫುಲ್ ಕಂಟ್ರೋಲ್ ಕೊಟ್ಟು ಮ್ಯಾನೇಜ್ ಆಡ್ ಅಕೌಂಟ್ ಕೊಟ್ಟು ಅಸೈನ್ ಕೊಟ್ರೆ ಅದು ನಿಮ್ಮ ಫೇಸ್ಬುಕ್ ನ ಪ್ರೊಫೈಲ್ ಏನಿರುತ್ತಲ್ಲ ಅದರ ಅಂಡರ್ ಅಲ್ಲಿ ಎಲ್ಲವೂ ಕೂಡ ಮ್ಯಾನೇಜ್ ಆಗುತ್ತೆ. ಕ್ಲಿಯರ್? ನೋಡಿ, ಇಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಕೂಡ ನಿಮ್ಮ ಪೇಜಿಗೆ ಲಿಂಕ್ ಮಾಡಬಹುದು. ನಾನು ಲಿಂಕ್ ಮಾಡಿದ್ದೀನಿ. ಇಲ್ಲ ಇಲ್ಲೇ ನೀವು ಬಂದು ಒಂದು ಹೊಸತಾಗಿ ಕ್ರಿಯೇಟ್ ಕೂಡ ಮಾಡಬಹುದು. ನೋಡಿ, ಇಲ್ಲಿ ಆಡ್ ಅಂತಿದೆಲ್ಲ, ಆಡ್ ಅಲ್ಲಿ ಹೋಗಿ ಕೂಡ ಹೊಸತಾಗಿ ಕ್ರಿಯೇಟ್ ಮಾಡಬಹುದು. ಹಾಗೆ ನಿಮ್ಮ ವಾಟ್ಸಪ್ ಬಿಸ್ನೆಸ್ ಇದ್ರೆ ಅದನ್ನು ಕೂಡ ಇಲ್ಲಿ ನಿಮ್ಮ ವಾಟ್ಸಪ್ ಬಿಸ್ನೆಸ್ ನಂಬರ್ ಹಾಕಿ ಕನೆಕ್ಟ್ ಮಾಡ್ಬೋದು. ಇದಿಷ್ಟು ವೆರಿ ಸಿಂಪಲ್ ಆಪ್ಷನ್. ಓಕೆ, ನೆಕ್ಸ್ಟ್ ನಾನು ತೋರಿಸ್ತೀನಿ ಇನ್ನೊಂದು ಲೈವ್ ಆಗಿ ಆಡ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡೋದು. ಇನ್ನೊಂದು ಬಿಸ್ನೆಸ್ ಪೋರ್ಟ್ಫೋಲಿಯೋ ನಾನು ಕ್ರಿಯೇಟ್ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ ನಾನು ಆಡ್ ಅಕೌಂಟ್ ಕ್ರಿಯೇಟ್ ಮಾಡಿ ತೋರಿಸ್ತೀನಿ ನೋಡಿ. ನಾನು ಇನ್ನೊಂದು ಬಿಸ್ನೆಸ್ ಪೋರ್ಟ್ಫೋಲಿಯೋ ಇದು. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಸೆಟ್ಟಿಂಗ್ ಹೋದಾಗ ಇಲ್ಲಿ ಸೆಟ್ಟಿಂಗ್ ಅಲ್ಲಿ ಅಕೌಂಟ್ಸ್ ಅಲ್ಲಿ ಆಡ್ ಅಕೌಂಟ್ಸ್ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಆಡ್ ಅಕೌಂಟ್ ಕ್ಲಿಕ್ ಮಾಡಿದಾಗ ಪಕ್ಕದಲ್ಲಿ ಆಡ್ ಅಂತ ಬರುತ್ತೆ. ಓಕೆ, ಇಲ್ಲಿ ಕ್ಲಿಕ್ ಮಾಡಿದಾಗ ಕ್ರಿಯೇಟ್ ಎ ನ್ಯೂ ಆಡ್ ಅಕೌಂಟ್ ಅಂತ ಬಂತು ನೋಡಿ. ಓಕೆ, ಅದಕ್ಕೆ ಕ್ಲಿಕ್ ಮಾಡಿ ಆಡ್ಗೆ ಏನು ನೇಮ್ ಕೊಡ್ತೀರಾ ಅಂತ ಬರುತ್ತೆ. ನಿಮ್ಮ ಆಡ್ ಅಕೌಂಟಿಗೆ ಏನ್ ನೇಮ್ ಕೊಡ್ತೀರಾ, ನಿಮಗೆ ಕನ್ವಿನಿಯಂಟ್ ಅಥವಾ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ನೀವೇನ್ ಬೇಕಾದ್ರೆ ನೇಮ್ ಕೊಡ್ಬೋದು. ನಂದೀಗ ಬಿಸ್ನೆಸ್ ಪೋರ್ಟ್ಫೋಲಿಯೋ ನೇಮ್ ಬಂದೇನು PSP ಡಿಜಿಟಲ್ ಎಂಟರ್ಪ್ರನರ್. ಹಾಗಾಗಿ ನಾನು ಏನ್ ಮಾಡ್ತೀನಿ, ಪವನ್ ಆಡ್ ಅಕೌಂಟ್ ಅಂತ ಒಂದು ನನ್ನ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ನಾನು ನೇಮ್ ಕೊಡ್ತೀನಿ. ನಿಮ್ಗೆ ಏನ್ ಬೇಕು ಕೊಡ್ಬೋದು. ನೆಕ್ಸ್ಟ್ ಇಲ್ಲಿ ಟೈಮ್ ಝೋನ್ ಬರುತ್ತೆ. ಇಲ್ಲಿ ನಮ್ದು ಬಂದೇನು ಕೋಲ್ಕತ್ತಾ. ನಂತರ ಇಲ್ಲಿ ಕರೆನ್ಸಿ ಬರುತ್ತೆ. ಕರೆನ್ಸಿಯಲ್ಲಿ ನಮ್ದು ಇಂಡಿಯನ್ ಅಲ್ವಾ, ಹಾಗಾಗಿ ಇಂಡಿಯನ್ ಕ್ಲಿಕ್ ಮಾಡ್ತೇನೆ. ಇದನ್ನ ನೀವು ಆಪ್ ಅಲ್ಲಿ ಕೂಡ ಮಾಡಬಹುದು. ನಿಮ್ಮ ಮೆಟಾ ಬಿಸ್ನೆಸ್ ಸೂಟ್ ಅಂತ ಅಪ್ಲಿಕೇಶನ್ ಇದೆ, ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಮೊಬೈಲ್ ಅಲ್ಲೂ ಮಾಡಬಹುದು. ಸಿಸ್ಟಮ್ ಇದ್ರೆ ಇನ್ನೂ ಬೆಸ್ಟ್, ಸಿಸ್ಟಮ್ ಅಲ್ಲಿ ಕೂಡ ಮಾಡಬಹುದು, ಅಂದ್ರೆ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಅಲ್ಲಿ. ಎಸ್, ಇದು ಕ್ಲಿಕ್ ಮಾಡಿದೆ, ನೆಕ್ಸ್ಟ್ ಕೊಟ್ಟೆ. ನಾನು ಆಡ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ತೋರಿಸ್ತಾ ಇದ್ದೀನಿ, ಗಮನವಿಟ್ಟು ನೋಡಿ. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಅಲ್ಲಿ ಬರುತ್ತೆ, ದಿಸ್ ಆಡ್ ಅಕೌಂಟ್ ವಿಲ್ ಬಿ ಯೂಸ್ಡ್ ಫಾರ್. ಯಾಕೆ ಯೂಸ್ ಮಾಡ್ತಾ ಇದ್ದೀರಾ? ಮೈ ಬಿಸ್ನೆಸ್, ನಿಮ್ಮ ಬಿಸ್ನೆಸ್ ಪರ್ಪಸ್ಗೆ ನೀವು ಯೂಸ್ ಮಾಡ್ತಾ ಇದ್ದೀರಾ
ಮತ್ತೆ ಅನದರ್ ಬಿಸ್ನೆಸ್ ಅವ್ರ ಕ್ಲೈಂಟ್, ಇನ್ನೊಂದು ಕ್ಲೈಂಟಿಗೆ ನೀವು ಮಾಡಿ ಕೊಡ್ತಾ ಇದ್ದೀರಾ, ಅಂದ್ರೆ ಬೇರೆಯವರ ಕ್ಲೈಂಟ್ ಅಂದ್ರೆ ಬೇರೆಯವ್ರಿಗೆ ನೀವು ಆಡ್ ರನ್ ಮಾಡ್ಲಿಕ್ಕೆ ಆಡ್ ಅಕೌಂಟ್ ಅನ್ನು ಯೂಸ್ ಮಾಡ್ತಾ ಇದೀರಾ ಅಂತ ಆಪ್ಷನ್ಸ್ ಬರುತ್ತೆ. ಈಗ ನಾನೇ ಮಾಡ್ತಿರೋದಲ್ವಾ, ಹಾಗಾಗಿ ನನ್ನ ಬಿಸ್ನೆಸ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಕನ್ಫರ್ಮ್ ಬರುತ್ತೆ ನೋಡಿ. ಓಕೆ, ಆಫ್ಟರ್ ಸೆಷನ್ ಮುದ್ಮೇಲೆ ಇದನ್ನ ಕಂಪ್ಲೀಟ್ ರಿಮೈಂಡ್ ಆಗಿ ವಾಚ್ ಮಾಡಿ, ರೆಕಾರ್ಡ್ ಸೆಷನ್ ಇರುತ್ತೆ. ಓಕೆ, ನೆಕ್ಸ್ಟ್ ಥರ್ಡ್ ಆಪ್ಷನ್ ಅಲ್ಲಿ ಬಂದು ನೋಡಿ, ನನ್ನ ಬಿಸ್ನೆಸ್ ಪೋರ್ಟ್ಫೋಲಿಯೋ ನೇಮ್ ಕೊಟ್ಟಿದ್ದೀನಲ್ಲ, PSP ಡಿಜಿಟಲ್ ಎಂಟರ್ಪ್ರನರ್, ಅದರ ಅಂಡರ್ ಅಲ್ಲಿ ನನ್ನ ಆಡ್ ಅಕೌಂಟ್ ಬರ್ತಾ ಇದೆ ನೋಡಿ. ಓಕೆ, ನಿಮ್ಮ ಪ್ರತಿಯೊಂದು ಬಿಸ್ನೆಸ್ ಪೋರ್ಟ್ಫೋಲಿಯೋ ಕೂಡ ಒಂದು ಆಡ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಬೋದು. ನಿಮ್ಮ ಫೇಸ್ಬುಕ್ ಪ್ರೊಫೈಲಿಗೆ ಒಂದು ಫೇಸ್ಬುಕ್ ಕಂಪನಿಯಿಂದ ಒಂದು ಆಡ್ ಅಕೌಂಟ್ ಕೊಟ್ಟಿರ್ತಾರೆ. ನಿಮಗೆ ನಿಮ್ಮ ಪರ್ಸನಲ್ ಪ್ರೊಫೈಲ್ ಅಲ್ಲಿ ಆಡ್ ಅಕೌಂಟ್ ರನ್ ಮಾಡ್ಲಿಕ್ಕೆ ಬೇಡ ಅಂತಂದ್ರೆ ನೀವು ಇನ್ನೊಂದು ಬಿಸ್ನೆಸ್ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡಿ, ಅದಕ್ಕೆ ನೀವು ನಿಮ್ಮ ಪೇಜ್ ಏನು ಕ್ರಿಯೇಟ್ ಮಾಡಿದ್ರೆ ಅದನ್ನ ಕನೆಕ್ಟ್ ಮಾಡಿ ಅದರಲ್ಲಿ ಒಂದು ಆಡ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಬೋದು. ಅದನ್ನ ಸ್ಟೆಪ್ ಬೈ ಸ್ಟೆಪ್ಸ್ ನಾನು ತೋರಿಸ್ತಾ ಇದ್ದೀನಿ ನೋಡಿ. ನನ್ನ ಬಿಸ್ನೆಸ್ ಪೋರ್ಟ್ಫೋಲಿಯೋ ಅಕೌಂಟ್ ಇದೆ, ಅದರ ಕೆಳಗಡೆ ಒಂದು ಆಡ್ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಕ್ಸೆಪ್ಟ್ ಕೊಡ್ತೀನಿ, ಅಗ್ರಿ, ಕ್ರಿಯೇಟ್ ಆಡ್ ಅಕೌಂಟ್ ಕೊಡ್ತೀನಿ ನಾನು. ಈ ತರ ಮಲ್ಟಿಪಲ್ ಆಡ್ ಅಕೌಂಟ್ ಅನ್ನ ನಿಮ್ಮ ಪ್ರತಿಯೊಂದು ಬಿಸ್ನೆಸ್ ಪೋರ್ಟ್ಫೋಲಿಯೋ ಕೂಡ ಕ್ರಿಯೇಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ನಾನು ಮತ್ತೆ ಆಡ್ ಮಾಡ್ತೀನಿ, ಹಾಗಾಗಿ ಡನ್ ಕೊಡ್ತೀನಿ. ಇಲ್ಲಿ ನನ್ನ ಒಂದು ಆಡ್ ಅಕೌಂಟ್ ಕ್ರಿಯೇಟ್ ಆಯ್ತು. ಅಸೈನ್ ಪೀಪಲ್ ಅಲ್ಲಿ ನಾನೇ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅಂತ ಅಸೈನ್ ಕೊಡ್ತೀನಿ. ಅಂದ್ರೆ ಅಷ್ಟು ಆಡ್ ಅಕೌಂಟ್ ನ ಕಂಪ್ಲೀಟ್ ಡೇಟಾ ನನ್ನ ಹತ್ರ ಇದೆ. ಅಸೈನ್ ಪಾರ್ಟ್ನರ್ ಅಂದ್ರೆ ನೀವು ಬೇರೆಯವರು ಕೂಡ ನೋಡಿ, ಅವರ ಬಿಸ್ನೆಸ್ ಐಡಿ, ಅವರ ಪೇಜ್ ಐಡಿ ಇದ್ರೆ ಅದನ್ನ ಹಾಕಿ ಕೂಡ ಅವರು ಕೂಡ ನಿಮ್ಮ ಪೇಜ್ ಅನ್ನು ಹ್ಯಾಂಡಲ್ ಮಾಡಿ, ನಿಮ್ಮ ಆಡ್ ಅಕೌಂಟ್ ಅನ್ನ ಹ್ಯಾಂಡಲ್ ಮಾಡ್ಬೋದು ಇನ್ನೊಬ್ರು ಕೂಡ. ಈ ತರ ಆಪ್ಷನ್ಸ್ ಕೂಡ ಇದೆ. ಇದಿಷ್ಟು ಕ್ಲಿಯರ್ ಆಯ್ತು. ಓಕೆ, ಆ ನಂತರ ಆಡ್ ಅನ್ನ ರನ್ ಮಾಡೋದು ಯಾವ ರೀತಿ, ಯಾವ ಸ್ಟೆಪ್ಸ್, ಅದೆಲ್ಲ ನಾನು ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಕರೆಕ್ಟ್ ಆಗಿ ಫೋಕಸ್ಡ್ ಆಗಿ ನೋಡಿ. ಒನ್ಸ್ ನೀವು ಆಪ್ಷನ್ ಅನ್ನ ಕಲಿತ್ರೆ ನಿಮಗೆ ಮತ್ತೆ ಎಲ್ಲ ಅಬ್ಜೆಕ್ಟಿವ್, ಅದ್ರ ತುಂಬಾ ಅಬ್ಜೆಕ್ಟಿವ್ ಬರುತ್ತೆ. ನಿಮ್ಗೆ ಸೇಲ್ಸ್ಗೆ ಬೇರೆ, ಲೀಡ್ಸ್ಗೆ ಬೇರೆ, ಪ್ರತಿಯೊಂದು ಅಬ್ಜೆಕ್ಟ್ ಬರುತ್ತೆ. ಒಂದು ಆಪ್ಷನ್ ಕಲಿತ್ರೆ ಒಂದೊಂದು ಅಬ್ಜೆಕ್ಟ್ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಬಿಟ್ರೆ ಮತ್ತೆಲ್ಲವೂ ಕೂಡ ಈಸಿಯೆಸ್ಟ್. ಓಕೆ, ಎಸ್, ಇದಿಷ್ಟು ಆಯ್ತು. ಫಸ್ಟಿಗೆ ನಿಮ್ಮ ಆಡ್ ಅಕೌಂಟ್ ಕ್ರಿಯೇಟ್ ಆಗಿರ್ಬೇಕು. ಬಿಫೋರ್ ದ್ಯಾಟ್ ನಿಮ್ಮ ಹತ್ರ ಅಫಿಷಿಯಲ್ ಆಗಿ ನಿಮ್ಮ ಪೇಜ್ ಕೂಡ ಇರಬೇಕಾಗತ್ತೆ. ಎಸ್, ಹಾಗಾದ್ರೆ ನೆಕ್ಸ್ಟ್ ಆಡ್ ರನ್ ಮಾಡೋದು ಯಾವ ರೀತಿ ನೋಡೋಣ. ನಿಮ್ಮ ಫೇಸ್ಬುಕ್ ಅಕೌಂಟಿಗೆ ಹೋಗಿ, ಫೇಸ್ಬುಕ್ ಅಕೌಂಟ್ ಇರುತ್ತೆ ಆಲ್ಮೋಸ್ಟ್ ಎಲ್ಲರ ಹತ್ರ, ಓಲ್ಡ್ ಅಕೌಂಟ್ ಇರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ ಆದ್ರೆ ಬೇರೆ ಒಂದು ಸ್ವಲ್ಪ ಇಂಟರ್ಫೇಸ್ ಚೇಂಜ್ ಇರುತ್ತೆ. ಇಲ್ಲೇ ಪ್ರೊಫೈಲ್ ಅಂಡರ್ ಅಲ್ಲಿ ಆಪ್ಷನ್ಸ್ ಬರುತ್ತೆ ನೋಡಿ, ಸಿ ಮೋರ್ ಕ್ಲಿಕ್ ಮಾಡಿದಾಗ ಇಲ್ಲಿ ಆಡ್ಸ್ ಮ್ಯಾನೇಜರ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ ನೋಡಿ. ಇಲ್ಲಿ ಆಡ್ಸ್ ಮ್ಯಾನೇಜರ್ ಇದನ್ನ ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದಾಗ ನಿಮ್ಮ ಆಡ್ ಅಕೌಂಟ್ ಇದು ಮ್ಯಾನೇಜರ್, ಅಂದ್ರೆ ನೀವು ಆಡ್ಸ್ ಮ್ಯಾನೇಜ್ ಮಾಡ್ತಾ ಇದೀರ ಅಂತ ಒಂದು ಕಂಪ್ಲೀಟ್ ಡೇಟಾ ಸಿಗುತ್ತೆ. ಇದು ಬಂದು ನನ್ನ ಪರ್ಸನಲ್ ಪ್ರೊಫೈಲ್ ಅಕೌಂಟಿನ ಆಡ್ ಅಕೌಂಟ್. ಇಲ್ಲಿ ಮೇಲ್ಗಡೆ ಕಾಣ್ತಿದೆಯಲ್ವಾ ಕ್ಯಾಂಪೇನ್ಸ್ ಪಕ್ಕದಲ್ಲಿ ನೋಡಿ, ನನ್ನ ಎಷ್ಟು ಬಿಸ್ನೆಸ್ ಪೋರ್ಟ್ಫೋಲಿಯೋ ಮಾಡಿದ್ದಲ್ವಾ, ಅದ್ರ ಒಂದೊಂದು ಬಿಸ್ನೆಸ್ ಪೋರ್ಟ್ಫೋಲಿಯೋಗೆ ನೇಮ್ ಕೊಟ್ಟಿದೆ ನೋಡಿ, ಕಾಣಿಸ್ತಿದ್ಯಾ? ಡ್ರೀಮ್ ಟು ಬಿಲೀವ್ ಅಂತ ಒಂದು ಬಿಸ್ನೆಸ್ ಪೋರ್ಟ್ಫೋಲಿಯೋ ಇದೆ, ಅದಕ್ಕೊಂದು ಆಡ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಮಾಡಿದ್ ನೋಡಿ, ನಿಮ್ ಲೈವ್ ಆಗಿ ಈಗ ತೋರಿಸಿದ PSP ಡಿಜಿಟಲ್ ಎಂಟರ್ಪ್ರನರ್, ಅದಕ್ಕೊಂದು ಆಡ್ ಅಕೌಂಟ್ ಕ್ರಿಯೇಟ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಆಡ್ ಅಕೌಂಟ್ ಇದೆ ನನ್ನ ಇನ್ನೊಂದು ಬಿಸ್ನೆಸ್ ಪೋರ್ಟ್ಫೋಲಿಯೋ, ಅದೇ ರೀತಿ ಇನ್ನೊಂದು ಮಾಡಿದ್ದೀನಿ. ಈ ತರ ಮಲ್ಟಿಪಲ್ ಆಡ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ಬೋದು, ಬಟ್ ಸುಮ್ಮನೆ ಕ್ರಿಯೇಟ್ ಮಾಡಬೇಡಿ. ಇದೀಗ ನೋಡಿ ನನ್ನ ಪರ್ಸನಲ್ ಫೇಸ್ಬುಕ್ ಅಕೌಂಟಿನ ಆಡ್ ಅಕೌಂಟ್. ನನಗೀಗ ಬೇರೆ ನನ್ನ ಪೇಜ್ ಅಲ್ಲಿ ನಾನು ಪ್ರಮೋಟ್ ಮಾಡಬೇಕು, ಬೇರೆ ಅದಕ್ಕಂತ ನಾನು ಪೇಜ್ ಅನ್ನು ಕ್ರಿಯೇಟ್ ಮಾಡ್ತೀನಿ, ಅದರಲ್ಲಿ ನಾನು ಪ್ರಮೋಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ಯಾವ ಆಡ್ ಅಕೌಂಟ್ ಮಾಡಿರ್ತೀರಿ ಅದನ್ನ ಕ್ಲಿಕ್ ಮಾಡಿ. ಸೊ ಈಗ ನನ್ನ ಲೈವ್ ಆಗಿ ತೋರಿಸ್ತೀನಿ ನೋಡಿ, ಇದಕ್ಕೆ ನಾನು ಕ್ಲಿಕ್ ಮಾಡ್ತೀನಿ, ಆನ್ಲೈನ್ ಅರ್ನಿಂಗ್ ಅಪರ್ಚುನಿಟಿ. ಓಕೆ, ಈ ತರ ನೀವು ಯಾವ ಬಿಸ್ನೆಸ್ ಪೋರ್ಟ್ಫೋಲಿಯೋದಲ್ಲಿ ಆಡ್ ಅನ್ನ ರನ್ ಮಾಡ್ತೀರಾ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ನೀವು ಪರ್ಸನಲ್ ಪ್ರೊಫೈಲ್ಗೆ ಆಡ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ ಒಂದೇ ಆಪ್ಷನ್ಸ್ ಬರುತ್ತೆ. ಯಾವಾಗ ನೀವು ಮೆಟಾ ಬಿಸ್ನೆಸ್ ಸೂಟ್ ಅಲ್ಲಿ ಹೋಗಿ ಬಿಸ್ನೆಸ್ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡಿ, ಅದಕ್ಕೆ ನಿಮ್ಮ ಪೇಜ್ ಅನ್ನ ಕನೆಕ್ಟ್ ಮಾಡಿ, ಅದರಲ್ಲಿ ನೀವು ಯಾವಾಗ ಆಡ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತೀರಾ ಆವಾಗ ಈ ತರ ಆಪ್ಷನ್ಸ್ ಬರೋದು ನೋಡಿ. ನನ್ನ ಹತ್ರ ಎಷ್ಟಿದೆ? 1 2 3 4 5 5 ಆಡ್ ಅಕೌಂಟ್ ಇದೆ. ಓಕೆ, ನನಗೆ ಯಾವ ಪೇಜ್ ಅಲ್ಲೂ ಕೂಡ ನಾನು ರನ್ ಮಾಡಬಹುದು.
ನಿಮಗೆ ಈ ಆಪ್ಷನ್ಸ್ ಗೊತ್ತಾಗ್ತಿಲ್ಲ ಅಂತಂದ್ರೆ, ಫೇಸ್ಬುಕ್ ಅಲ್ಲಿ ಈ ಆಪ್ಷನ್ಸ್ ಸಿಕ್ಕಿಲ್ಲ ಅಂತಂದ್ರೆ, ನೋ ವರಿ. ನೀವೇನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಗೂಗಲ್ ಅಥವಾ ಕ್ರೋಮ್ ಅಲ್ಲಿ ಹೋಗಿ ಫೇಸ್ಬುಕ್ ಆಡ್ಸ್ ಮ್ಯಾನೇಜರ್ ಅಂತಾನು ಸರ್ಚ್ ಮಾಡ್ಬೋದು. facebook.com/ಆಡ್ಸ್ ಮ್ಯಾನೇಜರ್ ಅಂತ ಸರ್ಚ್ ಮಾಡ್ಬೋದು. ಆಪ್ಷನ್ಸ್ ಬರ್ತಿಲ್ಲ. ಮೆಟಾ ಆಡ್ಸ್ ಮ್ಯಾನೇಜರ್ ಅದೆಲ್ಲ ಎರಡು ಕೂಡ ಸೇಮ್. ಮೆಟಾ ಅನ್ನೋದು ಇವಾಗ ಒಂದೇ ಆಗಿದೆ, ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್. ಡೈರೆಕ್ಟ್ ಆಗಿ ನಿಮ್ಮ ಆಡ್ ಅಕೌಂಟಿಗೆ ಬರುತ್ತೆ. ಓಕೆ, ಆಪ್ಷನ್ ಸಿಕ್ಕಿಲ್ಲ ಫೇಸ್ಬುಕ್ ಪ್ರೊಫೈಲ್ ಅಲ್ಲಿ ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಗೂಗಲ್ ಅಲ್ಲಿ ಅಥವಾ ಕ್ರೋಮ್ ಬ್ರೌಸರ್ಗೆ ಹೋಗಿ ಆಡ್ಸ್ ಮ್ಯಾನೇಜರ್ ಅಂತ ಹಾಕಿ. ಮೊಬೈಲ್ ಅಲ್ಲಿ ಮಾಡ್ತೀರಾ ಅಂದ್ರೆ ಸ್ವಲ್ಪ ಸಣ್ಣದಾಗಿ ಬರುತ್ತೆ ಸ್ಕ್ರೀನ್, ಆಪ್ಷನ್ಸ್ ಎಲ್ಲ ಸೇಮ್ ಇರುತ್ತೆ. ನೋಡೋದು ಈಗ ಆಲ್ರೆಡಿ ನನ್ನ ಆಡ್ ಒಂದು ರನ್ ಆಗ್ತಾ ಇದೆ. ಸೊ ಹೊಸತ್ತಾಗಿ ನೀವು ಈಗ ಒಂದು ಆಡ್ ಅನ್ನು ರನ್ ಮಾಡಬೇಕು. ಅದು ಹೇಗಂತ ನೋಡೋಣ. ಫಸ್ಟ್ ನೀವು ಇಲ್ಲಿ ಮೇಲ್ಗಡೆ ಆಪ್ಷನ್ಸ್ ಇದಲ್ವಾ, ಯಾವ ಆಡ್ ಅಕೌಂಟ್ ಅಲ್ಲಿ ರನ್ ಮಾಡ್ತೀರಾ ಅಂತ ಅದನ್ನ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಇಲ್ಲಿ ಬಂದು ಅಕೌಂಟ್ ಓವರ್ ವ್ಯೂ ಅಲ್ಲಿ ಅಂದ್ರೆ ನಿಮ್ಮ ಆಡ್ ಅಲ್ಲಿ ಎಷ್ಟು ಅಮೌಂಟ್ ಅನ್ನು ಆಡ್ ಮಾಡಿದೀರಾ ಪ್ರತಿಯೊಂದು ಬರುತ್ತೆ. ನಿಮ್ಮ ಆಡ್ ಅಕೌಂಟ್ ಕ್ರಿಯೇಟ್ ಆದ್ಮೇಲೆ ನಿಮ್ಮ ಆಡ್ ಅಕೌಂಟಿಗೆ ಅಮೌಂಟ್ ಅನ್ನು ಆಡ್ ಮಾಡೋದು ಯಾವ ರೀತಿ ಅಂದ್ರೆ ಇಲ್ಲಿ ಬಿಲ್ಲಿಂಗ್ ಅಂಡ್ ಪೇಮೆಂಟ್ಸ್ ಅಂತಿದೆ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಫಿಫ್ತ್ ಆಪ್ಷನ್ ಬಿಲ್ಲಿಂಗ್ ಅಂಡ್ ಪೇಮೆಂಟ್. ನಂದು ಈಗ ಆಲ್ರೆಡಿ ಆಡ್ ಅಕೌಂಟ್ ಅಲ್ಲಿ 388 rupees ಇದೆ. ಓಕೆನಾ, ನಾನು ಬಿಫೋರ್ ಆಡ್ ಮಾಡಿದ್ದು. ಯಾವ ರೀತಿ ನಿಮ್ಮ ಆಡ್ ಅಕೌಂಟಿಗೆ ಅಮೌಂಟ್ ಅನ್ನು ಆಡ್ ಮಾಡೋದು ಅಂತಂದ್ರೆ ಇಲ್ಲಿ ಆಡ್ ಫಂಡ್ ಅಂತ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನೀವೆಷ್ಟು ಆಡ್ ಅಕೌಂಟಿಗೆ ಅಮೌಂಟ್ ಅನ್ನು ಆಡ್ ಮಾಡ್ತೀರಾ, ಆ ನಂತರ ನೀವು ಏನ್ ಆಡ್ಗೆ ಅಮೌಂಟ್ ಸ್ಪೆಂಡ್ ಆಡ್ ಮಾಡ್ತಿದ್ರಿ, ಆ ನಂತರ ನೀವು ಪ್ರಮೋಟ್ ಸ್ಟಾರ್ಟ್ ಮಾಡ್ಬೋದು. ಸೊ ನಾನು ಈಗ ಏನ್ ಮಾಡ್ತೀನಿ, ಎಷ್ಟು ಬೇಕಾದ್ರೆ ಆಡ್ ಮಾಡ್ಬೋದು. ನಿಮಗೆ ಜಸ್ಟ್ ತೋರಿಸ್ಲಿಕ್ಕೋಸ್ಕರ 300 rupees ಲೈವ್ ಆಗಿ ಆಡ್ ಮಾಡ್ತೀನಿ. ನಿಮ್ಗೆ ಡೆಬಿಟ್ ಕಾರ್ಡ್ ಇದೆ, ಕ್ರೆಡಿಟ್ ಕಾರ್ಡ್ ಇದೆ, ಯು ಪಿ ಐ ಇದೆ, ನೆಟ್ ಬ್ಯಾಂಕಿಂಗ್ ಇದೆ, ಯಾವ ಆಪ್ಷನ್ ಬೇಕೋ ಕ್ಲಿಕ್ ಮಾಡ್ಬೋದು. ಯು ಪಿ ಐ ತುಂಬಾ ಈಸಿ ಇದೆ. ಓಕೆ, ನೆಕ್ಸ್ಟ್ ಕೊಡ್ತೀನಿ. ಒಂದು ಅರ್ಥ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ ಫೇಸ್ಬುಕ್ ಆಗಿ ಬೂಸ್ಟ್ ಅಂತ ಬರುತ್ತೆ. ಬೂಸ್ಟ್ ಮಾಡೋದ್ರಿಂದ ನಿಮಗೆ ಯೂಸ್ ಆಗೋದಿಲ್ಲ, ಅಮೌಂಟ್ ವೇಸ್ಟ್ ಆಗತ್ತೆ. ಬಟ್ ಇಲ್ಲಿ ನೀವು ಒಂದ್ಸಲ ನಿಮ್ಮ ಆಡ್ ಅಕೌಂಟಿಗೆ ಫಂಡ್ ಅನ್ನು ಆಡ್ ಮಾಡಿಬಿಟ್ರೆ ಅದು ಹಾಗೆ ಇರುತ್ತೆ. ಯಾವಾಗ ಬೇಕಾದ್ರೆ ಅದನ್ನ ನೀವು ಸ್ಟಾರ್ಟ್ ಮಾಡ್ಬೋದು ರನ್ ಮಾಡ್ಲಿಕ್ಕೆ. ಇನ್ ಕೇಸ್ ನಿಮ್ಮ ಆಡ್ ರಿಜೆಕ್ಟ್ ಆದ್ರೂ ಕೂಡ ಫಂಡಿಗೆ ಬಂದು ರಿಫಂಡ್ ಆಗುತ್ತೆ. ಎಸ್, ಈಗ ನನ್ನ ಯು ಪಿ ಐ ID ಯಾವ್ದಿದೆ, ಗೂಗಲ್ ಅವ್ರ ಫೋನ್ ಪೇ, ಅದನ್ನ ಹಾಕಿ ಇಲ್ಲಿ ನೀವು ಫಸ್ಟ್ ನಿಮ್ಮ ಆಡ್ ಅಕೌಂಟಿಗೆ ಫಂಡ್ ಅನ್ನ ಆಡ್ ಮಾಡಿ. ನಾನು ತೋರಿಸ್ತಾ ಇದ್ದೀನಿ ಹೇಗೆ ಆಡ್ ಮಾಡೋದು ಅಂತ. ಇಲ್ಲಿ ಜನರೇಟ್ QR ಕೋಡ್ ಅಂತಿದೆ. ಇಲ್ಲಿ ಕೂಡ ಡೈರೆಕ್ಟ್ ನೀವೇನ್ ಮಾಡ್ಬೋದು, ಸ್ಕ್ಯಾನ್ ಮಾಡಿ ಕೂಡ ನಿಮ್ಮ ಆಡ್ ಅಕೌಂಟಿಗೆ ಫಂಡ್ ಅನ್ನು ಆಡ್ ಮಾಡ್ಬೋದು. ಫಂಡ್ ಅನ್ನು ಆಡ್ ಮಾಡಿದ ನಂತರ ಯಾವ ರೀತಿ ಆಡ್ ಅನ್ನ ರನ್ ಮಾಡೋದು, ಪ್ರಾಪರ್ ಆಗಿ ಹೇಗೆ ರನ್ ಮಾಡೋದು ಅಂತ ತೋರಿಸ್ತೀನಿ. ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡ್ಲಿಕ್ಕೆ ದಿ ಬೆಸ್ಟ್ ಇದೆ. ನಿಮಗೆ ಗುಡ್ ರೆಸ್ಪಾನ್ಸ್ ಬರುತ್ತೆ, ಗುಡ್ ಲೀಡ್ಸ್ ಬರುತ್ತೆ. ನಂತರ ನೀವು ಅವ್ರನ್ನ ಕಸ್ಟಮರ್ನ ಕಾಂಟ್ಯಾಕ್ಟ್ ಮಾಡಿ, ಫಾಲೋ ಅಪ್ ಮಾಡಿ, ಕಾಂಟ್ಯಾಕ್ಟ್ ಅಲ್ಲಿ ಇಟ್ರೆ ನಿಮಗೆ ಲೀಡ್ಸ್ ಕೂಡ ಬರುತ್ತೆ. ಅಗೇನ್ ನಿಮಗೆ ಏನಂತಂದ್ರೆ ಕಸ್ಟಮರ್ ಕೂಡ ಸಿಗ್ತಾರೆ. ಎಸ್, ಇಲ್ಲಿ ಹೋಗಿ ನೀವು ಆಡ್ ಮಾಡಿ. ಸ್ವಲ್ಪ ಸರ್ವರ್ ಇಶ್ಯೂ ಬರ್ತಾ ಇದೆ. ವೆರಿ ಸಿಂಪಲ್. ಇಲ್ಲಿ ಹೋಗಿ ನೀವು ನಿಮ್ಮ ಗೂಗಲ್ ಪೇ, ಫೋನ್ ಪೇ ಏನು ಯು ಪಿ ಐ ID ಇದೆಯಲ್ಲ ಅದನ್ನ ಮೆನ್ಷನ್ ಮಾಡಿ ಫಸ್ಟ್ ನಿಮ್ಮ ಆಡ್ ಅಕೌಂಟಿಗೆ ಫಂಡ್ ಅನ್ನ ಆಡ್ ಮಾಡಿ. ನಂತರ ನಿಮಗೆ ಆಡ್ ರನ್ ಮಾಡೋದು ಹೇಗಂತ ತೋರಿಸ್ತೀನಿ ನಾನು. ಓಕೆ, ಸ್ವಲ್ಪ ಸರ್ವರ್ ಇಶ್ಯೂ ಇದೆ. ಆಲ್ರೆಡಿ ನನ್ನ ಆಡ್ ಅಕೌಂಟ್ ಅಲ್ಲಿ ಪೇಮೆಂಟ್ ಇದೆ. ಆಡ್ ಮಾಡೋದು ಇಲ್ಲೇ ವೆರಿ ಹೋಗಿ ನೀವು ಆಡ್ ಮಾಡ್ಬೋದು. ಓಕೆ, ನನ್ನ ಆಡ್ ಅಕೌಂಟ್ ಆಲ್ರೆಡಿ 388 rupees ಇದೆ. ಓಕೆ, ನಿಮ್ಗೆ ಯಾವಾಗ ಬೇಕಾದ್ರೆ ಆಡ್ ಮಾಡ್ಬೋದು. ನಂತರ ನೀವು ಯಾವ ರೀತಿ ಕ್ಯಾಂಪೇನ್ ರನ್ ಮಾಡೋದು ಅಂತ ತೋರಿಸ್ತೀನಿ. ಓಕೆ, ಎಸ್, ಇಲ್ಲಿ ನೆಕ್ಸ್ಟ್ ನಿಮ್ಮ ಕ್ಯಾಂಪೇನ್ ಆಪ್ಷನ್ ಇದಲ್ಲ, ಇಲ್ಲಿ ಕ್ಯಾಂಪೇನ್ ಕ್ಲಿಕ್ ಮಾಡಿ. ಇಲ್ಲಿ ಪಕ್ಕದಲ್ಲಿ ಕ್ರಿಯೇಟ್ ಅಂತ ಬರುತ್ತೆ ಒಂದು ಆಪ್ಷನ್. ಇದೆಲ್ಲ ಏನಂತಂದ್ರೆ ನಿಮ್ಗೆ ಡೇಟಾ ನೋಡ್ಲಿಕ್ಕೆ, ಯಾರಿಗೆ ರೀಚ್ ಆಗಿದೆ, ಎಷ್ಟು ಸ್ಪೆಂಡ್ ಆಗಿದೆ,
ಅದರಿಂದ ನಿಮ್ಗೆ ಎಷ್ಟು ರಿಸಲ್ಟ್ ಆಗಿ ಕನ್ವರ್ಟ್ ಆಗಿದೆ, ಎಷ್ಟು ಕನ್ವರ್ಷನ್ ಅಂತಂದ್ರೆ ನಿಮ್ಗೆ ಎಷ್ಟು ಜನ ಅದನ್ನ ನೋಡ್ಕೊಂಡು ಮೆಸೇಜ್ ಮಾಡಿದ್ದಾರೆ, ಪ್ರತಿಯೊಂದು ಡೇಟಾ ಸಿಗುತ್ತೆ. ಒಂದು ಲೀಡ್ಸಿಗೆ ಎಷ್ಟು ಎಕ್ಸ್ಪೆನ್ಸ್ ಆಗಿದೆ, ಪ್ರತಿಯೊಂದು ಕೂಡ ಡೇಟಾ ನೋಡ್ಲಿಕ್ಕೆ ಇರುವಂತ ಒಂದು ಇದು ಆಪ್ಷನ್ಸ್. ಇಲ್ಲಿ ಕ್ರಿಯೇಟಿಗೆ ಕ್ಲಿಕ್ ಮಾಡಿ. ಕ್ರಿಯೇಟಿವ್ ಕ್ಲಿಕ್ ಮಾಡಿದಾಗ ನಿಮಗೆ ಈ ತರ ಆಪ್ಷನ್ಸ್ ಬರುತ್ತೆ. ಚೂಸ್ ಕ್ಯಾಂಪೇನ್, ನೀವು ಪ್ರಚಾರ ಮಾಡ್ಲಿಕ್ಕೆ ಯಾವ್ದು ಆಪ್ಷನ್ ಅನ್ನ ಕ್ಲಿಕ್ ಮಾಡ್ತೀರಾ. ನನ್ನ ಸಜೆಷನ್ ಬೆಸ್ಟ್ ಎಂಗೇಜ್ಮೆಂಟ್ ತುಂಬಾ ರೆಸ್ಪಾನ್ಸ್ ಬರುತ್ತೆ. ಎಂಗೇಜ್ಮೆಂಟ್ ಟ್ರಾಫಿಕ್ ಕೂಡ ರೆಸ್ಪಾನ್ಸ್ ಬರುತ್ತೆ. ಅವೇರ್ನೆಸ್ ಕೂಡ. ಅವೇರ್ನೆಸ್ ಅಂದ್ರೆ ಏನು? ಜಸ್ಟ್ ಫಾರ್ ಅವೇರ್ನೆಸ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಅವೇರ್ನೆಸ್ ಅಂದ್ರೆ ಏನಂತ. ಶೋ ಯುವರ್ ಆಡ್ಸ್ ಪೀಪಲ್ ಹೂ ಆರ್ ಮೋಸ್ಟ್ ಲೈಕ್ ಯುವರ್ ರಿಮೆಂಬರ್. ಅಂದ್ರೆ ನಿಮ್ಮ ಏನಾದ್ರೂ ಒಂದು ಸರ್ವಿಸ್ ಅಥವಾ ಪ್ರಾಡಕ್ಟ್ ಅನ್ನ ಅವೇರ್ನೆಸ್ ಮಾಡ್ತೀರಾ, ಅದ್ರ ಬಗ್ಗೆ ಪ್ರಮೋಟ್ ಮಾಡ್ತೀರಾ ಜನರಿಗೆ. ಇದು ನಿಮಗೆ ಗುಡ್ ಫಾರ್ ಯಾವ್ದಕ್ಕೆ? ರೀಚ್ ಆಗ್ಲಿಕ್ಕೆ, ಜನರು ರೀಚ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನಮ್ದೇ ಒಂದು ಬ್ರ್ಯಾಂಡ್ ಅನ್ನೋದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಅದನ್ನ ಜನ ನೋಡಿ 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 ಬ್ರ್ಯಾಂಡ್ ಕ್ರಿಯೇಟ್ ಆಗುತ್ತೆ. ನೀವು ವಿಡಿಯೋ ಬಗ್ಗೆ ಆಡ್ ರನ್ ಮಾಡ್ತೀರ ಅಂದ್ರೆ ವಿಡಿಯೋ ವ್ಯೂಸ್ ಜಾಸ್ತಿ ಆಗುತ್ತೆ. ಸ್ಟೋರ್ ಲೊಕೇಶನ್ ಬಗ್ಗೆ ನೀವು ಪ್ರಮೋಟ್ ಮಾಡ್ಬೇಕಂದ್ರೂ ಅವೇರ್ನೆಸ್ ಬೆಸ್ಟ್. ನೆಕ್ಸ್ಟ್ ಟ್ರಾಫಿಕ್ ಅಂತಂದ್ರೆ ನೋಡಿ, ಸೆಂಡ್ ಪೀಪಲ್ ಟು ಡೆಸ್ಟಿನೇಷನ್ ಸಚ್ ಎಸ್ ವೆಬ್ಸೈಟ್, ಆಪ್, ಇನ್ಸ್ಟಾಗ್ರಾಮ್ ಪ್ರೊಫೈಲ್, ಫೇಸ್ಬುಕ್ ಇವೆಂಟ್. ನಿಮ್ಮ ಫೇಸ್ಬುಕ್ ಪ್ರೊಫೈಲಿಗೆ, ನಿಮ್ಮ ಇನ್ಸ್ಟಾಗ್ರಾಮಿಗೆ, ನಿಮ್ಮ ವೆಬ್ಸೈಟಿಗೆ ಜಾಸ್ತಿ ಜನ ಬಂದು ನೋಡಬೇಕು ಅಂತಂದ್ರೆ ಟ್ರಾಫಿಕ್. ಇದರಲ್ಲಿ ನಿಮ್ಮ ವೆಬ್ಸೈಟ್ ಲಿಂಕ್ಗೆ ಜಾಸ್ತಿ ಜನ ಬಂದು ಕ್ಲಿಕ್ ಮಾಡ್ತಾರೆ. ನಿಮ್ಮ ಲ್ಯಾಂಡಿಂಗ್ ಪೇಜ್ ಅನ್ನ ಬಂದು ಜಾಸ್ತಿ ಜನ ಯೂಸ್ ಮಾಡ್ತಾರೆ. ಇಲ್ಲಿ ಯಾರಿಗೂ ಕೂಡ ಓನ್ ವೆಬ್ಸೈಟ್ ಇಲ್ಲ, ನೋ ಪ್ರಾಬ್ಲಮ್. ನಿಮ್ಮ ಇನ್ಸ್ಟಾಗ್ರಾಮಿಗೆ ಬಂದು ಪ್ರೊಫೈಲ್ ವಿಸಿಟ್ ಮಾಡ್ತಾರೆ. ನೆಕ್ಸ್ಟ್ ನಿಮಗೆ ಕಾಲ್ಸ್ ಬರುತ್ತೆ ಜಾಸ್ತಿ, ಮತ್ತೆ ಮೆಸೆಂಜರ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಅದಕ್ಕೆ ಕೂಡ ರೆಸ್ಪಾನ್ಸ್ ಬರುತ್ತೆ. ಎಂಗೇಜ್ಮೆಂಟ್ ಅಂದ್ರೆ ನಿಮ್ಮ ಒಂದು ಪೋಸ್ಟ್ ಇರ್ಬೋದು, ನಿಮ್ಮ ಒಂದು ಯಾವುದೇ ವಿಡಿಯೋ ಇರ್ಬೋದು, ಜಾಸ್ತಿ ಜನರು ಎಂಗೇಜ್ ಆಗುತ್ತೆ. ಅಂದ್ರೆ ಅವರಿಗೆ ಜಾಸ್ತಿ ಸಜೆಸ್ಟ್ ಮಾಡುತ್ತೆ. ಗೆಟ್ ಮೋರ್ ಮೆಸೇಜ್, ನಿಮಗೆ ಜಾಸ್ತಿ ಮೆಸೇಜ್ ಬರಬೇಕು, ನಿಮಗೆ ಪರ್ಚೇಸಸ್ ಜಾಸ್ತಿ ಆಗ್ಬೇಕು, ನಿಮ್ಮ ಪೋಸ್ಟ್ ಎಂಗೇಜ್ ಆಗ್ಬೇಕು. ಎಂಗೇಜ್ ಅಂದ್ರೆ ಅದನ್ನ ತುಂಬಾ ಜನ ನೋಡ್ಬೇಕು ಅಂತಂದ್ರೆ ಎಂಗೇಜ್ಮೆಂಟ್ ಕ್ಯಾಂಪೇನ್ ಬೆಸ್ಟ್. ಓಕೆ ನೋಡಿ, ಇಲ್ಲಿ ಪೋಸ್ಟ್ ಎಂಗೇಜ್ ಆಗುತ್ತೆ, ಕನ್ವರ್ಷನ್ ಆಗುತ್ತೆ, ಅಂದ್ರೆ ನಿಮಗೆ ರೆಸ್ಪಾನ್ಸ್ ಬರುತ್ತೆ. ಮೆಸೆಂಜರ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಲ್ಲಿ ರೆಸ್ಪಾನ್ಸ್ ಬರುತ್ತೆ, ಕಾಲ್ಸ್ ಬರುತ್ತೆ. ಇದಕ್ಕೆ ಎಂಗೇಜ್ಮೆಂಟ್ ಬೆಸ್ಟ್. ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಎಂಗೇಜ್ಮೆಂಟ್ ಟ್ರಾಫಿಕ್. ಲೀಡ್ಸ್ ಅಂದ್ರೆ ಸಪ್ರೇಟ್ ಆಗಿ ನಿಮಗೆ ಲೀಡ್ಸ್ ಬೇಕು. ಈಗ ನಿಮ್ಗೆ ಜಾಯ್ನಿಂಗ್ ಸಿಗ್ಬೇಕಾದ್ರೆ, ವರ್ಕ್ ಬಗ್ಗೆ, ಬಿಸ್ನೆಸ್ ಮಾಡ್ಲಿಕ್ಕೆ ಅಥವಾ ಪಾರ್ಟ್ ಟೈಮ್ ವರ್ಕ್ ಮಾಡ್ಲಿಕ್ಕೆ ಯಾರಾದ್ರೂ ಬೇಕು ನನಗೆ ಲೀಡ್ಸ್ ಅಂದ್ರೆ, ಈ ಲೀಡ್ಸ್ ಪ್ರತಿಯೊಂದು ಅಬ್ಜೆಕ್ಟಿವ್ ಕೂಡ ಒಂದೊಂದು ಕಾಸ್ಟ್ ಬರುತ್ತೆ. ಎಕ್ಸಾಕ್ಟ್ ಕಾಸ್ಟ್ ಹೇಳಲಿಕ್ಕೆ ಆಗೋದಿಲ್ಲ. ಒಂದೊಂದು ಅಬ್ಜೆಕ್ಟಿವ್ ಒಂದೊಂದು ಕಾಸ್ಟ್ ವೇರಿ ಆಗುತ್ತೆ. ಆಪ್ ಪ್ರಮೋಷನ್ ಅಂದ್ರೆ ನಿಮ್ದು ಏನಾದ್ರು ಆಪ್ ಇದ್ರೆ ಅದ್ರ ಬಗ್ಗೆನೇ ನೀವು ಆಪ್ ಅನ್ನ ಪ್ರಮೋಟ್ ಮಾಡ್ಬೋದು. ನಿಮ್ಗೆ ಸ್ಕ್ರಾಲ್ ಮಾಡುವಾಗ ಇನ್ಸ್ಟಾಗ್ರಾಮ್ ರೀಲ್ಸ್, ಸ್ಟೋರಿ, ಪೋಸ್ಟ್ ನೋಡುವಾಗ ನಿಮ್ಗೆ ಮಧ್ಯದಲ್ಲಿ ಆಡ್ ಬರುತ್ತಲ್ವಾ, ಕೆಲವ್ರದ್ದೆಲ್ಲ ಬೇರೆ ಬೇರೆ ರಿಲೇಟೆಡ್ ಆಡ್ಸ್ ಬರುತ್ತೆ. ಅದೆಲ್ಲ ಬರೋದು ಅವ್ರು ಮಾಡೋದೇ ಇದೆ, ಫೇಸ್ಬುಕ್ ಆಡ್ಸ್ ಅನ್ನ ರನ್ ಮಾಡೋದು. ಸೇಲ್ಸ್ ಅಂದ್ರೆ ನಿಮಗೆ ಸೇಲ್ಸ್ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಒಂದು ಓನ್ ಲ್ಯಾಂಡಿಂಗ್ ಪೇಜ್ ಇರಬೇಕು, ಅಂದ್ರೆ ನಿಮ್ದೊಂದು ವೆಬ್ಸೈಟ್ ಇರಬೇಕು. ಬಟ್ ಅದೆಲ್ಲ ತುಂಬಾ ಲೆಂತಿ ಪ್ರೊಸೀಜರ್ ಇದೆ. ಬಟ್ ಸೇಲ್ಸ್ ಅಲ್ಲಿ ಮಾಡಬಹುದು. ಬಟ್ ನಿಮಗೆ ಡೈರೆಕ್ಟ್ ಆಗಿ ಅವ್ರನ್ನ ವಾಟ್ಸಪ್ಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಸೇಲ್ಸ್ ಅನ್ನು ಯೂಸ್ ಮಾಡ್ಬೋದು. ಓಕೆ, ಸೊ ಈಗ ನಾನು ಲೈವ್ ಆಗಿ ತೋರಿಸ್ತೀನಿ ಎಂಗೇಜ್ಮೆಂಟ್. ಓಕೆ, ಎಂಗೇಜ್ಮೆಂಟ್ ತುಂಬಾ ರೆಸ್ಪಾನ್ಸ್ ಬರುತ್ತೆ ಮತ್ತೆ ಕಡಿಮೆ ಕಾಸ್ಟ್ ಬರುತ್ತೆ. ಎಸ್, ಎಂಗೇಜ್ಮೆಂಟ್ ಅಬ್ಜೆಕ್ಟಿವ್ ಕ್ಲಿಕ್ ಮಾಡ್ತೀನಿ, ಕಂಟಿನ್ಯೂ ಕೊಡ್ತೀನಿ. ಕರೆಕ್ಟಾಗಿ ನೋಡಿ, ಮೊಬೈಲಲ್ಲಿ ಮಾಡಿದ್ರು ನಿಮಗೆ ಸೇಮ್ ಆಪ್ಷನ್ಸೇ ಬರುತ್ತೆ. ಸ್ವಲ್ಪ ಝೂಮ್ ಮಾಡಿ ನೋಡ್ಬೇಕಷ್ಟೇ. ಇಲ್ಲಿ 2 ಆಪ್ಷನ್ಸ್ ಬರುತ್ತೆ, ಕ್ಯಾಂಪೇನ್ ಸೆಟಪ್, ಟೈಲರ್ಡ್ ಮೆಸೇಜ್ ಕ್ಯಾಂಪೇನ್ ಅಥವಾ ಮ್ಯಾನುವಲ್ ಕ್ಯಾಂಪೇನ್. ಇದು ಫೇಸ್ಬುಕ್ ಅವರೇ ಮತ್ತೆ AI ಟೆಕ್ನಾಲಜಿಯಿಂದ ಮಾಡೋದು. ಇಲ್ಲಿ ಜಾಸ್ತಿ ನಿಮ್ಗೆ ಕೆಲಸ ಬರೋದಿಲ್ಲ. ಬಟ್ ನಿಮಗೆ ಇಲ್ಲಿ ಏನಂತಂದ್ರೆ ಆ ಪರ್ಟಿಕ್ಯುಲರ್ ಆಡಿಯನ್ಸ್ ಲೊಕೇಶನ್ ಅನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಮ್ಯಾನುವಲ್ ಎಂಗೇಜ್ಮೆಂಟ್ ಕ್ಯಾಂಪೇನ್ ಅನ್ನ ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟಾಗ ಇಲ್ಲಿ ಪಕ್ಕದಲ್ಲಿ ನಿಮಗೆ ನೋಡಿ 3 ಆಪ್ಷನ್ಸ್ ಬರುತ್ತೆ, ಕಾಣಿಸ್ತಿದೆ ನೋಡಿ. ಇಲ್ಲಿ 3 ಆಪ್ಷನ್ಸ್, ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್. ಈ 3 ಸ್ಟೆಪ್ ಅನ್ನು ನೀವು 1 by 1 ಫಿಲ್ ಮಾಡ್ತಾ ಹೋದ್ರೆ ಸಾಕು. ಅದನ್ನು ತೋರಿಸ್ತೀನಿ ನೋಡಿ. ಫಸ್ಟ್ ಆಪ್ಷನ್ ಅಲ್ಲಿ ಬಂದು ಜಸ್ಟ್ ಫಾರ್ ನಿಮ್ಮ ಕ್ಯಾಂಪೇನ್ಗೆ ನೇಮ್ ಏನ್ ಕೊಡ್ತೀರಾ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ತಕ್ಕಂತೆ ನೀವು ಕೊಡ್ಬೋದು. ನಾನೀಗ ಅಶ್ವಗಂಧ ಬಗ್ಗೆ ಆಡ್ ಮಾಡ್ಬೇಕಂತಿದ್ದೀನಲ್ವಾ, ನಾನೇನ್ ಮಾಡ್ತೀನಿ, ನನ್ನ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಅಶ್ವಗಂಧ ಆಡ್ ಅಂತ ಹಾಕ್ತೀನಿ. ಪ್ಲಸ್ ಡೇಟ್ ಹಾಕ್ತೀನಿ, ಇವತ್ತಿದ್ದು ಡೇಟ್. ಓಕೆ,
ಎಸ್, ಮೂರು ಆಪ್ಷನ್ಸ್ ಕೂಡ ನೀವು ನೇಮ್ ಅನ್ನು ಕೊಡ್ಬೇಕಾಗತ್ತೆ. ಅದನ್ನು ಕಾಪಿ ಮಾಡ್ತೀನಿ ನಾನು. ನೆಕ್ಸ್ಟ್ ಕೆಳಗಡೆ ಬಂದಾಗ ಬೇರೆಲ್ಲ ಆಪ್ಷನ್ ಕ್ಲಿಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಕ್ಲಿಕ್ ಮಾಡಿದ್ರೆ ಡಿಫ್ರೆಂಟ್ ಆಪ್ಷನ್ಸ್ ಬರುತ್ತೆ. ಓಕೆ, ಕನ್ಫ್ಯೂಷನ್ ಆಗ್ಬೋದು. ಅದಾಯ್ತು. ಫಸ್ಟ್ ಆಪ್ಷನ್ ಅಲ್ಲಿ ಬಂದು ಬರೀ ನೀವು ಕ್ಯಾಂಪೇನ್ ನೇಮ್ ಅನ್ನು ಮಾತ್ರ ಕೊಡಬೇಕು. ನೆಕ್ಸ್ಟ್ ಡೈರೆಕ್ಟ್ ಆಗಿ ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿ. ಕೆಳಗಡೆ ಬರ್ತಾ ಇದ್ದಲ್ಲ, ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಆಡ್ ಸೆಟ್ಗೆ ಏನ್ ನೇಮ್ ಕೊಡ್ತೀರಾ ಅಂತ ಬರುತ್ತೆ. ಸೇಮ್ ನಾನು ಏನ್ ಮಾಡ್ತೀನಿ, ಅದೇ ನೇಮ್ ಅನ್ನ ಕಾಪಿ ಮಾಡ್ತೀನಿ, ಅಲ್ಲಿ ಸ್ವಲ್ಪ ಚೇಂಜ್ ಮಾಡ್ತೀನಿ. ಅದೇನಂತಂದ್ರೆ ಇಲ್ಲಿ ಆಪ್ಷನ್ಸ್ ಬರುತ್ತೆ ನೋಡಿ. ಇಲ್ಲಿ ಆಪ್ಷನ್ಸ್ ಇದೆ ಅಲ್ವಾ. ಕ್ಯಾಂಪೇನ್ ಫಸ್ಟ್ ನೇಮ್ ಕೊಡ್ತೀರಾ, ಕ್ಯಾಂಪೇನ್ಗೆ ಆಡ್ ಸೆಟ್ಗೆ ಏನ್ ಕೊಡ್ತೀರಾ. ಆ ನಂತರ ಆಡ್ಸ್ ಫೈನಲ್ ಸ್ಟೆಪ್. ಇಲ್ಲಿ 3 ಆಪ್ಷನ್ ಇದೆ ಅಲ್ಲ, ಅದೇ ಆಪ್ಷನ್. ಓಕೆ, ಎಸ್. ಒನ್ಸ್ ನೀವು ಬ್ಯಾಕ್ ಬಂದ್ರು ಕೂಡ ಡ್ರಾಫ್ಟ್ ಅಲ್ಲಿ ಸೇವ್ ಆಗುತ್ತೆ. ಫಸ್ಟ್ ನೀವು ಲರ್ನ್ ಮಾಡ್ಲಿಕ್ಕೆ ನಿಮ್ಮ ಆಡ್ ಅಕೌಂಟ್ಗೆ ಫಂಡ್ ಅನ್ನು ಆಡ್ ಮಾಡ್ಬೇಕಂತಿಲ್ಲ. ಫಸ್ಟ್ ಲರ್ನ್ ಮಾಡ್ಲಿಕ್ಕೆ ಆಪ್ಷನ್ಸ್ ಅನ್ನೆಲ್ಲ ನೀವು ಸೆಟ್ಅಪ್ ಮಾಡ್ಲಿಕ್ಕೆ ಗೆ ನಿಮ್ಮ ಫಂಡ್ ಆಡ್ ಮಾಡ್ಬೇಕಾಗಿಲ್ಲ. ಫಸ್ಟ್ ಕಲ್ತ್ ಮೇಲೆ ನೀವು ಫಂಡ್ ಅನ್ನು ಆಡ್ ಮಾಡಿ, ನಂತರ ಆಡ್ ರನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ನೋಡಿ, ಈಗ ನಾನು ಬ್ಯಾಕ್ ಬಂದೆ ಕಂಪ್ಲೀಟ್ ಆಗಿ. ಅದಿಲ್ಲಿ ಸೇವ್ ಆಗಿದೆ, ಡ್ರಾಫ್ಟ್ ಅಲ್ಲಿ ಬಂದು ಸೇವ್ ಆಗಿದೆ. ಅದಕ್ಕೆ ಬಂದು ಎಡಿಟ್ ಮಾಡ್ಬೋದು ಡೈರೆಕ್ಟ್ ಆಗಿ. ಎಸ್, ಫಸ್ಟ್ ಆಪ್ಷನ್ ಅಲ್ಲಿ ಬಂದು ನೀವು ಗೆ ನೇಮ್ ಅನ್ನು ಕೊಡಬೇಕು. ನಿಮ್ಮ ಕ್ಯಾಂಪೇನ್ ಅಂದ್ರೆ ನೀವು ಯಾವ್ದ್ರ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀರಾ ಅಂತ ಒಂದು ನೇಮ್ ಅನ್ನು ಸೆಟ್ ಮಾಡಬೇಕು. ಆನಂತರ ಕೆಳಗಡೆ ಆಪ್ಷನ್ಸ್ ಬರುತ್ತೆ, ನೆಕ್ಸ್ಟ್ ಕೊಡಿ. ಫಸ್ಟ್ ಆಪ್ಷನ್ ಅಲ್ಲಿ ಏನು ಕೂಡ ನೀವು ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಚೇಂಜ್ ಮಾಡಿದ್ರೆ ಬೇರೆ ಆಪ್ಷನ್ಸ್ ಬರುತ್ತೆ ಆಮೇಲೆ. ಓಕೆ, ಸ್ವಲ್ಪ ಅದನ್ನು ರೀಡ್ ಮಾಡಿದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಾಗ ಆಡ್ ಸೆಟ್ ನೇಮ್ ಬರುತ್ತೆ. ಅದಕ್ಕೆ ಏನ್ ನೇಮ್ ಕೊಡ್ತೀರಾ ಸೆಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬರುತ್ತೆ ನೋಡಿ, ಕನ್ವರ್ಷನ್ ಅಂದ್ರೆ ನಿಮಗೆ ಯಾವುದಕ್ಕೆ ಜಾಸ್ತಿ ಮೆಸೇಜ್ ಮಾಡಬೇಕು ಜನ, ಅಂದ್ರೆ ನಿಮ್ಮ ಆಡ್ ಅನ್ನ ನೋಡಿದ್ಮೇಲೆ ನಿಮ್ಮನ್ನ ಅವ್ರು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು. ಇಲ್ಲಿ ನೀವು ಎಡಿಟ್ ಕ್ಲಿಕ್ ಮಾಡಿದ್ರೆ ಮೆಸೇಜಿಂಗ್ ಆ್ಯಪ್ ಇದೆ, ಆನ್ ಯುವರ್ ಆಡ್ಸ್ ಇದೆ, ಕಾಲ್ಸ್ ಇದೆ, ವೆಬ್ಸೈಟ್ ಇದೆ, ಆ್ಯಪ್ ಇದೆ, ಮತ್ತೆ ಫೇಸ್ಬುಕ್ ಪೇಜ್. ಸೊ ನಿಮ್ಗೆ ಮೆಸೇಜ್ ಅವ್ರು ಮಾಡ್ಬೇಕಾದ್ರೆ ಮೆಸೇಜಿಂಗ್ ಆ್ಯಪ್ ಅನ್ನ ಕ್ಲಿಕ್ ಮಾಡಿ. ಅಂದ್ರೆ ಮೆಸೆಂಜರ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ಅದ್ರಲ್ಲಿ ಅವ್ರು ನಿಮ್ಗೆ ಮೆಸೇಜ್ ಮಾಡ್ಬೇಕಾದ್ರೆ ಇದು ಆಪ್ಷನ್. ಕಾಲ್ ಕೊಟ್ರೆ ಡೈರೆಕ್ಟ್ ಕಾಲ್ ಆಪ್ಷನ್ಸ್ ಬರುತ್ತೆ ಅವ್ರಿಗೆ. ವೆಬ್ಸೈಟ್ ಅಂದ್ರೆ ಡೈರೆಕ್ಟ್ ನಿಮ್ಮ ವೆಬ್ಸೈಟ್ಗೆ ವಿಸಿಟ್ ಮಾಡ್ತಾರೆ. ಸದ್ಯಕ್ಕೆ ನಮ್ಮ ಹತ್ರ ಅದೆಲ್ಲ ಇಲ್ಲ. ಮೆಸೇಜಿಂಗ್ ಆ್ಯಪ್ ಅನ್ನ ಕ್ಲಿಕ್ ಮಾಡಿ. ನಂತರ ನಿಮ್ಮ ಫೇಸ್ಬುಕ್ ಪೇಜ್ ಇದೆ ನೋಡಿ. ನಾನು ಅದಕ್ಕೆ ಹೇಳಿದ್ದು ನಿಮ್ಮ ಫೇಸ್ಬುಕ್ ಪೇಜ್ ಇರಬೇಕು, ಅಫಿಷಿಯಲ್ ಪೇಜ್ ಅಂತ. ಓಕೆ, ನೀವು ಯಾವ ಫೇಸ್ಬುಕ್ ಪೇಜ್ ಅಲ್ಲಿ ರನ್ ಮಾಡ್ತೀರಾ ಅಂತ ಇಲ್ಲಿ ಆಪ್ಷನ್ಸ್ ಬರುತ್ತೆ ನೋಡಿ. ಏನಾದ್ರೂ ಇಷ್ಟು ಫೇಸ್ಬುಕ್ ಪೇಜ್ ಇದೆ. ಓಕೆ, ನಿಮ್ಮ ಫೇಸ್ಬುಕ್ ಪ್ರೊಫೈಲ್ ಅಲ್ಲಿ ಏನ್ ಪೇಜ್ ಕ್ರಿಯೇಟ್ ಮಾಡಿದ್ರಲ್ಲ ಅಷ್ಟು ಪೇಜ್ ಇಲ್ಲಿ ಶೋ ಆಗುತ್ತೆ. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಹೆಲ್ತ್ ವೆಲ್ತ್ ಸಕ್ಸಸ್ ಪೇಜ್ ಅನ್ನ ಕ್ಲಿಕ್ ಮಾಡ್ತೀನಿ. ಓಕೆ, ನಿಮ್ಮ ಫೇಸ್ಬುಕ್ ಪ್ರೊಫೈಲ್ ಅಲ್ಲಿ ಎಷ್ಟು ನೀವು ಪೇಜ್ ಮಾಡ್ತೀರಾ ಅಷ್ಟು ಆಪ್ಷನ್ಸ್ ಬರುತ್ತೆ ಅದು. ಓಕೆ, ನಾನೀಗ ಹೆಲ್ತ್ ವೆಲ್ತ್ ಸಕ್ಸಸ್ ಪೇಜ್ ಅನ್ನ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ನಿಮಗೆ ಯಾವುದಕ್ಕೆ ಜಾಸ್ತಿ ಜನ ಮೆಸೇಜ್ ಮಾಡಬೇಕು, ಅಂದ್ರೆ ನಿಮ್ಮ ಆಡ್ ಅನ್ನ ನೋಡಿ ಯಾವುದಕ್ಕೆ ಜನ ಮೆಸೇಜ್ ಮಾಡ್ಬೇಕಂತ ಆಪ್ಷನ್ಸ್ ಬರುತ್ತೆ. ಮೆಸೆಂಜರ್ ಬೇಡ. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ವಾಟ್ಸಪ್. ಇಲ್ಲಿ ನಿಮ್ಮ ನಂಬರ್ ಆಡ್ ಮಾಡ್ಲಿಕ್ಕೆ ಬರುತ್ತೆ. ಆಲ್ರೆಡಿ ನೀವು ನಿಮ್ಮ ಪೇಜಿಗೆ ವಾಟ್ಸಪ್ ಬಿಸ್ನೆಸ್ ನಂಬರ್ ಅನ್ನ ಲಿಂಕ್ ಮಾಡಿದ್ರೆ ಇಲ್ಲೇ ಶೋ ಆಗುತ್ತೆ. ಓಕೆ, ಇದು ನನ್ನ ಇನ್ನೊಂದು ವಾಟ್ಸಪ್ ನಂಬರ್, ಬಿಸ್ನೆಸ್ ನಂಬರ್. ಇಲ್ಲಿ ನಿಮ್ಗೆ 3 ಆಪ್ಷನ್ಸ್ ಇದೆ. ಮೆಸೆಂಜರಿಗೆ ಬೇಕಾದ್ರೆ ಸೆಟ್ ಮಾಡಬಹುದು, ಬೇಡ ಅಂದ್ರೆ ನೋ ಪ್ರಾಬ್ಲಮ್. ಅದೇ ರೀತಿ ಇನ್ಸ್ಟಾಗ್ರಾಮ್ ಬಂದ್ರೆ ಡೈರೆಕ್ಟ್ ಇನ್ಸ್ಟಾಗ್ರಾಮ್ ಬಂದು ಮೆಸೇಜ್ ಮಾಡ್ತಾರೆ, ಅದು ನಿಮಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಡೈರೆಕ್ಟ್ ನಿಮ್ಗೆ ವಾಟ್ಸಪ್ಗೆ ಅವ್ರು ಕನೆಕ್ಟ್ ಆಗ್ಬೇಕಾದ್ರೆ ಇಲ್ಲಿ ವಾಟ್ಸಪ್ ನಂಬರ್, ಅದು ಬಿಸ್ನೆಸ್ ವಾಟ್ಸಪ್ ನಂಬರ್ ಆಗ್ಬೇಕು. ನೆಕ್ಸ್ಟ್ ಬೇರೆ ನಂಬರ್ ಆಡ್ ಮಾಡ್ಬೇಕಾದ್ರೆ ಇಲ್ಲಿ ಆಪ್ಷನ್ ನೋಡಿ ಕನೆಕ್ಟ್ ಅನದರ್ ನಂಬರ್ ಅಂತ. ಇದಿಷ್ಟ ಆಯ್ತು. ನೆಕ್ಸ್ಟ್ ಕೆಳಗಡೆ ಸ್ಕ್ರಾಲ್ ಮಾಡಿ. ಪರ್ಫಾರ್ಮೆನ್ಸ್ ಗೋಲ್ ಬಂದು ಮ್ಯಾಕ್ಸಿಮಮ್ ನಂಬರ್ ಆಫ್ ಕನ್ವರ್ಷನ್ ಅದೇ ಇರಲಿ. ನೆಕ್ಸ್ಟ್ ಬೇರೆ ಆಪ್ಷನ್ ಕ್ಲಿಕ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಕೆಳಗಡೆ ಬನ್ನಿ. ನೆಕ್ಸ್ಟ್ ಬಜೆಟ್ ಅಂಡ್ ಶೆಡ್ಯೂಲ್ ಅಂತ ಬರುತ್ತೆ. ನೀವು ಆಡಿಗೆ ಎಷ್ಟು ಬಜೆಟ್ ಸ್ಪೆಂಡ್ ಮಾಡ್ತೀರಾ ಮತ್ತೆ ಯಾವ ಟೈಮ್ ತನಕ ಸೆಟ್ ಮಾಡಬೇಕು ಅಂತ. ಇಲ್ಲಿ ಡೈಲಿ ಬಜೆಟ್ ಇದೆ, ಲೈಫ್ ಟೈಮ್ ಬಜೆಟ್ ಇದೆ. ನೀವು ತುಂಬಾ ಆಡಿಗೆ ಸ್ಪೆಂಡ್ ಮಾಡ್ತೀರಾ ಅಂತಂದ್ರೆ ನೋ ಪ್ರಾಬ್ಲಮ್. ಹಾಗಾಗಿ ಡೈಲಿ ಬಜೆಟ್ ಬೆಸ್ಟ್. ನನ್ನ ಆಡ್ ಅಕೌಂಟ್ ಅಲ್ಲಿ ಎಷ್ಟು ಅಮೌಂಟ್ ಇದೆ, 388 ರೂಪಾಯಿ ಇತ್ತಲ್ವಾ. ನಾನೇನ್ ಮಾಡ್ತೀನಿ, ಡೈಲಿ 100 ರೂಪೀಸ್ ಸೆಟ್ ಮಾಡ್ತೀನಿ. 100 ರೂಪೀಸ್ ಪರ್ ಡೇಗೆ ಆಡ್ಗೆ ಸ್ಪೆಂಡ್ ಮಾಡ್ತಾ ಇದ್ದೀನಿ. ನೀವು ಎಷ್ಟು ಸ್ಪೆಂಡ್ ಮಾಡ್ತೀರಾ ಅಷ್ಟು ನಿಮಗೆ ಗುಡ್ ರಿಸಲ್ಟ್ ಸಿಗುತ್ತೆ. 100 ರೂಪೀಸ್ ಸೆಟ್ ಮಾಡ್ತೀನಿ. ಇವತ್ತೆಷ್ಟು 15. ಓಕೆ, ಇಲ್ಲಿ ನೆಕ್ಸ್ಟ್ 15 ಇಂದ ಟೈಮ್ 17:45 ಅಂತಂದ್ರೆ ಇವಾಗ ಎಷ್ಟು, 7 ಗಂಟೆ 46 ನಿಮಿಷ. ನೀವು ಯಾವತ್ತು ಇಲ್ಲಿ
ಇದೀಗ ಪಾಸ್ಟ್ ಅಲ್ಲಿ ಇದೆ, ಅಂದ್ರೆ 1 ಮಿನಿಟ್ ಬಿಫೋರ್ ಆಯ್ತು. ಸೊ ನೀವು ಯಾವತ್ತು ನೀವು ಆಡ್ ರನ್ ಮಾಡುವಾಗ 1 ಗಂಟೆ ಲೇಟರ್ ಇಡಿ. 19 ಅಂದ್ರೆ 20 ಮಾಡಿ, 20 ಅಂದ್ರೆ 8 ಗಂಟೆ ಆಗತ್ತೆ, 24 hours. ಓಕೆ, ಎಷ್ಟು? 20 ಅಂದ್ರೆ 8 ಗಂಟೆ, 8 ಗಂಟೆ 45 ನಿಮಿಷಕ್ಕೆ ಅದು ಪಬ್ಲಿಷ್ ಆಗುತ್ತೆ. 1 ಗಂಟೆ ಲೇಟರ್ ಸೆಟ್ ಮಾಡಿ, ಯಾಕಂದ್ರೆ ನೀವು ಸೆಟ್ ಮಾಡೋಗ್ಲಿ ನಿಮ್ಗೆ ಒಂದು 15 ನಿಮಿಷ ಹಿಡಿಯುತ್ತಲ್ವಾ, ಹಾಗೆ 1 ಗಂಟೆ ಲೇಟರ್ ಸೆಟ್ ಮಾಡಿ ನಿಮ್ಮ ಪ್ರೆಸೆಂಟ್ ಟೈಮ್ ಇಂದ 1 ಗಂಟೆ ಲೇಟರ್. ನಂತರಲ್ಲಿ ಎಂಡ್ ಡೇಟ್ ಅಂತ ಬರುತ್ತೆ, ಆ ಆಡ್ ಯಾವಾಗ ಸ್ಟಾಪ್ ಆಗಬೇಕು. ಸೊ ನಾನೇನ್ ಮಾಡ್ತೀನಿ, ಇವತ್ತು ಒಂದು 4 ಡೇಸ್ ಸೆಟ್ ಮಾಡ್ತೀನಿ, 15ರಿಂದ 18. ಅಂದ್ರೆ ನಿಮ್ಮ ಬಜೆಟ್ ನೋಡ್ಕೊಳ್ಳಿ, ಅಷ್ಟೇ ಬಜೆಟ್ ಇರ್ಬೇಕಾಗತ್ತೆ. ಅಂದ್ರೆ ನಂದು ಪರ್ ಡೇ 100 rupees ಅಂದ್ರೆ 4 days 400 rupees ಆಯ್ತು. ಓಕೆ, ಸೇಮ್ ಟೈಮ್ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಬಹುದು, ಯಾವಾಗ ಸ್ಟಾಪ್ ಆಗಬೇಕು 12 ಗಂಟೆ ಅಂತ ಇಡ್ತೀನಿ. ಓಕೆ, ಇದಿಷ್ಟು ಕ್ಲಿಯರ್. ಬಜೆಟ್ ಅಂಡ್ ಶೆಡ್ಯೂಲ್ ಅಲ್ಲಿ ಡೈಲಿ ಬಜೆಟ್ ಎಷ್ಟು ಸ್ಪೆಂಡ್ ಮಾಡ್ತೀರಾ. ಖಂಡಿತ ನಾವು ಲೈಫಲ್ಲಿ ಅನ್ನೆಸೆಸರಿ ಅಮೌಂಟ್ ಅನ್ನ ದುಡ್ಡನ್ನ ವೇಸ್ಟ್ ಮಾಡ್ತಾ ಇದೀವಿ, ಎಲ್ಲೆಲ್ಲೋ ದುಡ್ಡು ವೇಸ್ಟ್ ಮಾಡ್ತಾ ಇದೀವಿ, ಬಟ್ ಏನು 1 ರೂಪಾಯಿ ಲಾಭ ಇಲ್ಲ. ಬಟ್ ಇಲ್ಲಿ ಪಕ್ಕ ನಿಮ್ಮ ಹಾಕಿದ ಆಡ್ಗೆ ಏನು ಸ್ಪೆಂಡ್ ಮಾಡ್ತೀರಾ ಅದಕ್ಕಿಂತ ಡಬಲ್ ರಿಸಲ್ಟ್ ತೆಗಿಬಹುದು. ಎಲ್ಲೋ ಅನ್ನೆಸೆಸರಿ ಏನು ದುಡ್ಡನ್ನ ವೇಸ್ಟ್ ಮಾಡ್ತಾ ಇದೀರಾ, ಅದಕ್ಕೆ ಪ್ರಾಪರ್ ಆಗಿ ಒಂದು ಆಡ್ಗೆ ಸ್ಪೆಂಡ್ ಮಾಡಿ, ಅದರಿಂದ ನಿಮ್ಮ ಬಿಸ್ನೆಸ್ ಅನ್ನ ಇನ್ನೂ ಜಾಸ್ತಿ ಮಾಡ್ಬೋದು. ಓಕೆ, ಕಲೀಲಿಕ್ಕೋಸ್ಕರ ಸ್ಟಾರ್ಟಿಂಗ್ ಅಲ್ಲಿ ಸಣ್ಣ ಅಮೌಂಟ್ ಇಂದ ಸ್ಟಾರ್ಟ್ ಮಾಡಿ, ಗುಡ್ ರಿಸಲ್ಟ್ ಬಂದಾಗೆ ಜಾಸ್ತಿ ಮಾಡ್ತಾ ಹೋಗ್ಬೋದು. ಇದು ನಿಮ್ಗೆ ನಾನು ಸ್ಟೆಪ್ ಅನ್ನ ತೋರಿಸೋದು ಹೇಗೆ ರನ್ ಮಾಡೋದಂತ. ಅದಾದ ನಂತರ ನೆಕ್ಸ್ಟ್ ಎಂಡ್ ಡೇಟ್ ಸೆಟ್ ಮಾಡಿದ್ರಿ, ನೆಕ್ಸ್ಟ್ ಬೇರೆ ಆಪ್ಷನ್ ಯಾವುದು ಕೂಡ ಕ್ಲಿಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ನೆಕ್ಸ್ಟ್ ಸ್ಕ್ರಾಲ್ ಮಾಡ್ತಾ ಬಂದಾಗ ಆಡಿಯನ್ಸ್ ಕಂಟ್ರೋಲ್ ಅಂತ ಬರುತ್ತೆ. ಈಗ ಇದು ಇಂಡಿಯಾ ಅಂತ ಇದೆ ನೋಡಿ, ಪಕ್ಕದಲ್ಲಿ ಎಷ್ಟು ಆಡಿಯನ್ಸ್ ಇದಾರಂತ ಇಲ್ಲಿ ಬರ್ತಾ ಇದೆ ನೋಡಿ, ಪಕ್ಕದಲ್ಲಿ ಎಷ್ಟು ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ, 32 ಕೋಟಿ 65 ಲಕ್ಷ ಜನರಿಗೆ ಇದು ಈಗ ಶೋ ಆಗತ್ತೆ. ಅಂದ್ರೆ ನಿಮ್ಮ ಹತ್ರ 100 ರೂಪಾಯಿ ಸ್ಪೆಂಡ್ ಮಾಡಿ ಇಷ್ಟು ಜನ ರೀಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಫೇಸ್ಬುಕ್ ಅವರಿಗೆ, ಕರೆಕ್ಟ್ ಅಲ್ವಾ? ಇದೇನಾಗುತ್ತೆ, ವೇಸ್ಟ್ ಆಗತ್ತೆ. ಇಷ್ಟೆಲ್ಲ ಆಡಿಯನ್ಸ್ ಸೆಟ್ ಮಾಡಿದ್ರೆ ವೇಸ್ಟ್ ಆಗತ್ತೆ, ಅಂದ್ರೆ ಯಾರ್ಯಾರಿಗೂ ರೀಚ್ ಆಗತ್ತೆ. ಹಾಗಾಗಿ ನೀವು ಫಸ್ಟ್ ಏನ್ ಮಾಡ್ಬೇಕು, ಲೊಕೇಶನ್ ಚೇಂಜ್ ಮಾಡ್ಬೇಕು. ಇಲ್ಲಿ ಎಡಿಟಿಗೆ ಹೋಗಿ, ಇಂಡಿಯಾ ಬೇಡ ಅಂದ್ರೆ ಇಲ್ಲಿ ತೆಗಿಬಹುದು, ರಿಮೂವ್. ನಂತರ ಇಲ್ಲಿ ಸರ್ಚ್ ಲೊಕೇಶನ್ ಹೋಗಿ, ನಿಮಗೆ ಯಾವ ಲೊಕೇಶನ್ ಬೇಕು ಪರ್ಟಿಕ್ಯುಲರ್ ಆಗಿ, ಯಾವ ಲೊಕೇಶನ್ ಟಾರ್ಗೆಟ್ ಮಾಡ್ತೀರಾ ಅಂತ. ಓಕೆ, ಈಗ ನೀವು ಒಂದೇ ಲೊಕೇಶನ್ ಬೇಕಾದ್ರೆ ಒಂದೇ ಲೊಕೇಶನ್ ಸೆಟ್ ಮಾಡಬಹುದು. ಬೆಂಗಳೂರು ನೋಡಿ, ಬೆಂಗಳೂರು ಕರ್ನಾಟಕ. ಬೆಂಗಳೂರು ಕ್ಲಿಕ್ ಮಾಡಿದಾಗ ಆಡಿಯನ್ಸ್ ಸೈಜ್ ಕಡಿಮೆ ಆಯ್ತು, ಎಷ್ಟು? 3,83,00,000, 3,25,00,000ದಿಂದ 3,83,00,000. ಅಂದ್ರೆ ಆಡಿಯನ್ಸ್ ಕಷ್ಟ, ಅಷ್ಟು ಜನ ಇದ್ದಾರೆ ಈಗ ಬೆಂಗಳೂರಲ್ಲಿ, ಅಷ್ಟು ಪಾಪ್ಯುಲೇಷನ್ ಸೋಷಿಯಲ್ ಮೀಡಿಯಾ ಯೂಸರ್ ಇದ್ದಾರೆ ಪ್ರೆಸೆಂಟ್. ನೋಡಿ, ಈಗ 40 ಕಿಲೋಮೀಟರ್ ನಾನು ಡಿಸ್ಟೆನ್ಸ್ ಜಾಸ್ತಿ ಮಾಡಿದ್ದೀನಿ. ಇಲ್ಲೇ ಪಕ್ಕದಲ್ಲಿ ಹೋಗಿ ಕೂಡ ನೀವು ಎಡಿಟ್ ಮಾಡ್ಬೋದು, ಎಷ್ಟು ಡಿಸ್ಟೆನ್ಸ್ ಬೇಕು ಅಂತ. ಮ್ಯಾಕ್ಸಿಮಮ್ 80 ಕಿಲೋಮೀಟರ್ಸ್ ಆಗತ್ತೆ. ಓಕೆ, ನಾನೊಂದು ಬೆಂಗಳೂರು ಸೆಲೆಕ್ಟ್ ಮಾಡ್ತೇನೆ. ನಂತರ ಬೇರೆ ಲೊಕೇಶನ್ ಬೇಕಾ, ಬೇರೆ ಲೊಕೇಶನ್ ಮಾಡ್ಬೋದು. ಇಲ್ಲಿ ಡ್ರಾಪ್ ಟು ಪಿನ್ ಕೊಟ್ರೆ ನೋಡಿ, ಇಲ್ಲಿ ಯಾವ್ಯಾವ ಲೊಕೇಶನ್ ಬೇಕು ಅದು ಡ್ರಾಪ್ ಆಗುತ್ತೆ. ಇಲ್ಲಿ ಡ್ರಾಪ್ ಟು ಪಿನ್ ಕೊಟ್ರೆ ಕಾಣಿಸ್ತಿದೆಯಲ್ವಾ, ಪರ್ಟಿಕ್ಯುಲರ್ ನೀವು ಡ್ರಾಪ್ ಕೂಡ ಮಾಡ್ಬೋದು. ಇಲ್ಲ ಇಲ್ಲಿ ಬಂದು ಸರ್ಚ್ ಮಾಡೋದು. ಈಗ ನಂಗೆ ಮಂಗಳೂರು ಲೊಕೇಶನ್ ಅವ್ರು ಬೇಕು ಅಂದ್ರೆ ನನ್ನ ಆಡ್ ಅವ್ರಿಗೆ ತೋರಿಸ್ಬೇಕು, ನನ್ನ ಪರ್ಟಿಕ್ಯುಲರ್ ಏರಿಯಾ ಲೊಕೇಶನ್ಗೆ ತೋರಿಸ್ಬೇಕು ಅಂದ್ರೆ ಫೇಸ್ಬುಕ್ ಕಂಪನಿಯವರೇ ಏನ್ ಮಾಡ್ತಾರೆ, ಸಜೆಸ್ಟ್ ಮಾಡ್ತಾರೆ. ನೀವು ಏನ್ ಲೊಕೇಶನ್ ಆಡಿಯನ್ಸ್ ಸೆಟ್ ಮಾಡ್ತೀವಿ ಅವ್ರಿಗೆ ರೆಕಮೆಂಡ್ ಮಾಡುತ್ತೆ. ಮಂಗಳೂರಲ್ಲಿ ನಾನೊಂದು 80 ಕಿಲೋಮೀಟರ್ ಸೆಟ್ ಮಾಡ್ತೀನಿ. ನೋಡಿ, ಇಲ್ಲಿ ಆಡಿಯನ್ಸ್ ಡಿಫ್ರೆನ್ಸ್ ಕಾಣಿಸ್ತಿರ್ಬೋದು ನಿಮಗೆ ಪಕ್ಕದಲ್ಲಿ. ಆಡಿಯನ್ಸ್ ನೀವು ಲೊಕೇಶನ್ ಸೆಟ್ ಮಾಡಿದಾಗ ಆಡಿಯನ್ಸ್ ಎಷ್ಟು ಹೈಕ್ ಆಗ್ತಿದೆ, ಡ್ರಾಪ್ ಆಗ್ತಿದೆ ಅಂತ. ಓಕೆ, ಇದೇ ರೀತಿ ನೀವು ಪಿನ್ ಕೋಡ್ ಹಾಕ್ಬೋದು. ಪ್ರತಿಯೊಂದು ಕೂಡ ಆಪ್ಷನ್ಸ್ ಇದೆ ನಿಮಗೆ. ನೋಡಿ, ಕಂಟ್ರಿ ಇದೆ, ರೀಜಿಯನ್ ಇದೆ, ಆನಂತರ ಲೊಕೇಶನ್ ಇದೆ, ಪ್ರತಿಯೊಂದು ಕೂಡ ಇದೆ. ಇದು ನೀವು ಒಂದ್ಸದನ್ನು ನೋಡಿದ್ರೆ ನಿಮಗೆ ಅರ್ಥ ಆಗತ್ತೆ. ಓಕೆ, ಸೊ ಜಸ್ಟ್ ಚೇಂಜ್ ಆಯ್ತು. ಎಸ್, ಇಲ್ಲಿ ಮಂಗಳೂರು ಲೊಕೇಶನ್ ಸೆಟ್ ಮಾಡ್ತೀನಿ. ನಂತರ ಬೆಂಗಳೂರು ಲೊಕೇಶನ್ ಸೆಟ್ ಮಾಡ್ತೀನಿ. ಇಲ್ಲಿ ಸರ್ಚ್ ಕೂಡ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಬೆಂಗಳೂರು ಲೊಕೇಶನ್ ಸೆಟ್ ಮಾಡ್ತೀನಿ. ನಂತರ ಹುಬ್ಳಿ ಸೆಟ್ ಮಾಡ್ತೀನಿ, ಹುಬ್ಳಿ ಕರ್ನಾಟಕ. ಆನಂತರ ಬಿಜಾಪುರ. ನಿಮ್ಗೆ ಯಾವ್ಯಾವ ಲೊಕೇಶನ್ ಬೇಕು, ಕರ್ನಾಟಕ ಅಂತ ಕೊಟ್ರೆ ಆಲ್ ಓವರ್ ಕರ್ನಾಟಕ ರೀಚ್ ಆಗುತ್ತೆ. ಒಂದೇ ಲೊಕೇಶನ್ ಬೇಕಾ ಸೆಟ್ ಮಾಡ್ಬೋದು. ನಿಮ್ಗೆ ಪರ್ಟಿಕ್ಯುಲರ್ ಏರಿಯಾ ವೈಸ್ ಬೇಕು, ಅದ್ರ ಏರಿಯಾದಲ್ಲೂ ಕೂಡ ವಿಲೇಜ್ ಬೇಕು ಅಂದ್ರೂ ಕೂಡ ಸರ್ಚ್ ಮಾಡ್ಬೋದು. ಪಿನ್ ಕೋಡ್ ಹಾಕಿ ಕೂಡ ಸರ್ಚ್ ಮಾಡ್ಬೋದು. ಆ ತರ ಆಪ್ಷನ್ಸ್ ಇದೆ.
ಎಸ್, ಮಂಗಳೂರು ಆಯ್ತು, ಬಿಜಾಪುರ ಆಯ್ತು, ನೆಕ್ಸ್ಟ್ ಬಾಗಲಕೋಟೆ. ನೋಡಿ ಈಗ ಮಂಗಳೂರು ಅಂತ ಕೊಟ್ಟೆ, 80 ಕಿಲೋಮೀಟರ್ ಅಂದ್ರೆ ಹತ್ರ ಎಷ್ಟು ಉಡುಪಿ ತನಕ ರೀಚ್ ಆಗುತ್ತೆ. ಹಾಗಾಗಿ ನೋ ಪ್ರಾಬ್ಲಮ್, ಹತ್ರ ಉಡುಪಿ ರೀಚ್ ಆಗುತ್ತೆ. ಮತ್ತೆ ಉಡುಪಿ ಬೇಕಾಗಿಲ್ಲ, ಕುಂದಾಪುರ ರೀಚ್ ಆಗುತ್ತೆ. ಹುಬ್ಳಿ ಲೊಕೇಶನ್ ಜಾಸ್ತಿ ಮಾಡಿದ್ರೆ ಹತ್ರ ಧಾರವಾಡ ಕೂಡ ರೀಚ್ ಆಗುತ್ತೆ. ಓಕೆ, ಕೊಪ್ಪಳ ರೀಚ್ ಆಗುತ್ತೆ. ಹಾಗೆ ಮತ್ತೆ ನೀವು ಹಾಕುವಂತ ಅವಶ್ಯಕತೆ ಇಲ್ಲ. ಬಿಜಾಪುರದಲ್ಲಿ ನಾನು ಲೊಕೇಶನ್ ಜಾಸ್ತಿ ಮಾಡಿದ್ರೆ ನೋಡಿ ಇಲ್ಲಿ ಬರುತ್ತೆ, ಎಲ್ಲಿ ತನಕ ರೀಚ್, ಕಲಬುರಗಿ ತನಕ ರೀಚ್ ಆಗುತ್ತೆ. ನಂತರ ಬೆಂಗಳೂರಲ್ಲಿ ನಾನು 80 ಕಿಲೋಮೀಟರ್ಸ್ ಕೊಟ್ರೆ ಮ್ಯಾಕ್ಸಿಮಮ್, ಆಲ್ಮೋಸ್ಟ್ ಮೈಸೂರು ಹತ್ರ ಬಂತು, ದೊಡ್ಡಬಳ್ಳಾಪುರ ಬಂತು, ಆಲ್ಮೋಸ್ಟ್ ಬೆಂಗಳೂರಿನ ಸುತ್ತಮುತ್ತ ರಾಮನಗರ ಎಲ್ಲ ಕವರ್ ಆಗುತ್ತೆ. ಹಾಗೆ ಮತ್ತೆ ನಾನು ಇಲ್ಲಿ ಸರ್ಚ್ ಮಾಡೋದು ಅವಶ್ಯಕತೆ ಇಲ್ಲ, ಬೇಕಾದ್ರೆ ನೋಡ್ಬೋದು. ನೆಕ್ಸ್ಟ್ ನಾನು ಆಡ್ ಮಾಡ್ತೀನಿ ಅಷ್ಟು. ತುಮಕೂರು ಬಂತು. ನೆಕ್ಸ್ಟ್ ಶಿವಮೊಗ್ಗ ಬೇಕಾದ್ರೆ ಶಿವಮೊಗ್ಗ, ಪ್ರತಿಯೊಂದು ಏರಿಯಾವನ್ನ ಸರ್ಚ್ ಮಾಡಿ ನೀವು ಲೊಕೇಶನ್ ಆಡ್ ಮಾಡ್ತಾ ಹೋಗ್ಬೋದು. ಸೊ ನಾನಿಲ್ಲಿ ಏನ್ ಮಾಡ್ತೀನಿ, ಉಡುಪಿಯಲ್ಲಿ ಇಲ್ಲಿ ಕಡಿಮೆ ಮಾಡ್ತೀನಿ, ಯಾಕಂದ್ರೆ ನನಗೆ ಸಿಟಿ ವೈಸ್ ಮಾತ್ರ ಬೇಕು. ಹಾಗಾಗಿ ಸ್ವಲ್ಪ ಡಿಸ್ಟೆನ್ಸ್ ಕಡಿಮೆ ಮಾಡ್ತೀನಿ, ಇಲ್ಲಾಂದ್ರೆ ವಿಲೇಜ್ಗಳಿಗೆ ರೀಚ್ ಆಗುತ್ತೆ. ನಾನೇನ್ ಮಾಡ್ತೀನಿ, ಸ್ವಲ್ಪ ನಾರ್ತ್ ಕರ್ನಾಟಕ ಇದರಲ್ಲಿ ಸ್ವಲ್ಪ ಲೊಕೇಶನ್ ಕಡಿಮೆ ಮಾಡಿದಾಗ ಸಿಟಿ ವೈಸ್ ಮಾತ್ರ ರೀಚ್ ಆಗತ್ತೆ. ಸೊ ಈ ತರ ನೀವು ಮಲ್ಟಿಪಲ್ ಲೊಕೇಶನ್ ಆಡ್ ಮಾಡ್ಬೋದು. ಓಕೆ, ಎಸ್, ಉಡುಪಿ. ನಿಮಗೆ ಯಾವ ಲೊಕೇಶನ್ ಬೇಕು ಆ ಲೊಕೇಶನ್ ಜನರನ್ನ ಟಾರ್ಗೆಟ್ ಮಾಡ್ಬೋದು. ಉಡುಪಿಯಲ್ಲಿ ನಾ ಲೊಕೇಶನ್ ಜಾಸ್ತಿ ಮಾಡಿದ್ರೆ ಹತ್ತತ್ರ ಕುಂದಾಪುರ ರೀಚ್ ಆಗತ್ತೆ. ನೋಡಿ ಇಲ್ಲಿ ಆಡಿಯನ್ಸ್ ನೋಡಿ, ನಾನು ಇಷ್ಟು ಲೊಕೇಶನ್ ಮಾಡೋದಕ್ಕೆ ಇಲ್ಲಿ ಆಡಿಯನ್ಸ್ ತೋರಿಸ್ತಾ ಇದೆ, ಎಷ್ಟು ಆಡಿಯನ್ಸ್ ಇದ್ದಾರೆ ಅಂತ. ಓಕೆ, ಈ ತರ ನೀವು ಮಾಡಿದಾಗ ಏನಾಗುತ್ತೆ, ಪರ್ಟಿಕ್ಯುಲರ್ ಇದೇ ಏರಿಯಾಕ್ಕೆ ನಿಮ್ಮ ಆಡ್ ಸಜೆಸ್ಟ್ ಮಾಡುತ್ತೆ. ಓಕೆ, ಇದೇ ಪ್ಲೇಸ್ ಅಲ್ಲಿ ಸಜೆಸ್ಟ್ ಮಾಡುತ್ತೆ ನಿಮ್ಮ ಆಡ್. ಓಕೆ, ಅವಾಗ ನಿಮ್ಗೆ ಗುಡ್ ರಿಸಲ್ಟ್ ಬರುತ್ತೆ, ನೀವು ಪ್ರಾಪರ್ ಆಗಿ ಇದನ್ನ ಸೆಟ್ ಮಾಡಿ ಪ್ರಾಪರ್ ಆಗಿ ಇದನ್ನ ಫೋಕಸ್ ಮಾಡಿದ್ರೆ. ಎಸ್, ನೆಕ್ಸ್ಟ್ ಧಾರವಾಡ ಹಾಕ್ತೀನಿ ನಾನು. ಧಾರವಾಡದಲ್ಲಿ ಸ್ವಲ್ಪ ಲೊಕೇಶನ್ ಕಡಿಮೆ ಮಾಡ್ತೀನಿ ನಾನು, ಅಂದ್ರೆ ಸಿಟಿ ವೈಸ್ ಬೇಕು ನಂಗೆ. ಜಾಸ್ತಿ ಲೊಕೇಶನ್ ಕೊಟ್ರೆ ಅದು ಇಂಟೀರಿಯರ್ ಹೋಗುತ್ತೆ ತುಂಬಾ. ಇಷ್ಟು ಲೊಕೇಶನ್ ಸೆಟ್ ಮಾಡಿದ್ರೆ ನಿಮ್ಗೆ ಬೇಕಾದಾಗ ಲೊಕೇಶನ್ ಅನ್ನ ಸೆಟ್ ಮಾಡ್ತಾ ಹೋಗ್ಬೋದು. ಇಲ್ಲ ಆಡ್ ಬಲ್ಕ್ ಲೊಕೇಶನ್ ಕೊಟ್ರೆ ಬೇರೆ ಬೇರೆ ಪಿನ್ ಕೋಡು ಏರಿಯಾ ಎಲ್ಲ ಸೆಲೆಕ್ಟ್ ಮಾಡ್ಬೋದು. ಅದಾದ ನಂತರ ಇಲ್ಲಿ ಕೆಳಗಡೆ ನೋಡಿ, ಶೋ ಮೋರ್ ಆಪ್ಷನ್ ಅಲ್ಲಿ ಮಿನಿಮಮ್ ಏಜ್ 18. ನೀವು ಯಾವ ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡ್ತಿದ್ದೀರ ಅಂತ ಫಸ್ಟ್ ನಿಮ್ ತಲೆಯಲ್ಲಿ ಇರ್ಲಿ. ನಾನೀಗ ಅಶ್ವಗಂಧ ಆಗ್ತಿರೋದು 18 ವರ್ಷದವ್ರಿಗೆಲ್ಲ, ಅವರು ನೋಡಿದ್ರೆ ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಮತ್ತೆ ಅದ್ರ ಬಗ್ಗೆ ನಾಲೆಜ್ ಇರಲ್ಲ. ಹಾಗಾಗಿ ಮಿನಿಮಮ್ ಏಜ್ ಬಂದು ನಾನು 25 ಸೆಲೆಕ್ಟ್ ಮಾಡ್ತೀನಿ, ಗುಡ್ ರಿಸಲ್ಟ್ ಬರಬೇಕು. ಹಾಗಾಗಿ ಇದು ಏನ್ ಮಾಡುತ್ತೆ ಗೊತ್ತಾ, ಫೇಸ್ಬುಕ್ ಅವ್ರು ಏನ್ ಮಾಡ್ತಾರೆ, ಇಂಥ ಏಜ್ ಅವ್ರಿಗೇನೆ ಸಜೆಸ್ಟ್ ಮಾಡ್ತಾರೆ. ನೀವೇನ್ ಏಜ್ ಸೆಟ್ ಮಾಡ್ತೀರಾ ಅಂತ ಏಜ್ ಅವ್ರಿಗೆ ಮಾತ್ರ ಅದು ಸಜೆಸ್ಟ್ ಮಾಡುತ್ತೆ. ಆದ್ರೆ ಬಿಲೋ ಏಜ್ ಇದ್ದವ್ರಿಗೆಲ್ಲ ಸಜೆಸ್ಟ್ ಮಾಡಲ್ಲ. ಅದಕ್ಕೆ ನಾನು ಹೇಳಿದ್ದು, ಸೆಟ್ಟಿಂಗ್ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ನಿಮ್ಮ ಅಮೌಂಟಿಗೆ ನೀವೇನು ಆಡಿಗೆ ಸ್ಪೆಂಡ್ ಮಾಡ್ತಿದ್ರೆ ಅದಕ್ಕೆ ಗುಡ್ ರಿಸಲ್ಟ್ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಆಲ್ ಲ್ಯಾಂಗ್ವೇಜ್ ಅಂತಿದೆ. ಈಗ ನಾನು ಲೊಕೇಶನ್ ಸೆಟ್ ಮಾಡಿದ್ರಲ್ಲಿ ಎಲ್ಲ ಲ್ಯಾಂಗ್ವೇಜ್ ಅವರು ಸೇರಿ ಇಷ್ಟು ಆಡಿಯನ್ಸ್ ತೋರಿಸ್ತಾ ಇದೆ. ನಿಮಗೆ ಲ್ಯಾಂಗ್ವೇಜ್ ಯಾವ್ದು ಬೇಕು, ನಿಮಗೆ ಪರ್ಟಿಕ್ಯುಲರ್ ಕನ್ನಡನೇ ಬೇಕಾದ್ರೆ ನಾನು ಇಲ್ಲಿ ಏನ್ ಮಾಡ್ತೀನಿ, ಕನ್ನಡ ಮಾತ್ರ ಸೆಟ್ ಮಾಡ್ತೀನಿ. ನೋಡಿ ಎಲ್ಲಿಂದ ಎಲ್ಲಿಗೆ ಆಡಿಯನ್ಸ್ ಡ್ರಾಪ್ ಆಯ್ತು. ಹಾಗಾದ್ರೆ ಯೋಚನೆ ಮಾಡಿ, ಎಲ್ಲ ಲ್ಯಾಂಗ್ವೇಜ್ ಅವರು ಇದ್ದಾರೆ ಈ ಏರಿಯಾದಲ್ಲಿ, ಈ ಸಿಟಿಗಳಲ್ಲಿ. ಈಗ ಆಡಿಯನ್ಸ್ ಎಷ್ಟಾಯ್ತು ಬಿಡಿ, 10, 100, 1000, 10,000, ಲಕ್ಷ, 10 ಲಕ್ಷ, 39 ಲಕ್ಷ ತನಕ ಆಯ್ತು. 33 ಲಕ್ಷದಿಂದ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಡ್ರಾಪ್ ಆಯ್ತು, ಕ್ರೋರ್ ಇತ್ತು ಲಕ್ಷಕ್ಕೆ ಬಂತು. ಓಕೆ, ಈ ತರ ನೀವು ಸೆಟ್ಟಿಂಗ್ ಮಾಡಿದಾಗ ನಿಮಗೆ ಗುಡ್ ರಿಸಲ್ಟ್ ಬರುತ್ತೆ. ಇಲ್ಲಾಂದ್ರೆ ಬ್ರಾಡ್ ಆಗಿ ನೀವು ಕೊಟ್ಟಾಗ ಏನಾಗುತ್ತೆ, ಯಾರ್ಯಾರಿಗೂ ರೀಚ್ ಆಗುತ್ತೆ. ಓಕೆ, ನನಗೆ ಕನ್ನಡದವ್ರಿಗೆ ಮಾತ್ರ ಸಜೆಸ್ಟ್ ಮಾಡುವಂತ ನಾನು ಫೇಸ್ಬುಕ್ ಹತ್ರ ಕೇಳ್ತಾ ಇದ್ದೀನಿ, ಇವ್ರಿಗೆ ಮಾತ್ರ ಸಜೆಸ್ಟ್ ಮಾಡುವಂತ. ಆಗ ಕನ್ನಡದವ್ರಿಗೆ ಮಾತ್ರ ತೋರಿಸುತ್ತದೆ. ನೆಕ್ಸ್ಟ್ ಆಡಿಯನ್ಸ್ ಪ್ಲಸ್ ಅಡ್ವಾಂಟೇಜ್ ಪ್ಲಸ್ ಆಡಿಯನ್ಸ್ ಅಲ್ಲಿ ಇಲ್ಲಿ ಕೊಟ್ಟಾಗ ನಿಮಗೆ ನೋಡಿ, ಏಜ್ ಎಲ್ಲಿಂದ ಎಲ್ಲಿ ಏಜ್ ತನಕ ಬೇಕು. ನನಗೆ 25ರಿಂದ 65 ಏಜ್ ಅವರೆಲ್ಲ ನೆಸೆಸಿಟಿ ಇರೋದಿಲ್ಲ. ನೋಡ್ಕೊಳ್ಳಿ ನಿಮ್ಮ ಯಾವ ಪ್ರಾಡಕ್ಟ್ ಆಡ್ ಮಾಡ್ತಾ ಇದ್ರಿ. ಈಗ ನೋನಿ, ಕರಳ ಜಾಮೂನ್ ಎಲ್ಲ ಆದ್ರೆ ಏಜ್ ಜಾಸ್ತಿ ಏಜ್ ಅವ್ರಿಗೆ ಬೇಕಾಗತ್ತೆ, ಅವ್ರಿಗೇನೆ ಜಾಸ್ತಿ ಬೇಕಾಗಿರೋದು ಯಾವ್ದು ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್, ಗ್ಲುಕೋಸಮೈನ್. ಬಟ್ ನಾನೀಗ ಅಶ್ವಗಂಧ ಮಾಡೋದ್ರಿಂದ ಒಂದು ಮ್ಯಾಕ್ಸಿಮಮ್ ಅಂದ್ರೆ ನಾನೇನ್ ಮಾಡ್ತೀನಿ, 47 ತನಕ ಸೆಟ್ ಮಾಡ್ತೀನಿ. ನೋಡಿ ಇಲ್ಲಿ ಆಡಿಯನ್ಸ್ ತುಂಬಾ ಕಡಿಮೆ ಆಯ್ತು. 25 ಏಜ್ ಇಂದ 47 ಏಜ್ ತನಕ ಸಜೆಸ್ಟ್ ಮಾಡು, 45 ಬೇಡ.
47 ಬೇಡ, 45 ಸೆಟ್ ಮಾಡ್ತೀನಿ. ಇಂಥವ್ರಿಗೆ ಜಾಸ್ತಿ ಆ ಪ್ರಾಡಕ್ಟ್ ಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್ ಡಿಟೇಲ್ ಟಾರ್ಗೆಟಿಂಗ್ ನಿಮಗೆ ಸೆಟ್ ಮಾಡ್ಲಿಕ್ಕೆ ಬಂದ್ರೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೋ ಪ್ರಾಬ್ಲಮ್. ಒಂದೊಂದು ಆಪ್ಷನ್ ಕಲಿತಾ ಬಂದ್ರೆ ಮುಂದೆ ನಿಮ್ಗೆ ಅರ್ಥ ಆಗುತ್ತೆ ಅದೇನಂತ. ನೆಕ್ಸ್ಟ್ ಇಲ್ಲಿ ಪ್ಲೇಸ್ಮೆಂಟ್ ಅಂತ ಬರುತ್ತೆ ನೋಡಿ. ಪ್ಲೇಸ್ಮೆಂಟ್ ಅಂತಂದ್ರೆ ನೀವು ಏನ್ ರನ್ ಮಾಡ್ತಾ ಇದ್ರೆ ಆಡ್ ಅನ್ನ, ಅದು ಯಾವ್ಯಾವ ಪ್ಲೇಸ್ಮೆಂಟ್ ಅಲ್ಲಿ ತೋರಿಸ್ಬೇಕು. ಇನ್ಸ್ಟಾಗ್ರಾಮ್ ಅಲ್ಲಿ ತೋರಿಸ್ಬೇಕಾ, ಫೇಸ್ಬುಕ್ ಅಲ್ಲಿ ತೋರಿಸ್ಬೇಕಾ, ಫೇಸ್ಬುಕ್ ಫೀಡ್ ಅಲ್ಲಿ ಬರ್ಬೇಕಾ, ಇನ್ಸ್ಟಾಗ್ರಾಮ್ ಫೀಡ್ ಅಲ್ಲಿ ಬರ್ಬೇಕಾ, ರೀಲ್ಸ್ ಅಲ್ಲಿ ಬರ್ಬೇಕಾ, ಸ್ಟೋರಿಯಲ್ಲಿ ಬರ್ಬೇಕಾ, ಅಥವಾ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ನಿಮ್ಮ ಆಡ್ ಅನ್ನು ತೋರಿಸ್ಬೇಕಾ ಅಂತ ಬರುತ್ತೆ. ನೀವು ಇದನ್ನ ಸೆಟ್ಟಿಂಗ್ ಮಾಡಿಲ್ಲ ಅಂತಂದ್ರೆ ಮೆಟಾ ಟೆಕ್ನಾಲಜೀಸ್ ಏನಿದೆ ಅಲ್ವಾ, AI ಟೆಕ್ನಾಲಜಿ, ಅದರ ಮುಖಾಂತರ ಅದು ಪ್ರಮೋಟ್ ಮಾಡುತ್ತೆ. ಇಲ್ಲಿಂದ ಆಪ್ಷನ್ ಇದೆ ನೋಡಿ ನಿಮಗೆ, ಅಡ್ವಾಂಟೇಜ್ ಪ್ಲಸ್ ಪ್ಲೇಸ್ಮೆಂಟ್ ಮ್ಯಾನುವಲ್ ಕೂಡ ಮಾಡ್ಬೋದು, ಎಡಿಟ್ ಮಾಡಿ. ಇಲ್ಲಿ ರೆಕಮೆಂಡೆಡ್ ಅಂತಂದ್ರೆ ಅವ್ರು ಕೊಟ್ಟಾಗೆ ಅದು ಪಬ್ಲಿಷ್ ಆಗತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಅದನ್ನ ಸೆಟ್ಟಿಂಗ್ ಮಾಡ್ಲಿಕ್ಕೆ ಬರೋದಿದ್ರೆ ಅದನ್ನೇ ಸೆಟ್ ಮಾಡ್ಬೋದು, ಇಲ್ಲ ಮ್ಯಾನುವಲ್ ಕೊಟ್ರೆ ಇಲ್ಲಿ ಆಪ್ಷನ್ಸ್ ಬರುತ್ತೆ ನೋಡಿ. ಫೇಸ್ಬುಕ್ ಬೇಕಾ, ಆಡಿಯನ್ಸ್ ನೆಟ್ವರ್ಕ್ ಅಂದ್ರೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳ ಆಪ್ಗಳಲ್ಲಿ ಪ್ರಮೋಟ್ ಮಾಡ್ಬೇಕಾ, ಇನ್ಸ್ಟಾಗ್ರಾಮ್ ಮೆಸೆಂಜರ್ ಅಲ್ಲಿ ತೋರಿಸ್ಬೇಕಂತ. ಅದರಲ್ಲಿ ಮತ್ತೆ ನಿಮ್ಗೆ ಆಪ್ಷನ್ಸ್ ಇದೆ ನೋಡಿ. ಫೀಡ್ ಬೇಕಾ, ಸ್ಟೋರೀಸ್ ಬೇಕಾ, ವಿಡಿಯೋಸ್ ಅಂಡ್ ರೀಲ್ಸ್ ಬೇಕಾ, ಸರ್ಚ್ ರಿಸಲ್ಟ್ ಅಲ್ಲಿ ಬರ್ಬೇಕಾ, ಪ್ರತಿಯೊಂದು ಆಪ್ಷನ್ಸ್ ಇದೆ. ಇದಕ್ಕೆ ನಿಮ್ಮ ಏನು ಕಂಟೆಂಟ್ ಮಾಡ್ತಿರಲ್ಲ, ಪೋಸ್ಟರ್ ರೆಡಿ ಮಾಡ್ತಿರಲ್ಲ, ರೀಲ್ಸ್ ಮಾಡ್ತೀರ, ಅದು ನಿಮ್ಮ ಸೈಜ್ ಕೂಡ ಮ್ಯಾಟರ್ ಆಗುತ್ತೆ. ಒಂದೊಂದಕ್ಕೆ ಒಂದೊಂದು ಸೈಜ್ ಅಂತ ಇರುತ್ತೆ. ಅದಿಲ್ಲಿ ನಿಮಗೆ ಏನಾದ್ರು ಮಿಸ್ಟೇಕ್ ಇದ್ರೆ ಪಕ್ಕದಲ್ಲಿ ಬರುತ್ತೆ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಈಗ ನಾನು ಏನ್ ಮಾಡ್ತೀನಿ, ಮ್ಯಾನುವಲ್ ಪ್ಲೇಸ್ಮೆಂಟ್ ಕೊಡ್ತೀನಿ, ನೆಕ್ಸ್ಟ್ ಕೊಡ್ತೀನಿ. ಫಸ್ಟ್ ಇದ್ರಲ್ಲಿ ಬಂದು ನಿಮ್ಗೇನು ಓನ್ಲಿ ಕ್ಯಾಂಪೇನ್ ನೇಮ್. ಸೆಕೆಂಡ್ ಆಪ್ಷನ್ ಅಲ್ಲಿ ಆಡ್ ಸೆಟ್ ನೇಮ್, ಕನ್ವರ್ಷನ್, ಹಾಗೆ ನಿಮ್ ಯಾವ ಪೇಜ್ ಅಲ್ಲಿ ಆಡ್ ಮಾಡ್ತಾ ಇದ್ದೀರಿ, ರನ್ ಮಾಡ್ತೀರಾ. ನೆಕ್ಸ್ಟ್ ನಿಮ್ಗೆ ಯಾವ್ದಕ್ಕೆ ಮೆಸೇಜ್ ಬರಬೇಕು ಅದನ್ನ ಕ್ಲಿಕ್ ಮಾಡಬೇಕು. ಅದಾದ ನಂತರ ಬಜೆಟ್ ಅಂಡ್ ಶೆಡ್ಯೂಲ್ ಅಲ್ಲಿ ಪರ್ ಡೇ ಎಷ್ಟು ಬಜೆಟ್ ಸ್ಪೆಂಡ್ ಮಾಡ್ತೀರಾ, ಯಾವ ಡೇಟ್ ಇಂದ ಯಾವ ಡೇಟ್ ತನಕ ಆಡ್ ರನ್ ಆಗಬೇಕು, ಟೈಮ್ ಸೆಟ್ ಮಾಡ್ತೀರಾ. ಅದಾದ ನಂತರ ಕೆಳಗಡೆ ಆಡಿಯನ್ಸ್ ಕಂಟ್ರೋಲ್ ಅಲ್ಲಿ ಲೊಕೇಶನ್ ನೋಡಿ, ನಾನೀಗ ಲೊಕೇಶನ್ ಬಂದು ಬಾಗಲಕೋಟೆಯಲ್ಲಿ 30 ಕಿಲೋಮೀಟರ್ ತೋರಿಸುವಂತ ಸಜೆಸ್ಟ್ ಮಾಡಿದ್ದೀನಿ. ಬೆಂಗಳೂರಲ್ಲಿ 80+ ಲೊಕೇಶನ್ಗೆ ತೋರಿಸುವಂತ ರೆಕಮೆಂಡ್ ಮಾಡಿದ್ದೀನಿ. ಬಿಜಾಪುರ, ಹುಬ್ಳಿ, ಮಂಗಳೂರು, ಶಿವಮೊಗ್ಗ, ತುಮಕೂರು, ಉಡುಪಿ, ಈ ತರ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿದ್ದೀನಿ. ಈ ತರ ನಿಮ್ಗೆ ಸೆಲೆಕ್ಟ್ ಮಾಡ್ಬೋದು. ಮಿನಿಮಮ್ ಏಜ್ ಬಂದು 25 ಇಟ್ಟಿದ್ದೀನಿ, ನೀವು ನೋಡ್ಕೊಂಡು ಸೆಟ್ ಮಾಡಿ. ಅನ್ನೆಸೆಸರಿ ಕಡಿಮೆ ಏಜ್ ಆದವರಿಗೆಲ್ಲ ಸೆಟ್ ಮಾಡಿದ್ರೆ ವೇಸ್ಟ್ ಆಗುತ್ತೆ, ನಿಮ್ಮ ದುಡ್ಡು ವೇಸ್ಟ್ ಆಗುತ್ತೆ, ಅದು ನಿಮ್ಗೆ ಚೆನ್ನಾಗಿ ರೆಸ್ಪಾನ್ಸ್ ಪರ್ಫಾರ್ಮೆನ್ಸ್ ಬರಲ್ಲ. ನೆಕ್ಸ್ಟ್ ಲ್ಯಾಂಗ್ವೇಜ್ ಯಾವ್ದು ಬೇಕು, ನಾನು ಕನ್ನಡ ಮಾತ್ರ ಸೆಟ್ ಮಾಡಿದ್ದೀನಿ. ನೆಕ್ಸ್ಟ್ ಅಡ್ವಾಂಟೇಜ್ ಪ್ಲಸ್ ಆಡಿಯನ್ಸ್ ಅಲ್ಲಿ ನಿಮಗೆ ಯಾವ ಏಜ್ ಗ್ರೂಪ್ ಇಂದ ಯಾವ ಏಜ್ ತನಕ ಬೇಕು. ಮತ್ತೆ ಇಲ್ಲಿ ಜೆಂಡರ್ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಜೆಂಡರ್ ತೆಗಿತೀನಿ ನಾನು, ಆಲ್ ಕೊಡಲ್ಲ, ನಾನು ಮೆನ್ ಮಾತ್ರ ಕೊಡ್ತೀನಿ. ಯಾಕಂದ್ರೆ ಅಶ್ವಗಂಧ ಅಲ್ಲಿ ನಾನು ಬರ್ದಿದ್ದೇನು ಪುರುಷರಿಗೆ ರಿಸಲ್ಟ್ ಇದೆ, ಹಾಗಾಗಿ ಲೇಡೀಸಿಗೆಲ್ಲ ಅದು ಶೋ ಆದ್ರೆ ವೇಸ್ಟ್ ಆಗತ್ತೆ. ನೀವು ಈಗ ಸ್ಕಿನ್ ಮಾಡ್ತೀರಾ ಅಥವಾ ಕಾಸ್ಮೆಟಿಕ್ಸ್ ಮಾಡ್ತೀರಾ ಅಂದ್ರೆ ಬರೀ ವುಮೆನ್ಸ್ ಅಂತ ಸೆಟ್ ಮಾಡ್ಬೋದು, ಅವ್ರಿಗೆ ಮಾತ್ರ ಅದು ಜಾಸ್ತಿ ಶೋ ಆಗತ್ತೆ. ಈ ತರ ನಿಮ್ಮ ಹತ್ರ ಒಂದು ನಾಲೆಜ್ ಇರಬೇಕು. ನಾನು ಮೆನ್ ಕೊಡ್ತೀನಿ, ಹಾಗಾಗಿ ಇಲ್ಲಿ ಆಡಿಯನ್ಸ್ ಮತ್ತೆ ಕಡಿಮೆ ಆಯ್ತು ನೋಡಿ, 21 ಲಕ್ಷದಿಂದ 25 ಲಕ್ಷ. ಅಂದ್ರೆ ಜನ ಎಷ್ಟು ಇದ್ದಾರೆ, ಎಷ್ಟು ಜನ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ದಾರೆ, ಎಷ್ಟು ಜನ ಸೋಷಿಯಲ್ ಮೀಡಿಯಾ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಅಂತ ಥಿಂಕ್ ಮಾಡಿ. ಜೆಂಡರ್ ನಾನು ಮೆನ್ ಮಾತ್ರ ಕೊಡ್ತೇನೆ, ನಿಂಗೆ ಬೇಕಾದಕ್ಕೆ ಸೆಟ್ ಮಾಡ್ಬೋದು, ನಿಮ್ಮ ಕಂಟೆಂಟ್ ನೋಡಿ ಸೆಟ್ ಮಾಡಿ. ಅದಾದ ನಂತರ ಇಲ್ಲಿ ಪ್ಲೇಸ್ಮೆಂಟ್ ಅಲ್ಲಿ ಯಾವ ಪ್ಲೇಸ್ಮೆಂಟ್ ಅಲ್ಲಿ ಕೊಡಬೇಕು, ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗಿಲ್ಲ ಅಂದ್ರೆ ಅಡ್ವಾಂಟೇಜ್ ಪ್ಲಸ್ ಪ್ಲೇಸ್ಮೆಂಟ್ ರೆಕಮೆಂಡೆಡ್ ಕೊಡಿ. ಅದು AI ಟೆಕ್ನಾಲಜಿಯಿಂದ ಅದಕ್ಕೆ ನಿಮ್ಮ ಕಂಟೆಂಟ್ಗೆ ತಕ್ಕಂತೆ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಸೆಟ್ ಆಗುತ್ತೆ. ಮ್ಯಾನುವಲ್ ಪ್ಲೇಸ್ಮೆಂಟ್ ಅಂದ್ರೆ ನೀವೇ ಯಾವ್ದಾವ್ದು ಬೇಕು ಯಾವ್ದಾವ್ದು ಬೇಡ ಅಂತ ಸೆಲೆಕ್ಟ್ ಮಾಡೋದು. ಅದಾದ ನಂತರ ನೆಕ್ಸ್ಟ್ ಕೊಡಿ. ಇದು ಫೈನಲ್ ಸ್ಟೆಪ್. ಇಲ್ಲಿ ಬಂದು ನಿಮಗೆ ನಿಮ್ಮ ಮೀಡಿಯಾ ಅಪ್ಲೋಡ್ ಮಾಡ್ಲಿಕ್ಕೆ ಬರುತ್ತೆ. ಆಡ್ ನೇಮ್, ಈಗ ನಿಮ್ಮ ರಿಯಲ್ ಆಡ್ ನೇಮ್ ಏನಂತ ಕೊಡ್ಬೋದು. ಸೊ ನಾನೇನು ಬರ್ತಿದ್ದೆ ಅದು ಸೆಟ್ ಮಾಡ್ತೀನಿ, ಅಶ್ವಗಂಧ ಆಡ್ಸ್, ಇದು ಡೇಟ್ ಕೊಟ್ಟಿದ್ದೀನಿ. ಪಾರ್ಟ್ನರ್ಶಿಪ್ ಆಡ್ ಅನ್ನ ಆನ್ ಮಾಡಬೇಡಿ, ಆಫ್ ಅಲ್ಲಿ ಇರಲಿ. ನೆಕ್ಸ್ಟ್ ಐಡೆಂಟಿಟಿ ಅಂದ್ರೆ ಯಾವುದ್ರಲ್ಲಿ ಐಡೆಂಟಿಟಿ ಆಗಬೇಕು. ನಂದು ಫೇಸ್ಬುಕ್ ಪೇಜ್ ಅಂತ ಕ್ಲಿಕ್ ಮಾಡಿದ್ದೀನಿ ಆಲ್ರೆಡಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಬಂದು ನಂದು ಒಂದೇ ಅಕೌಂಟ್ ಇರೋದ್ರಿಂದ ಹಾಗಾಗಿ ಇದೇ ತೋರಿಸ್ತಾ ಇದೆ, PSP ಡಿಜಿಟಲ್ ಎಂಟರ್ಪ್ರನರ್ ಅಂತ, ಅದೇ ಇರಲಿ. ನೆಕ್ಸ್ಟ್ ಇಲ್ಲಿ ಆಡ್ ಸೆಟಪ್ ಅಲ್ಲಿ ಕ್ರಿಯೇಟ್ ಆಡ್ ಆಡ್ ಅಂದ್ರೆ ನೀವು ಹೊಸತಾಗಿ ಮಾಡ್ತಿರೋದು. ಎಕ್ಸಿಸ್ಟಿಂಗ್ ಅಂತಂದ್ರೆ ನೀವು ಇದಕ್ಕೆ ಮುಂಚೆ ಏನಾದ್ರು ಆಡ್ ಮಾಡಿದ್ರಿ ಅದನ್ನೇ ಮತ್ತೆ ಆಡ್ ಮಾಡಬೇಕು ಅಂದ್ರೆ ಎಕ್ಸಿಸ್ಟಿಂಗ್ ಕೊಡ್ಬೋದು. ಓಕೆ,
ನೆಕ್ಸ್ಟ್ ಫಾರ್ಮೆಟ್ ಅಂತ ಬರುತ್ತೆ. ಸಿಂಗಲ್ ಇಮೇಜ್ ಅವ್ರ ವಿಡಿಯೋ ಮಾಡ್ತೀರಾ ಅಥವಾ ಕರೋಸಲ್ ಅಂದ್ರೆ 2 or more ಇಮೇಜ್ ಅಥವಾ ವಿಡಿಯೋವನ್ನ ಅಪ್ಲೋಡ್ ಮಾಡಬಹುದು. ಒಂದರಲ್ಲೇ ನಿಮಗೆ ಮಲ್ಟಿಪಲ್ ಇಮೇಜ್ ಅನ್ನ ಅಪ್ಲೋಡ್ ಮಾಡಬಹುದು. ಈಗ ನಂದು ಬಂದು ನೋಡಿ, ಅಶ್ವಗಂಧದ್ದು ಮಾಡಿದ್ದಲ್ವಾ ನಾನು ನೋಡಿದ್ದು. ಈಗ ತುಂಬಾ ಇನ್ಫಾರ್ಮೇಶನ್ ಇದೆ, ಹಾಗಾಗಿ ನಾನು ಈಗ ಏನ್ ಮಾಡ್ತೀನಿ, ಕರೋಸಲ್ ಪೋಸ್ಟ್ ಅನ್ನೇ ಮಾಡ್ತೇನೆ. ನಂಗೆ ಒಂದ್ರಲ್ಲೇ ಎಲ್ಲ ಇನ್ಫಾರ್ಮೇಶನ್ ಸಿಗ್ಬೇಕು, ಹಾಗಾಗಿ ನಾನು ಇದನ್ನೇನ್ ಮಾಡ್ತೀನಿ, ಕರೋಸಲ್ ಅಂದ್ರೆ ನಿಮ್ಗೆ ಮಲ್ಟಿಪಲ್. ಸಿಂಗಲ್ ಇಮೇಜ್ ಅಂದ್ರೆ ಒಂದೇ ಇಮೇಜ್ ಮಾಡ್ತೀರಾ ಅಂತಂದ್ರೆ ಒಂದೇ ಇಮೇಜ್ ಕೊಡ್ಬೋದು. ಅವ್ರು ಒಂದು ವಿಡಿಯೋ ಮಾಡ್ತೀರಾ ಅಂದ್ರೆ ಒಂದು ವಿಡಿಯೋ ಕೊಡ್ಬೋದು. ಕರೋಸಲ್ ಅಂತಂದ್ರೆ 2 or more ಸ್ಕ್ರಾಲ್ ಮಾಡುವಾಗ ಅವ್ರಿಗೆ ಒಂದೇ ಇದರಲ್ಲಿ ಮಲ್ಟಿಪಲ್ ಪಿಕ್ಚರ್ ಸಿಗುತ್ತೆ. ಓಕೆ, ಹಾಗೆ ನಾನು ಕರೋಸಲ್ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಆಪ್ಷನ್ ಬಂದು ಇದು ಫೈನಲ್ ಸ್ಟೆಪ್, ಇದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ, ವೆರಿ ಸಿಂಪಲ್ ಇದೆ. ನೆಕ್ಸ್ಟ್ ಆಡ್ ಕ್ರಿಯೇಟಿವ್ ಅಂತ ಬರುತ್ತೆ. ಓಕೆ, ಇಲ್ಲಿ ಆಡ್ ಕ್ರಿಯೇಟಿವ್ ಅಲ್ಲಿ ಆಡ್ ಕಾರ್ಡ್, ನಾನು ಕರೋಸಲ್ ಕ್ಲಿಕ್ ಮಾಡಿದ್ರಿಂದ ಈ ಆಪ್ಷನ್ಸ್ ಬರುತ್ತೆ. ಅದು ನೋಡಿ, ಆಡ್ ಇಮೇಜ್ ಕಾರ್ಡ್ ಅಂತ ಬಂತು, ಆಡ್ ವಿಡಿಯೋ ಕಾರ್ಡ್. ನೀವು ಆಡ್ ಇಮೇಜ್ ಮಾಡ್ತೀರಾ ಅಥವಾ ವಿಡಿಯೋ ಆಡ್ ಮಾಡ್ತೀರಾ ಅಂತ ಆಪ್ಷನ್ ಬರುತ್ತೆ. ನಾನೀಗ ಏನ್ ಮಾಡ್ತಿರೋದು, ಇಮೇಜ್, ಹಾಗಾಗಿ ಇಮೇಜ್ ಕ್ಲಿಕ್ ಮಾಡ್ತೀನಿ. ಇಮೇಜ್ ಕ್ಲಿಕ್ ಮಾಡಿದಾಗ ನಿಮ್ಮ ಸಿಸ್ಟಮ್, ಲ್ಯಾಪ್ಟಾಪ್ ಅಥವಾ ನಿಮ್ಮ ಮೊಬೈಲ್ ಅದರಲ್ಲಿ ರೆಡಿ ಇರಬೇಕು, ಆಲ್ರೆಡಿ ರೆಡಿ ಇರಬೇಕಾಗತ್ತೆ. ಓಕೆ, ಪಿಕ್ಚರ್ಸ್ ಎಲ್ಲ ಕಲೆಕ್ಟ್ ಮಾಡಿ, ಪಿಕ್ಚರ್ಸ್ ಎಲ್ಲ ಡೌನ್ಲೋಡ್ ಮಾಡಿಕೊಂಡು ಎಡಿಟಿಂಗ್ ಮಾಡಿ ರೆಡಿ ಇರಬೇಕು. ನಂತರ ಹೋಗಿ ನೋಡಿ, ಇಲ್ಲಿ ಪಕ್ಕದಲ್ಲಿ ಅಪ್ಲೋಡ್ ಅಂತ ಆಪ್ಷನ್ ಇದೆ ನೋಡಿ. ಇದೆಲ್ಲ ಏನು ತೋರಿಸ್ತಾ ಇದೆ ಅಂದ್ರೆ ನಿಮ್ಮ ಹತ್ರ ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಏನು ಅಪ್ಲೋಡ್ ಮಾಡಿದ್ರಲ್ವಾ, ಅದು ತೋರಿಸ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಆಪ್ಷನ್ ಇದೆ, ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಸಿಸ್ಟಮ್ ಓಪನ್ ಆಗುತ್ತೆ. ನೋಡಿ, ನಾನು ಅದಕ್ಕೆ ನೇಮ್ ಕೊಟ್ಟಿದ್ದೀನಿ, ಅಶ್ವಗಂಧ 1, ಅಶ್ವಗಂಧ 2, 3, 4, 5, 6, 7 ಇಮೇಜ್ ಇದೆ. ಅದನ್ನ ಏನ್ ಮಾಡ್ತೀನಿ, 1 by 1 ಆಡ್ ಮಾಡ್ತೀನಿ ನಾನು. ಓಕೆ, ಕ್ಲಿಯರ್ ಆಗ್ತಿದ್ಯಾ? ವೆರಿ ಸಿಂಪಲ್. ನೋಡಿ, ನೆಕ್ಸ್ಟ್ ಇಮೇಜ್ ಆಡ್ ಮಾಡ್ತೀನಿ ನಾನು, ಯಾಕೆ ನಾನು ಮಾಡ್ತಿರೋದು ಕರೋಸಲ್. ಆ ತರ ನಿಮಗೆ ಒಂದೊಂದು ಅಬ್ಜೆಕ್ಟಿವ್ ಅಲ್ಲಿ ಒಂದೊಂದು ಆಪ್ಷನ್ಸ್ ಬರುತ್ತೆ ಅಷ್ಟೇ, ಬಟ್ ಆಡ್ ರನ್ ಮಾಡೋದು ಸೇಮ್ ಪ್ರೊಸೀಜರ್. ನಿಮಗೆ ಒನ್ಸ್ ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ಪ್ರಾಕ್ಟೀಸ್ ಮಾಡಿದಾಗ ಒಂದೊಂದು ಆಪ್ಷನ್ ಅಂಡರ್ಸ್ಟ್ಯಾಂಡ್ ಆದಾಗೆ ನಿಮ್ಗೆ ನೆಕ್ಸ್ಟ್ ಆಡ್ ರನ್ ಮಾಡುವಾಗ ಈಸಿ ಆಗುತ್ತೆ. ಯಾಕೆ ನನಗೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಅಂಡರ್ಸ್ಟ್ಯಾಂಡ್ ಆಗಿರ್ಲಿಲ್ಲ. ಯಾವಾಗ ನಾನು ಆಡ್ ರನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ನನಗೆ ತುಂಬಾ ಈಸಿ ಆಯ್ತು. ಈಗ ಇಷ್ಟು ಟೈಮ್ ಅಂದ್ರೆ ನಾನು ಸ್ಲೋಲಿ ಎಕ್ಸ್ಪ್ಲನೇಷನ್ ಮಾಡಿದ್ರಿಂದ ಇಷ್ಟು ಟೈಮ್ ಹಿಡಿಯಿತು, ಇಲ್ಲಾಂದ್ರೆ ನನಗೊಂದು 5 minutes 10 minutes ಸಾಕಾಗತ್ತೆ. ನೋಡಿ, 5 ಅಪ್ಲೋಡ್ ಆಯ್ತು. ನೆಕ್ಸ್ಟ್ 6, ಇದು ಕನ್ಫ್ಯೂಸ್ ಆಗ್ಬಾರ್ದು ಅಂತ ನಾನು ಒಂದೊಂದು ಪೋಸ್ಟರ್ಗೆ ಒಂದೊಂದು ನೇಮ್ ಅನ್ನ ಸೆಟ್ ಮಾಡಿದ್ದೀನಿ. ಫೈನಲ್ ನೋಡಿ, ಇಲ್ಲಿ 7 ಪೋಸ್ಟ್ ಇದೆ. ಓಕೆ, 7 ಪೋಸ್ಟ್ ಅನ್ನ ಆಲ್ರೆಡಿ ನಾನು ರೆಡಿ ಮಾಡಿದ್ದೀನಿ. ಓಕೆ, ಈ ಕರೋಸಲ್ ಪೋಸ್ಟ್ ಅಂತ ಕರೀತಾರೆ ಇದಕ್ಕೆ. ಎಸ್, ಅಪ್ಲೋಡ್ ಆಯ್ತು. ಇವಾಗ ನೋಡಿ, ಪಕ್ಕದಲ್ಲಿ ಬರುತ್ತೆ ಅದು ಹೇಗೆ ಕಾಣುತ್ತೆ ನೋಡಿ, ಆಡ್ ಪ್ರಿವ್ಯೂ ಅಂತಿದೆ. ನಿಮ್ಮ ಆಡ್ ಹೇಗೆ ಶೋ ಆಗುತ್ತೆ ಅಂತ ಇಲ್ಲಿ ಬರುತ್ತೆ ನೋಡಿ. ಫೇಸ್ಬುಕ್ ಫೀಡ್ ಅಲ್ಲಿ ಹೇಗೆ ಬರುತ್ತೆ, ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹೇಗೆ ಬರುತ್ತೆ, ಫೇಸ್ಬುಕ್ ಸ್ಟೋರಿಯಲ್ಲಿ ಹೇಗೆ ಕಾಣುತ್ತೆ, ಫೇಸ್ಬುಕ್ ವಿಡಿಯೋ ಫೀಡ್ಸ್ ಅಲ್ಲಿ ಹೇಗೆ ಬರುತ್ತೆ, ಆನಂತರ ಇನ್ಸ್ಟಾಗ್ರಾಮ್ ಎಕ್ಸ್ಪ್ಲೋರ್ ಅಲ್ಲಿ ಹೇಗೆ ಬರುತ್ತೆ, ಮಾರ್ಕೆಟ್ ಪ್ಲೇಸ್ ಅಲ್ಲಿ ಹೇಗೆ ಬರುತ್ತೆ, ರೀಲ್ಸ್ ಅಲ್ಲಿ ಹೇಗೆ ಬರುತ್ತೆ, ಎಲ್ಲ ಇಲ್ಲಿ ನೋಡ್ಬೋದು. ನೋಡಿ, ನಾನು ಮ್ಯಾನುವಲ್ ಪ್ಲೇಸ್ಮೆಂಟ್ ಕೊಟ್ಟೆ ಅಲ್ವಾ, ಹಾಗಾಗಿ ಯಾವ್ಯಾವ ಪ್ಲೇಸ್ಮೆಂಟ್ ಅಲ್ಲಿ ಹೇಗೆ ಕಾಣುತ್ತೆ ಅಂತ ಇಲ್ಲೇ ಕೊಟ್ಟಿದ್ದಾರೆ. ಓಕೆ, ಇದನ್ನ ನೆಕ್ಸ್ಟ್ ಏನ್ ಮಾಡ್ತೀನಿ, ಸೇವ್ ಕೊಡ್ತೀನಿ. ಎಸ್, ಇದಾಯ್ತು, ಮೀಡಿಯಾ ಅಪ್ಲೋಡ್ ಆಯ್ತು. ಇಲ್ಲಿ ಹೆಡ್ಲೈನ್ ಏನ್ ಬರೀತೀರಾ, ಕನ್ನಡ ಬೇಕಾದ್ರೆ ಕನ್ನಡದಲ್ಲೇ ಬರೀಬಹುದು. ಇಫ್ ನಾನು ಬರಿತೀನಿ ನೋಡಿ, ಇಲ್ಲಿ ನೀವು ಕನ್ನಡದಲ್ಲಿ ಬರ್ದಿದ್ರು ಕೂಡ ಅದನ್ನೇ ಕಾಪಿ ಪೇಸ್ಟ್ ಮಾಡೋದು. ಇಫ್ ಯು ವಾಂಟ್ ದಿಸ್ ಪ್ರಾಡಕ್ಟ್, ಕ್ಲಿಕ್ ಆನ್ ದಿ ವಾಟ್ಸಪ್ ಬಟನ್ ಅಂತ ಹಾಕ್ತೀನಿ, ಮತ್ತೆ ಆಕ್ಷನ್ ಬಟನ್ ಅಂದ್ರೆ ಅವ್ರಿಗೆಲ್ಲೇ ಪಕ್ಕದಲ್ಲಿ ಬಟನ್ ಬರುತ್ತೆ. ಅಂದ್ರೆ ನೋಡಿ, ಇದು ಕ್ಲಿಕ್ ಮಾಡ್ಲಿಕ್ಕೆ ಆಗಲ್ಲ, ಇದು ಬರೀಲಿಕ್ಕೆ ಆಗಲ್ಲ, ಯಾಕಂದ್ರೆ ಆಲ್ರೆಡಿ ವಾಟ್ಸಪ್ ಅಂತ ಅಲ್ಲಿ ಮೆನ್ಷನ್ ಆಗಿದೆ. ಕ್ಲಿಕ್ ಆನ್ ದಿ ಆಕ್ಷನ್ ಬಟನ್ ಅಂತ ಹಾಕ್ತೀನಿ. ಅಂದ್ರೆ ಇಲ್ಲಿ ನೋಡಿ, ಕೆಳಗಡೆ ಕಾಣ್ತಿದಲ್ವಾ ನೋಡಿ, ಚಾಟ್ ಆನ್ ವಾಟ್ಸಪ್ ಅಂತ, ಅಂದ್ರೆ ಇದು ಆಕ್ಷನ್ ಬಟನ್. ಅಲ್ಲಿ ಡೈರೆಕ್ಟ್ ಅವ್ರು ಕ್ಲಿಕ್ ಮಾಡಿ ಸಾಕು, ಡೈರೆಕ್ಟ್ ನಿಮ್ಮ ವಾಟ್ಸಪ್ ಗೆ ಅವ್ರು ಟಚ್ಗೆ ಬರ್ತಾರೆ. ಡಿಸ್ಕ್ರಿಪ್ಷನ್ ಏನ್ ಬರೀತೀರ ಅಂತ ಕನ್ನಡದಲ್ಲಿ ಬರೆದ್ರೆ ಇನ್ನೂ ಬೆಸ್ಟ್ ಆಗಿರುತ್ತೆ.
ಸೊ ನಾನೇನ್ ಮಾಡ್ತೀನಿ ಈಗ ಸದ್ಯಕ್ಕೆ ಇಲ್ಲಿ ಮೋದಿ ಕೇರ್ನ ಇದರಿಂದನೇ ನಾನೇನ್ ಮಾಡ್ತೀನಿ, ಅದರ ಡಿಸ್ಕ್ರಿಪ್ಷನ್ ಕಾಪಿ ಮಾಡ್ತೀನಿ. ಒಂದು ಸೆಕೆಂಡ್. ವೆಲ್ನೆಸ್ ಪ್ರಾಡಕ್ಟ್, ಇಲ್ಲಿ ಅಶ್ವಗಂಧ. ಇದನ್ನ ಮತ್ತೆ ನೀವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಬೋದು, ಇಲ್ಲೇ ಡಿಸ್ಕ್ರಿಪ್ಷನ್ ಕೊಟ್ಟಿದಾರಲ್ವಾ. ಓಕೆ, ಒಂದು ಸೆಕೆಂಡ್. ಇಲ್ಲಿ ಸಣ್ಣದಾಗಿ ಕೊಟ್ಟಿದ್ದಾರೆ, ಅದನ್ನು ಸದ್ಯಕ್ಕೆ ಇವಾಗ ಕಾಪಿ ಮಾಡ್ತೀನಿ ನಾನು. ನಿಮಗೆ ಅದು ಕನ್ನಡದಕ್ಕೆ ಬೇಕು ಅಂತಂದ್ರೆ ಇನ್ನು ನೀವು ನಿಮ್ದು ಓನ್ ಕ್ರಿಯೇಟಿವಿಟಿಲಿ ಬರೆದ್ರೆ ಇನ್ನೂ ಬೆಸ್ಟ್ ಆಗಿರುತ್ತೆ. ಓಕೆ, ಅದನ್ನೇನ್ ಮಾಡ್ತೀನಿ, ಚಾಟ್ ಜಿಪಿಟಿಗೆ ಹೋಗಿ ನಿಮ್ಗೀಗ ಕನ್ನಡ ಬೇಕಲ್ವಾ, ಆ ಕಾಪಿ ಮಾಡಿದ್ದನ್ನ ಪೇಸ್ಟ್ ಮಾಡಿ. ಒಂದು ಸೆಕೆಂಡ್. ಚಾಟ್ ಜಿಪಿಟಿಗೆ ಹೋಗಿ, ಇಲ್ಲ ಚಾಟ್ ಜಿಪಿಟಿ ಹತ್ರ ಕೇಳ್ಬೋದು ನೀವು, ನಂಗೆ ಸ್ವಲ್ಪ ಅಶ್ವಗಂಧದ ಬಗ್ಗೆ ನಿನ್ ಡೀಟೇಲ್ಸ್ ಕೊಡು ಅಂತ. ಇಲ್ಲಿ ಬರೀತೀನಿ ನೋಡಿ, ಅಬೌವ್ ಸೆಂಟೆನ್ಸ್ ಕನ್ವರ್ಟೆಡ್ ಇಂಟು ಕನ್ನಡ. ನೋಡೋಣ ಅದು ಕನ್ನಡದಲ್ಲಿ ಕನ್ವರ್ಟ್ ಮಾಡಿ ಕೊಡುತ್ತಾ ನೋಡೋಣ. ಚಾಟ್ ಜಿಪಿಟಿ ಎಲ್ಲರೂ ಯೂಸ್ ಮಾಡಿ, ತುಂಬಾ ಈಸಿ ಇದೆ ನೋಡಿ, ಇಲ್ಲಿ ಬಂತು. ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂತ ನೀವು ಥಿಂಕ್ ಮಾಡಿ, ಎಷ್ಟು ಟೈಮ್ ಸೇವ್ ಆಗುತ್ತೆ, ಎಷ್ಟು ನೀವು ಫಾರ್ವರ್ಡ್ ಆಗ್ಬೋದು, ಎಷ್ಟು ಈಸಿ ಆಗ್ಬೋದು. ಪ್ರತಿಯೊಂದು ಇನ್ಫಾರ್ಮೇಶನ್ ಬಂತಲ್ವ ಇಲ್ಲಿ. ಸದ್ಯಕ್ಕೆ ನಂದು ಈಗ ಇಂಗ್ಲಿಷ್ ಸೆಂಟೆನ್ಸ್ ಇರಲಿ, ಕನ್ನಡ ಬರೆದ್ರೆ ಇನ್ನೂ ಬೆಸ್ಟ್. ನೋಡಿ ಇಲ್ಲಿ ಡಿಸ್ಕ್ರಿಪ್ಷನ್ಗೆ ಹೋಗಿ ಅದನ್ನು ಪೇಸ್ಟ್ ಮಾಡ್ತೀನಿ, ಅದು ಇಲ್ಲಿ ಶೋ ಆಗುತ್ತೆ ಅವ್ರಿಗೆ. ನೋಡಿ ಇಲ್ಲಿ ಬರ್ತೀರಾ, ಇಫ್ ಯು ವಾಂಟ್ ದಿಸ್ ಪ್ರಾಡಕ್ಟ್ ಅಂತ, ಅಂದ್ರೆ ಇಲ್ಲಿ ಹೆಡ್ಲೈನ್ ಏನ್ ಬರೀತೀರಾ ಅದ್ರ ಹೆಡ್ಲೈನ್ ಅಲ್ಲಿ ಶೋ ಆಗುತ್ತೆ ನೋಡಿ. ಓಕೆ, ಅದಾಯ್ತು. ನೆಕ್ಸ್ಟ್ ಪ್ರೈಮರಿ ಟೆಕ್ಸ್ಟ್ ಬೇಕಾದ್ರೆ ಬರಿಬಹುದು, ಪ್ರೈಮರಿ ಟೆಕ್ಸ್ಟ್ ಏನ್ ಬರೀತೀರಾ ಬರಿಬಹುದು. ಗುಡ್ ರಿಸಲ್ಟ್, ಗುಡ್ ರಿಸಲ್ಟ್, ನೋ ಸೈಡ್ ಎಫೆಕ್ಟ್ ಅಂತ ಬರಿತೀನಿ. ನಿಮ್ಗೆ ತಕ್ಕಂತೆ ನೀವು ಬರಿಬಹುದು. ಸ್ವಲ್ಪ ಅದ್ರ ಬಗ್ಗೆ ಸ್ಟಡಿ ಮಾಡಿ, ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಟಿವ್ ಕಲೆಕ್ಟ್ ಮಾಡಿ, ಸ್ವಲ್ಪ ನೀವು ಅದ್ರ ರಿಲೇಟೆಡ್ ಸ್ವಲ್ಪ ನೀವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಟೆಕ್ಸ್ಟ್ ಎಲ್ಲ ಬರ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಕನ್ನಡದಲ್ಲಿ ಬರೆದ್ರೆ ನಿಮಗೆ ಕನ್ನಡದವ್ರಿಗೆ ಫೋಕಸ್ ಮಾಡ್ತಿದ್ರಲ್ಲ, ಬೆಸ್ಟ್ ಅವ್ರು ರೀಡ್ ಮಾಡ್ತಾರೆ ಇಲ್ಲಿ, ಅದಕ್ಕೋಸ್ಕರ ಇಲ್ಲಿ ಕನ್ನಡ ಪೋಸ್ಟೇ ಮಾಡಿರೋದು. ಓಕೆ, ನೆಕ್ಸ್ಟ್ ಕಾಲ್ ಟು ಆಕ್ಷನ್ ಅಂತ ಇದೆ ನೋಡಿ, ಇಲ್ಲಿ ಕಾಲ್ ಟು ಆಕ್ಷನ್ ಅಲ್ಲಿ ವಾಟ್ಸಪ್ ಮೆಸೇಜ್ ಅಂತ ಇದೆ, ಅದೇ ಇರಲಿ. ಓಕೆ, ಅಂದ್ರೆ ಡೈರೆಕ್ಟ್ ನಿಮ್ಗೆ ವಾಟ್ಸಪ್ಗೆ ಅವರು ಕಮ್ಯುನಿಕೇಶನ್ ಬರ್ತಾರೆ ಈ ರೀತಿ. ಒಂದು ಸೆಕೆಂಡ್ ನೋಡಿ, ಈ ರೀತಿ ಡೈರೆಕ್ಟ್ ಅವರು ನೋಡಿ ಅಮೌಂಟ್ ಎಷ್ಟು ಅಂತ ಕೇಳಿದ್ದಾರೆ ನೋಡಿ, ಈ ರೀತಿ ಡೈರೆಕ್ಟ್ ಅವರು ವಾಟ್ಸಪ್ಗೆ ಕಮ್ಯುನಿಕೇಟ್ ಬರ್ತಾರೆ. ನಂತರ ಅವ್ರನ್ನ ನೀವು ಸ್ಲೋಲಿ ಫಾಲೋ ಅಪ್ ಮಾಡ್ಬೋದು, ಫೋನ್ ಮಾಡ್ಬೋದು, ಮಾತಾಡ್ಬೋದು, ಚಾಟಿಂಗ್ ಮಾಡಿ ಕ್ಲೋಸಿಂಗ್ ಮಾಡ್ಬೋದು, ಅದೆಲ್ಲ ನಿಮ್ಮ ಕ್ರಿಯೇಟಿವಿಟಿ. ನಂತರ ಇಲ್ಲಿ ಮೆಸೇಜ್ ಟೆಂಪ್ಲೇಟ್ ಅಂತ ಬರುತ್ತೆ ಅವರಿಗೆ, ಅಂದ್ರೆ ಅಲ್ಲಿ ಟೆಂಪ್ಲೇಟ್ಸ್ ಹೇಗೆ ಬರಬೇಕು ಅವರಿಗೆ ಆಪ್ಷನ್ಸ್ ಅಂತ. ನಿಮ್ಗೆ ಓನಾಗಿ ಕ್ರಿಯೇಟ್ ಮಾಡೋದು ಬೇಡ ಅಂದ್ರೆ ನೋ ಪ್ರಾಬ್ಲಮ್. ಇದಿಷ್ಟು ಆಯ್ತು. ಥರ್ಡ್ ಸ್ಟೆಪ್ ಅಲ್ಲಿ ಆಡ್ ನೇಮ್, ಐಡೆಂಟಿಟಿ, ಯಾವ ಪೇಜ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್. ಆಡ್ ಸೆಟಪ್ ಅಲ್ಲಿ ಕ್ರಿಯೇಟ್ ಆಡ್ ಅಲ್ಲಿ ಫಾರ್ಮೆಟ್ ಬರುತ್ತೆ, ಸಿಂಗಲ್ ಇಮೇಜ್ ಆರ್ ವಿಡಿಯೋ, ಕರೋಸಲ್ ಪೋಸ್ಟ್. ನನ್ನ ಹತ್ರ ಕರೋಸಲ್ ಪೋಸ್ಟ್ ಆಲ್ರೆಡಿ ನಾನು ಕ್ರಿಯೇಟ್ ಮಾಡಿದ್ದೀನಿ, ಅದನ್ನೇ ಸೆಲೆಕ್ಟ್ ಮಾಡ್ತೀನಿ. ಆಡ್ ಕ್ರಿಯೇಟಿವ್ ಅಲ್ಲಿ ಕರೋಸಲ್ ಕಾರ್ಡ್ ಅಥವಾ ಕರೋಸಲ್ ವಿಡಿಯೋ ಅಂತ ಬರುತ್ತೆ. ನನ್ನ ಹತ್ರ ಫೋಟೋ ಇರೋದ್ರಿಂದ ಫೋಟೋ ಅಪ್ಲೋಡ್ ಮಾಡ್ತೀನಿ ನಾನು ಗ್ಯಾಲರಿಯಿಂದ ಹೋಗಿ. ಓಕೆ, ಮತ್ತೆ ಬೇಡ ಅಂದ್ರೆ ಚೇಂಜ್ ಕೂಡ ಮಾಡ್ಬೋದು. ಹೆಡ್ಲೈನ್ ಬರಿಬಹುದು, ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಬರಿಬಹುದು. ನಂತರ ಪ್ರೈಮರಿ ಟೆಕ್ಸ್ಟ್, ಅದರ ಬಗ್ಗೆ ಸ್ವಲ್ಪ ಸೆಂಟೆನ್ಸ್ ವಿವರವಾಗಿ ಬರಿಬಹುದು. ನೆಕ್ಸ್ಟ್ ಕಾಲ್ ಟು ಆಕ್ಷನ್, ವಾಟ್ಸಪ್ ಬಿಟ್ಟಿದ್ದೀನಿ. ಇದಿಷ್ಟು ಆಯ್ತು, ಮತ್ತೆ ಬೇರೆ ಆಪ್ಷನ್ ಅನ್ನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇಲ್ಲಿ ಪಬ್ಲಿಷ್ ಅಂತ ಕೊಡ್ತೀನಿ ನೋಡಿ, ಕೆಳಗಡೆ ಪಬ್ಲಿಷ್. ಈಗ ಪಬ್ಲಿಷ್ ಆಯ್ತು. ಪಬ್ಲಿಷ್ ಆಗಿ ನಾನು ಯಾವ ಶೆಡ್ಯೂಲ್ ಟೈಮ್ ಸೆಟ್ ಮಾಡಿದ್ದೀನಿ, ಆ ನಂತರ ರಿವ್ಯೂಗೆ ಹೋಗುತ್ತೆ. ನಿಮ್ಮ ಫೇಸ್ಬುಕ್ ಕಂಪನಿಯವರು ರಿವ್ಯೂ ಮಾಡ್ತಾರೆ, ಎಸ್ ನೀವು ಯಾವುದೇ ಗೈಡ್ಲೈನ್ಸ್ ಬ್ರೇಕ್ ಮಾಡಿಲ್ಲ, ಯಾರಿಗೂ ಫೇಕ್ ಮಾಡ್ತಾ ಇಲ್ಲ, ಯಾರಿಗೂ ಫ್ರಾಡ್ ಮಾಡ್ತಾ ಇಲ್ಲ, ಜೆನ್ಯೂನ್ ಇದೀರಾ ಅಂತ ಚೆಕ್ ಮಾಡಿಕೊಂಡು ಅಪ್ರೂವ್ ಆಗುತ್ತೆ ಆಡ್. ಅಪ್ರೂವ್ ಆದ್ಮೇಲೆ ಪಬ್ಲಿಷ್ಗೆ ಹೋಗುತ್ತೆ. ನಂತರ ಈಗ ನೋಡಿ, ಇದು ಪ್ರೊಸೆಸಿಂಗ್ ಅಲ್ಲಿ ಇದೆ. ಓಕೆ ನೋಡಿ, ಈಗ ಇದು ಪ್ರೊಸೆಸಿಂಗ್ ಅಲ್ಲಿ ಇದೆ, ಅಶ್ವಗಂಧ ಆಡ್. ಈಗ ಇದು ಪ್ರೊಸೆಸಿಂಗ್ ಅಲ್ಲಿ ಇದೆ. ಓಕೆ, ನಂತರ ಅದು ನೋಡಿ ಏನೋ ಮಿಸ್ಟೇಕ್ ಆಗಿದೆ, ಅದೆಲ್ಲ ಬೇರೆ. ಪ್ರೊಸೆಸಿಂಗ್ ಹೋಗಿ ನಂತರ ವೆರಿಫಿಕೇಶನ್ ಆಗಿ ನಂತರ ಪಬ್ಲಿಷ್ ಆಗತ್ತೆ. ಆ ನಂತರ ನಿಮಗೆ ನೀವೇನು ಶೆಡ್ಯೂಲ್ ಸೆಟ್ ಮಾಡಿದೀರಾ
ಅಲ್ಲಿಂದ ನಿಮಗೆ ರೆಸ್ಪಾನ್ಸ್ ಬಂದಾಗೆ ನಿಮ್ಮ ಬಜೆಟ್ ಅಲ್ಲಿ ನಿಮಗೆ ಒಂದು ಲೀಡಿಗೆ ಎಷ್ಟು ಎಕ್ಸ್ಪೆನ್ಸ್ ಆಗಿದೆ ಅಂತ ಎಲ್ಲ ಡೇಟಾ ಸಿಗುತ್ತೆ. ಒಂದು ಮೆಸೇಜ್ಗೆ ಎಷ್ಟು, ಕನ್ವರ್ಷನ್ಗೆ ಎಷ್ಟು ಕಾಸ್ಟ್ ಆಗಿದೆ. ಆ ನಂತರ ನಿಮಗೆ ಅವ್ರನ್ನ ಫಾಲೋ ಅಪ್ ಮಾಡಿ ಕನೆಕ್ಟ್ ಮಾಡ್ಬೋದು. ಇದ್ರಲ್ಲಿ ಏನಾದ್ರು ಯಾರಿಗಾದ್ರೂ ಡೌಟ್ಸ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಕ್ರಿಯೇಟ್ ಅಲ್ಲಿ ಹೋಗಿ ಅಬ್ಜೆಕ್ಟಿವ್ ಸೆಲೆಕ್ಟ್ ಮಾಡಿಕೊಂಡು ನೀವು ಒಂದು ಅಬ್ಜೆಕ್ಟಿವ್ ಫಸ್ಟ್ ಪ್ರಾಕ್ಟೀಸ್ ಮಾಡಿ. ಒಂದು ಅಬ್ಜೆಕ್ಟಿವ್ ಪ್ರಾಕ್ಟೀಸ್ ಮಾಡಿದ್ರೆ ಮತ್ತೆಲ್ಲ ನೋಡಿ, ಇದ್ರಲ್ಲಿ ಸ್ವಲ್ಪ ಸ್ವಲ್ಪ ಚೇಂಜಸ್ ಇರುತ್ತೆ ಆಪ್ಷನ್ಸ್ ಅಷ್ಟೇ. ಟ್ರಾಫಿಕ್ ಎಂಗೇಜ್ಮೆಂಟ್ ಅವೇರ್ನೆಸ್ ಅಲ್ಲಿ ಆಲ್ಮೋಸ್ಟ್ ಸೇಮ್ ಆಪ್ಷನ್. ಲೀಡ್ಸ್ ಅಲ್ಲಿ ಸ್ವಲ್ಪ ಚೇಂಜ್ ಇರುತ್ತೆ, ಲೀಡ್ ಫಾರ್ಮ್ ಎಲ್ಲ ಅಪ್ಲೋಡ್ ಮಾಡ್ಬೇಕು ಬರುತ್ತೆ. ಸೇಲ್ಸ್ ಅಲ್ಲೂ ಕೂಡ ಅಷ್ಟೇ, ಸ್ವಲ್ಪ ಆಪ್ಷನ್ ಚೇಂಜ್ ಇದೆ. ಅದು ಬಿಟ್ರೆ ಸ್ಟೆಪ್ಸ್ ಪ್ರೊಸೀಜರ್ ಸೇಮ್. ಇದನ್ನೆಲ್ಲರೂ ಕೂಡ ಪ್ರಾಪರ್ ಆಗಿ ಕಲ್ತ್ರೆ, ಪ್ರಾಪರ್ ಆಗಿ ಇದನ್ನ ಯುಟಿಲೈಸ್ ಮಾಡ್ಕೊಂಡ್ರೆ ನಾನು ಡೆಫಿನೆಟ್ಲಿ ನಿಮಗೆ ಭರವಸೆ ಕೊಡ್ತೀನಿ, ನೀವು ಟೀಮ್ ಅನ್ನ ಬಿಲ್ಡ್ ಮಾಡ್ದೇನೆ ಪರ್ಸನಲ್ ಸೇಲ್ಸ್ ಜಾಸ್ತಿ ಮಾಡಬಹುದು. ಆ ಬಂದಿರುವಂತ ಕಾಂಟ್ಯಾಕ್ಟ್ ಅನ್ನ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡು ಸ್ಲೋಲಿ ಫಾಲೋ ಅಪ್ ಮಾಡಬಹುದು. ಅವ್ರಿಗೂ ಬಿಸ್ನೆಸ್ ಅಪರ್ಚುನಿಟಿನ ಕೊಡ್ಬೋದು. ಒಂದು ಪ್ರಾಡಕ್ಟಿಗೆ ಬಂದವ 10 ಪ್ರಾಡಕ್ಟಿಗೆ ಬರ್ಬೋದು ಮುಂದೆ. ಕರೆಕ್ಟ್ ಅಲ್ವಾ? ಸೊ ಇದೆಲ್ಲವೂ ಕುಂತಿರೋದು ನಿಮ್ಮ ಸ್ಕಿಲ್ ಮೇಲೆ. ನೀವೆಷ್ಟು ಇದನ್ನ ಸೀರಿಯಸ್ ಆಗಿ ಕಲಿತೀರಿ, ಎಷ್ಟು ಡೆಡಿಕೇಶನ್ ಆಗಿ, ಎಷ್ಟು ಫೋಕಸ್ಡ್ ಆಗಿ ಇದನ್ನ ಪ್ರಾಕ್ಟೀಸ್ ಮಾಡ್ತೀರಿ, ದಿ ಬೆಸ್ಟ್ ಆಗಿ ನೀವು ಬಿಸ್ನೆಸ್ ಅನ್ನ ಮಾಡ್ಬೋದು. ನೀವು ಯಾರಿಗೂ ಪ್ರಾಡಕ್ಟ್ ಹೋಗಿ ಕೊಡ್ಬೇಕಾಗಿಲ್ಲ. ಅವ್ರ ಅಮೌಂಟ್ ಕಳಿಸ್ತಾರೆ, ಅಡ್ರೆಸ್ ಕಲೆಕ್ಟ್ ಮಾಡೋದು, ಬಿಲ್ ಮಾಡೋದು. ರಿಟೇಲ್ ಪ್ರಾಫಿಟ್ ಮಾಡ್ಬೋದು. ಪರ್ಸನಲ್ ಸೇಲ್ಸ್ ಮಾಡಿದ್ರೆ ನಿಮ್ಮ ಪರ್ಸನಲ್ BV ಮೇಲೆ, ಪರ್ಸನಲ್ ಪರ್ಸೆಂಟೇಜ್ ಮೇಲೆ ನಿಮ್ಗೆ ಇನ್ಕಮ್ ಮಾಡ್ಬೋದು. ಒನ್ ಆಫ್ ದಿ ಬೆಸ್ಟ್ ಐಡಿಯಾ ಇದು. ಪೇಯ್ಡ್ ಪ್ರಮೋಷನ್ ಆದ್ರೆ, ಪೇಯ್ಡ್ ಆಡ್ ರನ್ ಮಾಡೋದಾದ್ರೆ, ಇನ್ನು ಆರ್ಗ್ಯಾನಿಕ್ ಆಗಿ ಕೂಡ ನೀವು ಮಾಡ್ಬೋದು. ಬಟ್ ನೀವು ಅಷ್ಟು ಇಂಟ್ರೆಸ್ಟ್ ಆಗಿ ಕಲೀಲಿಕ್ಕೆ ಫಸ್ಟ್ ಟೈಮ್ ಕೊಡ್ಬೇಕಾಗತ್ತೆ. ಇದು ಅರ್ಥ ಆಗಿಲ್ಲ ಅಂದ್ರೆ ರೆಕಾರ್ಡ್ ಸೆಷನ್ ಅನ್ನ ಹಾಕ್ತೀನಿ, ನೋಡಿ. ಅದ್ರಲ್ಲಿ ಏನಾದ್ರು ಕನ್ಫ್ಯೂಷನ್ಸ್, ಡೌಟ್ಸ್ ಬಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಬಟ್ ಇದನ್ನ ಮಾಡಿದ್ದೌದಾದ್ರೆ ಖಂಡಿತ ನಿಮಗೆ ಬಿಸ್ನೆಸ್ ಅನ್ನ ಸುಲಭದಲ್ಲಿ ಮಾಡ್ಬೋದು. ನೋಡಿ, ನಾನು ಲೈವ್ ರಿಸಲ್ಟ್ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕಾಂಟ್ಯಾಕ್ಟ್ ಬಂದಿದೆ ಅಂತಂದ್ರೆ ನನಗೆ ಫಾಲೋ ಅಪ್ ಮಾಡ್ಲಿಕ್ಕೆ ಟೈಮ್ ಸಿಗಲ್ಲ, ಅಷ್ಟು ಬಂದಿದೆ. ನಾನು ಆಡ್ ಸ್ಪೆಂಡ್ ಮಾಡಿದ ಎಷ್ಟು ಗೊತ್ತಾ? ಮೊನ್ನೆ ಆಡ್ ಸ್ಪೆಂಡ್ ಮಾಡಿ 300 ರೂಪಾಯಿ. ಆಲ್ರೆಡಿ ನನಗೆ 4 ಕ್ಲೋಸಿಂಗ್ ಮಾಡಿದೆ. ಅಂದ್ರೆ ಎಷ್ಟಾಯ್ತು? 2,500 ಕ್ಲೋಸಿಂಗ್ ಆಯ್ತು. ಸ್ಪೆಂಡ್ ಮಾಡಿದ ಎಷ್ಟು? 300 ರೂಪಾಯಿ. ಟ್ರಿಬಲ್ ಅಲ್ಲ, ಮಲ್ಟಿಪಲ್ ಆಯ್ತಾ ಇಲ್ವಾ? ಸೊ ಇದು ಒನ್ ಆಫ್ ದಿ ಈಸಿಯೆಸ್ಟ್ ಸ್ಟೆಪ್ಸ್. ಇದನ್ನ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಪ್ರತಿಯೊಬ್ರು ಇದನ್ನ ಇಂಟ್ರೆಸ್ಟ್ ಕೊಟ್ಟು ಕಲ್ತ್ರೆ ಮಾತ್ರ ರಿಸಲ್ಟ್ ಸಿಗೋದು. ಬಟ್ ನೋಡಿ ಹಾಗೆ ಸುಮ್ಮನೆ ರಿಸಲ್ಟ್ ಸಿಗೋದಿಲ್ಲ. ಓಕೆ ಎಲ್ರು, ಥ್ಯಾಂಕ್ ಯು ಸೋ ಮಚ್. ಇದನ್ನ ಮತ್ತೊಮ್ಮೆ ರಿಪೀಟೆಡ್ ಆಗಿ ವಾಚ್ ಮಾಡಿ, ಅವಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್